ಜಾಗದಿಂದ ಮತ್ತೆ ಉಷಮನ್ ಶಿಫ್ಟ್ ಮಾಡುವಾಗ ಎತ್ತೋದ ನಾನೇ ಎತ್ತಬೇಕು ಉಷಮನ್ನ. ನಾನು ಅದನ್ನ ಎಷ್ಟು ನಾನು ನೊಂದೋಗ್ತೀನಿ ಅಂದ್ರೆ ಎತ್ಕೊಳ್ಳುವಾಗ ಸಿನಿಮಾದಲ್ಲಿ ನಾನು ಮಾಡಿದ ಸೇವೆಗಿಂತ ಇವಾಗ ಮಾಡ್ತಿರೋ ಸೇವೆಗೆ ಸ್ವಲ್ಪ ಒಂದು ಕರುಣೆ ಇರಲಿ ನನ್ನ ಬಗ್ಗೆ. ಆ್ಯಂಡ್ ನಾನು ಹೋಗುವಾಗ ಪ್ರತಿಯೊಬ್ಬರು ಚಿತ್ರರಂಗದಲ್ಲಿ ಬಂದು ನನ್ನ ಒಂದು ಅಂತಿಮ ದರ್ಶನ ನನಗೆ ಆಗೋ ಡೆಡ್ ಜನರಿಗೆ ಒಂದು ಐಡಿಯಾನೂ ಇರಲ್ಲ ನಾನು ಇಷ್ಟು ಕಷ್ಟಪಡ್ತಿರ್ತೀನಿ ಅಂತ. ಉಷಮ ಚೆನ್ನಾಗಿ ಅಡುಗೆ ಮಾಡ್ತಾರೆ, ವೆನ್ವಿಲ್ ಶಿ ಕುಕ್ ಅಂತ ಅನ್ಸುತ್ತೆ, ವೆನ್ವಿಲ್ ಶಿ ಡ್ರೈವ್ ಅಂತ ಅನ್ಸುತ್ತೆ. ಒಂದು ಕಲಾವಿದ್ರಂದ್ರೆ ಮನೆ ಕೊಡಲ್ಲ, ಸೆಕೆಂಡ್ ಉಷಮ್ಮ ಹುಷಾರಿಲ್ಲ ಅಂತ ಕೊಡಲ್ಲ. ಉಷಮ್ಮನ್ಗೆ ಬೇರೆ ಏನೂ ಇಲ್ಲ ರಾಜೇಶ್. ಶಿ ಇಸ್ ಲಾಸ್ಟ್ ಹರ್ ಮೆಮರಿ, ಶಿ ಡಸಂಟ್ ಹ್ಯಾವ್ ರಿಮೆಂಬರ್ ವಾಟ್ ಶಿ ಹಸ್ ಡನ್. ಕೊಂದ ಶಾಪಕ್ಕಿಂತ ನೊಂದ ಶಾಪ ಕಾಡತ್ತೆ ಅಂತ ಜ್ಯೋತಿಷ್ಯಗಳ ಹತ್ರ ನೋಡಿದ್ರೆ ಎಷ್ಟು ನನ್ನ ಆಯಸ್ಸು ಎಷ್ಟಿರುತ್ತೆ ಒಂದು ಅಂದಾಜ್ ಹೇಳಿ ಅವಾಗೆಲ್ಲ ಹೇಳ್ಬಾರ್ದು ಅಂತಾರೆ. ಸರಿ ಹೇಳಿ ಸ್ವಾಮಿ ಸ್ವಲ್ಪ, ಯಾಕಂದ್ರೆ ನನಗೆ ಸಾಕಾಗೋಗ್ಬಿಟ್ಟಿದೆ. ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿ ನೀವು ಹೇಳ್ತೀರಾ, ನೀವು ಹೇಳೋ ಮಾತು ಹೇಗಿರುತ್ತೆ ಅಂದ್ರೆ, ಬಾಲಚಂದ್ರ ಸರ್ ಅವರು ತೀರೋದಾಗ ಅವರು ಪ್ರಕಾಶ್ ರಾಜ್ ಸರ್ ವಾಸ್ ಲೈಕ್ ಕಂಪ್ಲೀಟ್ ಆಗಿ ಅವರೆಲ್ಲ ತುಂಬಾ ಇನ್ವಾಲ್ವ್ ಆಗಿ ಅದನ್ನ ಕಡೆ ಇದುವರೆಗೂ ಹೋಗಿ ಒಳಗಡೆ ಅಲ್ಲಿವರೆಗೂ ಹೋಗಿ ಮಾಡ್ಬಿಟ್ಟು ಬಂದ್ರು. ಸರ್ ನನಗೂ ಆತರ ನೀವು ಮಾಡ್ತೀರಾ ಸರ್ ಅಂತ ಕೇಳ್ದೆ, ಅವ್ರ ಹತ್ರ ಹೇಳ್ದೆ ಆತರ. ಏನ್ ವಿಜಯಲಕ್ಷ್ಮಿ ವೈ ಅಂದ್ರೆ ಈಗ ಜಯಪ್ರದ್ ಅವರಿಗೆ ನಿಮ್ಮ ಅಕ್ಕ ಬಾಬಾ ಒಂದಾಗೋದು ಅಥವಾ ನೀವೆಲ್ಲ ನಮ್ಮ ಅಕ್ಕ ಹೆತ್ತು ಕೊಟ್ಟ ಮಗು ತಾನೆ ನಿಮ್ಮ ಮಗು ಅಂತ ನೀವು ಇಟ್ಕೊಂಡಿದ್ದೀರಿ. ಇವಾಗ ಸೀಮೆನ ತಗೊಂಡು ಸುರ್ತಿದ್ದಾರೆ. ನಮ್ಮ ಮನೇಲಿ ಬಂದು ಜಗಳ ಮಾಡ್ತೀರಾ, ನಮ್ಮ ತಂದೆಗೆ ಡೆತ್ ಆನಿವರ್ಸರಿ ಮಾಡ್ತಿದ್ದೀವಿ, ಬಂದು ಅಲ್ಲೆಲ್ಲ ಹೊಡೆದು ನಮ್ಮ ತಂದೆ ಫೋಟೋ ಎಲ್ಲ ಹೊಡೆದಾಕಿ ನಮ್ಮ ಬಾವ ಹೋದ್ರು. ಜಯಪ್ರದಾನ ನಮ್ಗೆ ಜಯಪ್ರದ ನಮ್ಮ ಹತ್ರ ಮಾತಾಡಲಿಲ್ಲ, ನಮ್ಮ ಪಾವತಿ ಹೋದಾಗ ನಾವು ನೋಡೋಕ್ಕಾಗ್ಲಿಲ್ಲ, ಮಗುನ ನಮ್ಗೆ ತೋರಿಸಿಲ್ಲ. ಉಷಾಕ ಈ ತರ ಇದ್ದಾರೆ. ಶೋ ದ ಚೈಲ್ಡ್ ಒಂದ್ಸರಿ ತೋರಿಸಿ ಮಗುನ. ನಾಗಮಂಡಲ ಮಾಡಿದಾಗ ನನಗೆ ಹಾವು ಬಗ್ಗೆ ಭಯಾನೇ ಇರಲಿಲ್ಲ. ಇವ್ಳು ಆಲ್ಸೋ ಗೆಟ್ ಮೂಡಿ ದೇ ಕಾಣ್ ಆಕ್ಟ್ ಎಲ್ಲ ಇರುತ್ತಲ್ಲ, ಅವಾಗ ಅಲ್ಲಿ ಸ್ವಲ್ಪ ಲೋಕಲಲ್ಲಿ ಹಿಡ್ಕೊಂಡು ಬರೋರು. ಸರ್ ಈ ಸ್ನೇಕ್ ಓಕೆ ಸರ್ ಅವ್ರ ತರ ಇದೆ ಸರ್ ಅಂತ. ಲೋಕಲ್ ಹಾವುಗಳು ಮತ್ತೆ ನಾವು ಶೂಟಿಂಗ್ ಮಾಡಿದ ಮನೇಲೇ ಎಷ್ಟು ಹಾವುಗಳು ಬರೋದು. ನೈಟಲ್ಲಿ 6 ಗಂಟೆ ನಂತರ ಕರ್ಕೊಂಡು ಬರೋರು. ನೀವು ಅಪ್ಪ ದಯವಿಟ್ಟಪ್ಪ ನಾನು ಬಿಟ್ಬಿಡಪ್ಪ ಅಂದ್ರೆ ಬಿಟ್ಬಿಡುತ್ತೆ ಹಾವು. ಬಟ್ ಮನುಷ್ಯರು ನೋಡಿ ಎಷ್ಟು ಜನರ ಹತ್ರ ನಾವು ಬೆಗ್ ಮಾಡ್ತೀವಿ, ಸ್ವಲ್ಪ ಬದುಕಕ್ ಬಿಡಿ ಬಿಡೋದು ಇಲ್ಲ. ಈಗ ಲೈಫಲ್ಲಿ ನೀವು ಇಷ್ಟೆಲ್ಲ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ರು ಕೂಡ ಟಿಲ್ ಟುಡೇ ಇವತ್ತಿಗೂ ಅಷ್ಟೇ ಎಷ್ಟು ಸ್ಟ್ರಾಂಗ್ ಆಗಿ ಬಂದ್ರಿ. ಪಾಡ್ಕಾಸ್ಟ್ ಬರ್ತಾ ಎಷ್ಟು ನಗುಮುಖ ಇಟ್ಕೊಂಡ್ಬಂದ್ರಿ. ನಿಮ್ಗೊಂದು ಡೆಡ್ಲೈನ್ ಇದೆ, ಮನೆ ಖಾಲಿ ಮಾಡಬೇಕು, ಮಕ್ಕಳ ನೋಡ್ಕೊಬೇಕು, ಜವಾಬ್ದಾರಿಗಳು ಇಷ್ಟೆಲ್ಲ ಇದೆ. ಬಟ್ ಆದರೂ ಯು ಆರ್ ಲೈಕ್ ಡಿಸೆಂಟ್ ಆಗಿ ಬರ್ತೀರಾ, ಡಿಗ್ನಿಫೈಡ್ ಆಗಿ ಬರ್ತೀರಾ, ನಿಮ್ಮನ್ನ ನೀವು ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತೀರಾ. ಇಷ್ಟು ಸ್ಟ್ರಾಂಗ್ ಆಗಿ ನಿಮ್ಮನ್ನ ಇಟ್ಟಿರೋದೇನು? ವಾಟ್ ಇಸ್ ದಟ್ ಒನ್ ಡ್ರೈವಿಂಗ್ ಫೋರ್ಸ್? ಲಾರ್ಡ್ ಶಿವ he is everything. He only gives me the strength. ನಾನು ಯಾವಾಗಲೂ ಹೇಳ್ತೀನಿ, ನಾನು ಏನೂ ಇಲ್ಲಪ್ಪ, ಎವ್ರಿಥಿಂಗ್ ಇಸ್ ಲಾರ್ಡ್ ಶಿವ. ನಾನು ಬ್ರೇಕ್ ಡೌನ್ ಆದರೆ ಭಯಂಕರವಾಗಿ ಬ್ರೇಕ್ ಡೌನ್ ಆದ. ಇಟ್ಸ್ ನಾಟ್ ದಟ್ ನಾನು ಆಲ್ವೇಸ್ ಸ್ಟ್ರಾಂಗ್ ಅಂತ ನಾನು ಹೇಳಲ್ಲ. ದರ್ ಆರ್ ಡೇಸ್ ವೆನ್ ಐ ರಿಯಲಿ ಬ್ರೋಕನ್ ಡೌನ್. ಯಾಕಾದರೂ ಬದುಕಿದ್ದೀನಿ ಅಂತ ತುಂಬ ನೊಂದೋಗಿದ್ದ ದಿನಗಳೆಲ್ಲ ಇವೆ. ಐ ಆಮ್ ಆಲ್ಸೋ ಹ್ಯೂಮನ್. ಬಟ್ ದ ಫೋರ್ಸ್ ದಟ್ ನೀವು ವಿಜಯಲಕ್ಷ್ಮಿ ಅಂದರೆ ಏನು ಅಂದರೆ, ದಟ್ ಫೋರ್ಸ್ ವಿಚ್ ಕೀಪ್ಸ್ ಮೀ ಗೋಯಿಂಗ್ ಇಸ್ ಲಾರ್ಡ್ ಶಿವ. ಎವ್ರಿಥಿಂಗ್ ನಮ ಶಿವ ಎಲ್ಲ ಅವ್ರದ್ದೇ. ನನ್ನನ್ನು ಏನಾದರೂ ಅಂದರೂ ನಾನು ಹಂಗೆ ಹೇಳ್ಬಿಡ್ತೀನಿ. ಎಲ್ಲ ನನ್ನನ್ನು ಹೇಳೋದು ಒಂದೇ, ಶಿವನ ಹೇಳೋದು ಒಂದೇ. ಎಲ್ಲ ಅವ್ನು ಇಚ್ಛೆ ಅಂದ್ಬಿಡ್ತೀನಿ. ಇವಾಗಲೂ ಈ ಮನೇನೂ ನಾನು ಹಂಗೆ ಹೇಳ್ಬಿಟ್ಟೆ, ನಿನ್ನ ಇಚ್ಛೆ ಶಿವ, ನೆಕ್ಸ್ಟ್ ನಮ್ಮ ಮನೆ ಎಲ್ಲಿ ಕೊಡಬೇಕು, ನಾವೆಲ್ಲಿರಬೇಕು, ನಿನ್ನ ಮಕ್ಕಳು ನಾವಿಬ್ಬರು ಎಲ್ಲಿ ಇಡಬೇಕು, ನಿನ್ನ ಇಚ್ಛೆ ನೀನೇ ಕೊಡೋ ನಮಗೆ ಅಂದ್ಬಿಟ್ಟೆ ನಾನು ಅಷ್ಟೇ. ಸೊ ಐ ಬಿಲೀವ್ ದೇರ್ಸ್ ಒನ್ ಆಲ್ರೆಡಿ ಐ ಹ್ಯಾವ್ ಅ ಬಿಲೀವ್ ದಟ್ ಅವ್ನು ಕರೆಕ್ಟಾಗಿ ಕೊಡ್ತಾನೆ ಅಂತ ಒಂದು ಬಿಲೀಫ್. ಐ ನೋ ದ ಎಂಡ್, ಬಟ್ ನಾವು ಮಾಡಬೇಕಲ್ಲ, ಫಿಲಪ್ ನಾವೇ ಮಾಡಬೇಕು. ಅವ್ನು ಎಂಡು ಕರೆಕ್ಟಾಗಿ ಮಾಡ್ತಾನೆ, ಬಟ್ ಅವನ ಹತ್ರ ಹೋಗಿ ಇದನ್ನು ನಾನೇ ಪ್ಲೀಡಿಂಗ್ ನಾನೇ ಮಾಡಬೇಕಲ್ಲ. ಶಿವ ನನ್ನ ಮನೆಗೆ ಕೊಡು ಶಿವ, ಅದನ್ನು ಪ್ಲೀಡಿಂಗ್ ಮಾಡಬೇಕಾಗಿರೋದು ಇವಾಗ ನಾನು ಮಾಡಿದ್ದೀನಿ ಇವತ್ತು. ಆ್ಯಂಡ್ ಐ ಬಿಲೀವ್. ಎಲ್ರಿಗೂ ನಾನು ಅದೇ ಹೇಳ್ತೀನಿ, ಕಷ್ಟ ಬರುತ್ತೆ, ಎಲ್ರಿಗೂ ಕಷ್ಟ ಬರುತ್ತೆ. ಯಾರು ಅನ್ಕೊಳ್ಳೋದು, ನಾನೇ ದೊಡ್ಡ ಉದಾಹರಣೆ. ಡೋಂಟ್ ಥಿಂಕ್ ದಟ್ ಇವಳು ಏನಲ್ಲ ಹಿಂಗೆಲ್ಲ ತಪ್ಪ ಹಂಗಲ್ಲ. ಐ ಆಮ್ ಎ ವೆರಿ ಬಿಗ್ ಎಕ್ಸಾಂಪಲ್ ಆಫ್ ಹೌ ನೀವು ಅನ್ಕೋತೀರ ನಮಗೆ ಕಷ್ಟ ಅಂತ ಅನ್ಕೋತೀರಿ. ಇಲ್ಲ, ನಮ್ಮಂಥ ಕಲಾವಿದ್ರು ಕಷ್ಟ ಇರುತ್ತೆ. ಏನು ಅಂದರೆ ಕೆಲವೊಬ್ರಿಗೆ ಹೇಳ್ಕೊಳ್ಳೋದೇ ಆಗಲ್ಲ. ದೇ ಕಾಂಟ್ ಇವನ್ ಸೇ. ಕೆಲವೊಬ್ರಿಗೆ ಆ ಸ್ವಭಾವನೇ ಇರಲ್ಲ, ಹೇಳ್ಕೊಳಕ್ಕೆ ಅವ್ರಿಗೆ ಗೊತ್ತಾಗಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ಐ ಲರ್ನ್ ದ ಆರ್ಟ್ ಆಫ್ ಟೆಲಿಂಗ್ ಪೀಪಲ್. ಹೇಳ್ಕೊಂಡ್ರೆ ಜನ ಹೌದು, ಜಡ್ಜ್ ಮಾಡಿಬಿಡ್ತಾರೆ, ಮರ್ಯಾದೆ ಕೊಡಲ್ಲ. ಇವಾಗಲೂ ನನ್ನನ್ನು ಕೆಲವೊಬ್ರು ಹಂಗೆಲ್ಲ ಟೀಕೆ ಮಾಡ್ತಾರೆ, ಬಿಗ್ ಮಾಡಿದ್ಲು ಹಂಗೆ ಹಿಂಗೆ ಹೋಗಿ ಎಲ್ಲ ಹೇಳ್ತಾರೆ. ವಾಟ್ ಐ ಸೇ ಇಸ್ ಇಟ್ಸ್ ಮೈ ಡ್ಯೂಟಿ. ಐ ಹ್ಯಾವ್ ಟು ಡೂ ಇಟ್. ನಾನು ನನ್ನ ಫ್ಯಾಮ್ಲಿಗೋಸ್ಕರ ಮಾಡಲೇಬೇಕು. ನಾನು ಇವಾಗ ತಗೊಂಡಿದ್ದೀನಿ ಅಂದರೆ ನನ್ನ ಫ್ಯಾಮ್ಲಿಗೋಸ್ಕರ ನಾನು ಭಿಕ್ಷೆ ಎತ್ತಿ ತಗೊಂಡ್ಬಂದು ಊಟ ಕೊಡಬೇಕು. ನಿಮ್ಗೆ ತಾಕತ್ತಿದ್ದರೆ ನೀವು ರನ್ ಮಾಡ್ಬೇಕು ಫ್ಯಾಮ್ಲಿನ, ಇಲ್ಲಾಂದರೆ ನೀವು ತಗೋಬಾರ್ದು. ಐ ಹ್ಯಾವ್ ಬೆಗ್ಡ್ ಫುಡ್ ಫಾರ್ ಉಷಾಮ ಸಮ್ಟೈಮ್ಸ್ ಆ್ಯಂಡ್ ಗಿವನ್. ತಿನ್ಬಿಡು, ನೀನು ಫಸ್ಟ್ ತಿನ್ಬಿಡು, ಆಮೇಲೆ ನಾನು ನೋಡ್ಕೊಳ್ಳೋಣ.
ಇವತ್ತಿನವರೆಗೂ ರಾಜೇಶ್ ಅವರೇ, ನಾನು ಫಸ್ಟ್ ಉಷಮನ್ ಕೊಟ್ಬಿಟ್ಟು, ನಾನು ಅಲ್ಲೆಲ್ಲಿ ಸೈಡಲ್ಲಿ ಕೂತ್ಕೊಂಡು ನಾನು ಡೈನಿಂಗ್ ಟೇಬಲಲ್ಲಿ ತಿಂತೀನಿ. ನಾನೊಂದು 5 ನಿಮಿಷ ದಾಟಿ ನಾನು ತಿಂದರೆ ದೊಡ್ಡ ವಿಷಯ. ಐ ವಿಲ್ ನಾಟ್ ಈಟ್ ಅಟ್ ಆಲ್. ಅಷ್ಟು ಭಾರ ಇರುತ್ತೆ ಮನಸ್ಸು, ಅಷ್ಟು ದುಃಖ ಇರುತ್ತೆ ಮನಸ್ಸು. ಅದು ತಿನ್ನೋಕ್ಕೆ ಆಗಲ್ಲ ಆ ಪರಿಸ್ಥಿತಿಲಿದ್ದಾರಲ್ಲ ಅಂತಲ್ಲ. ಬಟ್ ಇಟ್ ಕೀಪ್ಸ್ ಮೀ ಗೋಯಿಂಗ್. ನಾನು ಎಲ್ರಿಗೂ ಅದೇ ಹೇಳ್ತೀನಿ. ಸಾಮಾನ್ಯ ಜನರು ಅನ್ಕೋಬೋದು, ನೋಡಿ ವಿಜಯಲಕ್ಷ್ಮಿಗೆ ಏನ್ರಿ ಕೊರತೆ ಅಥವಾ ಇನ್ಯಾರೋ ಕಲಾವಿದಿಗೆ ಏನಿಲ್ಲ. ನಾವು ಬಣ್ಣ ಹಚ್ಕೊಂಡು ನಾವು ಸ್ವಲ್ಪ ಆ್ಯಕ್ಟ್ ಮಾಡ್ಕೊಳ್ತೀವಿ. ನೀವು ಹೇಳ್ತೀರಾ, ನಾವು ಕೆಲವೊಮ್ಮೆ ಹೇಳೋಕ್ಕೂ ಆಗಲ್ಲ. ಎಷ್ಟೋ ಕಲಾವಿದ್ರಿಗೆ ಹೇಳೋಕ್ಕೆ ಆಗಲ್ಲ. ನೀವೇನ್ರಿ ಹಿಂಗೆಲ್ಲ ಹೇಳ್ತೀರಾ, ನಮಗೆಲ್ಲ ಹೇಳೋಕ್ಕೆ ಬರುತ್ತಲ್ಲ. ನಾವು ಹೇಳಬೇಕು. ನಾವು ಒನ್ಸ್ ಯು ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಫ್ಯಾಮಿಲಿ, ಅವರಿಗೋಸ್ಕರ ನೀವು ಭಿಕ್ಷೆ ಎತ್ತಬೇಕು. ನೀವು ಭಿಕ್ಷೆ ಎತ್ತಿ ಕೊಡಬೇಕು, ಊಟ ಕೊಡಬೇಕು. ಆವಾಗಲೇ ಶಿವ ಮೆಚ್ತಾನೆ. ನೋಡಿದ್ಯಾ ಅವಳು ಅದನ್ನು ಕರೆಕ್ಟಾಗಿ ಅಷ್ಟು ನಾನು ಬೆಗ್ಗಿಂಗ್ ಹೆಂಗೆ ಮಾಡೋದು, ನಾನು ಬೆಗ್ಗಿಂಗ್ ಮಾಡೋಕ್ಕೆಲ್ಲ ಬರಲ್ಲ, ಹಂಗೆ ಹೇಳ್ಬಾರ್ದು. ಶಿವನೂ ಬೆಗ್ ಮಾಡ್ದಾನಲ್ಲ. ಶಿವ ವಾಸ್ ಆಲ್ಸೋ ಅ ಬಿಗ್ಗರ್. ಈಸ್ ಅ ಕಾಸ್ಮಿಕ್ ಬಿಗ್ಗರ್. ಈ ಆಲ್ಸೋ ಬೆಗ್ ಟು ಅನ್ನಪೂರ್ಣೇಶ್ವರಿ ಕೊಡಮ್ಮ ಊಟ ಅಂತ ಕೊಟ್ಟಿದ್ದಾನೆ. ಹಾಗಿರುವಾಗ ನಾವು ಅವ್ರ ಡಿವೋಟೀಸು, ನಾವೆಂತ ಲೆಕ್ಕ? ಶಿವನೇ ಬೆಗ್ ಮಾಡಿದ್ದಾನೆ ಅಂದ್ಬಿಟ್ಟು ನಾವು ನಮ್ಮ ಫ್ಯಾಮಿಲಿಗೋಸ್ಕರ ಹೌದು ಶಿವ ಕೊಡು ಶಿವ ಊಟ ಅಂತ ಕೊಡು. ನಾನು ಹಂಗೆ ದಿನ ಮಾಡ್ತೀನಿ. ನಾನು ಎಷ್ಟೋ ಐ ಬೆಗ್ಡ್ ಪೀಪಲ್, ಪ್ಲೀಸ್ ನೋ ಗಿವ್ ಅಸ್ ಫುಡ್ ಫಾರ್ ಹರ್, ಯು ಗಿವ್ ನೋ, ನಾನು ಕೂಡ ಪರವಾಗಿಲ್ಲ ಅಂತೆಲ್ಲ ಬೆಗ್ ಮಾಡಿದ್ದೀನಿ. ಇದರ ಡೇಸ್ ವೆನ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ನಮಗೆ ಸಫಿಷಿಯೆಂಟ್ ಆಗಿ ಇರಲ್ಲ ಫಂಡ್ಸು ಕೆಲವೊಮ್ಮೆ ಊಟಕ್ಕೆಲ್ಲ. ಅವಾಗ ಫಸ್ಟು ಉಷಮ್ಮನ್ಗೆ ಬೆಗ್ ಮಾಡಿಕೊಟ್ಬಿಡ್ತೀನಿ. ನಾನು ಕೂಡ ಹೆಂಗೋ ತಿನ್ಕೊಂಡ್ಬಿಡ್ತೀನಿ, ಏನೋ ಮಾಡ್ಕೊಂಡ್ಬಿಡ್ತೀನಿ. ನನಗೇನೂ ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಸಮ್ಟೈಮ್ಸ್ ಐ ಜಸ್ಟ್ ಲಿವ್ ಆನ್ ಮ್ಯಾಗಿ. 2 ಮಿನಿಟ್ಸ್ ಮ್ಯಾಗಿಲ್ಲ ತಿನ್ಕೊಂಡ್ಬಿಡ್ತೀನಿ, ಏನೋ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಐ ವಿಲ್ ನೆವರ್ ಟೆಲ್ ಹರ್. ಬಟ್ ಉಷಮ್ಮನ್ಗೆ ಶೀಸ್ ಗುಡ್, ಶೀಸ್ ಈಟನ್ ವೆಲ್, ಖುಷಿಯಾಗಿತ್ತು ಪಾಪ, ಎಲ್ಲ ಮಾಡ್ತೀನಿ. ನನ್ನ ಕರ್ತವ್ಯನ ಮಾಡ್ತಿದ್ದೀನಿ ರಾಜೇಶ್ ಅವರೇ. ನಾನು ಈ ಪಾಡ್ಕಾಸ್ಟ್ ಮುಖಾಂತರ ಏನು ಕೇಳ್ಕೊತೀನಿ ಅಂದರೆ, ನಂದು ಪಾಸ್ಟಲ್ಲಿ ಏನೇನೋ ಆಯಿತು, ಏನೇನೋ ಕತೆಗಳಾಯಿತು, ಅವೆಲ್ಲ ಬಿಟ್ಬಿಡೋಣ. ನಾನಿವಾಗ ನನ್ನ ಪಾಡಿಗೆ ನಾನು ಕರ್ನಾಟಕದಲ್ಲೇ ಇದ್ದೀನಿ, ಕರ್ನಾಟಕದಲ್ಲೇ ಇರ್ತೀನಿ. ನನ್ನ ಕಡೆ ಉಸಿರು ನಾನೆಲ್ಲ ಹೇಳಾಯಿತು ನಾನು. ಓಕೆ, ಸೊ ನನ್ನನ್ನು ಯು ಜಸ್ಟ್ ಅಲೌ ಮೀ ಡೂ ದಟ್ ಸರ್ವಿಸ್ ಫಾರ್ ಹರ್ ಅಷ್ಟೇ. ಶಿ ಈಸ್ ಮೈ ಸಿಸ್ಟರ್, ಕೋಇನ್ಸಿಡೆಂಟ್ಲಿ ಕರ್ನಾಟಕದ ಕಲಾವಿದೆ ಕೂಡ ಅಲ್ವಾ. ನಾವು ಕಲಾವಿದರೆಲ್ಲ ಒಂದು ಫ್ಯಾಮಿಲಿ ಥರ. ನೀವೆಲ್ಲ ಬಂದು ನನಗೆ ಹೆಲ್ಪ್ ಮಾಡಿ ಅಂತ ಕೇಳಿದೆ. ನೀವೆಲ್ಲ ನನಗೊಂದು ಜಾಗ ಕೊಟ್ಟರೆ ನಾನು ಇಟ್ಕೊಂಡು ಆ ಉಷಮ್ಮನ್ಗೆ ಸೇವೆ ಮಾಡಿಬಿಡ್ತೀನಿ. ಲೆಟರ್ ಗೋ ಇನ್ ಪೀಸ್ ದಟ್ ಶಿ ಲಿವ್ಡ್ ಇನ್ ಸೈಡ್. ಒಂದು 4 ಮನೆ, ಒಂದು ಗೋಡೆ ಮಧ್ಯೆ ಇದೆ ಅಂತ ಒಂದು ಆಗಲಿ. ಯಾಕೊಂದು ಅನಾಥಾಶ್ರಮದಲ್ಲಿದೆ ಆ ಮಗು, ನೊಂದೋಗೋಗ್ಬೇಕು ಅಂತ ನಮ್ದು ಒಂದು ಬೇಡಿಕೆ ಅಷ್ಟೆ. ಈಗ ಪಾಡ್ಕಾಸ್ಟ್ ಮುಗಿಸ್ಬಿಟ್ಟು ಮನೆಗೆ ಹೋಗಿ ಏನು ಮಾಡ್ತೀರಾ ಅಡುಗೆ? ಮನೆಗೆ ಹೋದ ತಕ್ಷಣ ಐದರಲ್ಲಿ ಮಿಗ್ ದೋಸೆ ತುಂಬ ಇಷ್ಟ. ದೋಸೆ ತಿನ್ಬೇಕಂದ್ರೆ ತುಂಬ ಇಷ್ಟ. ಉಷಮ್ಮನ್ಗೆ ದೋಸೆ ಮಾಡ್ಕೊಡ್ತೀನಿ. ಇಲ್ಲ ಅವಲಕ್ಕಿ ಇತ್ತು ಅಂದರೆ ಅವಲಕ್ಕಿ ಮಾಡ್ಕೊಡ್ತೀನಿ. ಇಲ್ಲ ಇಡ್ಲಿ ಇತ್ತು ಅಂದರೆ ಇಡ್ಲಿ ಮಾಡ್ತೀನಿ. ಅವರಿಗೆ ಅಂದರೆ ಅವ್ರು ಎದ್ದು ಕೂತ್ಕೊಳ್ಳೋಕ್ಕೂ ಕೂಡ ಇಲ್ಲ ಆಗಲ್ಲ. ಶಿ ಕಾಂಟ್, ಬಿಕಾಸ್ ಸ್ಪೈನ್ ತುಂಬ ವೀಕ್ ಆಗೋಗ್ಬಿಟ್ಟಿದೆ. ಸೊ ಶಿ ಕಾಂಟ್ ಗೆಟ್ ಅಪ್ ಆ್ಯಂಡ್ ಸಿಟ್ ಲೈಕ್ ದಟ್. ಸೊ ನಾನು ತಟ್ಟೆಲಿಟ್ಟು ಈ ಥರ ಸ್ವಲ್ಪ ತಲೆ ಹಿಂಗೆ ಟಿಲ್ಟ್ ಮಾಡಿ ಶಿಲ್ ಹ್ಯಾವ್ ಟು ಈಟ್. ಅಭ್ಯಾಸ ಮಾಡಿಸಿದ್ದೀನಿ ಆ ಥರ. ಅಂದರೆ ಎಲ್ಲ ವ್ಯವಸ್ಥೆ ಎಲ್ಲ ಮಂಚದ ಮೇಲೆ. ಎಸ್, ಶಿ ಕಾಂಟ್ ಗೆಟ್ ಔಟ್ ಆಫ್ ಬೆಡ್. ಎವ್ರಿಥಿಂಗ್ ಈಸ್ ಆನ್ ಬೆಡ್ ಓನ್ಲಿ. ನೀವೇ ಎಲ್ಲ ಮಾಡೋದು. ಹೌದು, 5 ವರ್ಷದಿಂದ ನಾನೇ ಕ್ಲೀನ್ ಮಾಡೋದು. ಎವ್ರಿಥಿಂಗ್, ಚೇಂಜಿಂಗ್ ಹರ್ ಡ್ರೆಸ್, ವಾಷಿಂಗ್ ಹರ್ ಕ್ಲೋತ್ಸು ನಾನೇ ಮಾಡೋದು. ಬಿಕಾಸ್ ನನಗೆ ಅದನ್ನು ಸುಮ್ಮನೆ ಮುಟ್ಟೋದೇ ಕೆಲಸ ಮುಟ್ಟಲ್ಲ ಅಂದರೆ ವಾಷಿಂಗ್ ಕ್ಲೋತ್ಸ್ ಎಲ್ಲಿ ಮಾಡ್ತಾರೆ. ಸೊ ಹರ್ ಡ್ರೆಸ್ಸಸ್, ವಾಷಿಂಗ್ ಹರ್ ಡ್ರೆಸ್ಸಸ್, ಎವ್ರಿಥಿಂಗ್ ನಮ ಶಿವಾಯ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀನಿ ನಾನು. ಅಲ್ಸೆ ನಮ ಶಿವಾಯ, ದಿಸ್ ಇಸ್ ಯೋ ಇಚ್ಛೆ ಕಣ ಅಂತ ಹೇಳ್ಬಿಟ್ಟು ಡೂ ಎವ್ರಿಥಿಂಗ್. 5 years ಇಸ್ ಹೌ ನಾನು ಮಾಡ್ತಿರೋದು. ಇದು ತುಂಬ ನೋವಾಗುತ್ತೆ. ನಾನೇನು ದೇವರಲ್ಲ, ನಾನು ಮನುಷ್ಯರ್ತಾನೆ. ನನಗೂ ಕೆಲವೊಂದು ದಿನ ತುಂಬ ಡಿಪ್ರೆಸ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ದಿಸ್ ಇಸ್ ದ ಪ್ಯಾಟರ್ನ್ ಇನ್ ವಿಚ್ ಇಟ್ ಇಸ್. ಆ ಜೀವ ಇರೋವರೆಗೂ ನನ್ನ ಋಣ ನಾನು ಮಾಡಬೇಕಲ್ಲ. ನಾನಿವಾಗ ಈ ಋಣದಿಂದ ನಾನು ಈ ಕೆಲಸ ಮಾಡದೆ ನಾನು ತಪ್ಪು ಮಾಡಿಬಿಟ್ಟು ಜನ ಹೋಗಿದ್ಬಿಡ್ತಾರಲ್ಲ. ಯು ವಿಲ್ ಸೇ, ಹೌ ಕ್ಯಾನ್ ಯು ಡೂ ದಿಸ್ ಟು ಯುವರ್ ಸಿಸ್ಟರ್? ದ್ಯಾಟ್ ಈಸ್ ವಾಟ್ ಐ ಬೀನ್ ಮೇಂಟೈನಿಂಗ್ ರೈಟ್ ಫ್ರಮ್ ದ ಬಿಗ್. ನಾನು ಜನಕ್ಕೂ ಅದೇ ಹೇಳಿದೆ, ನಾನು ಆ ತಪ್ಪು ಮಾಡಲ್ಲ. ನನ್ನ ತಾಯಿನೂ ಇದೇ ಥರ ಐ ಸ್ಟುಡ್ ಬೈ ಹರ್ ಟಿಲ್ ದಿ ಎಂಡ್, ಡಿಡ್ ಎವ್ರಿಥಿಂಗ್ ಫಾರ್ ಹರ್. ಉಷಾಮ್ಮನೂ ಅಷ್ಟೇ. ಮಗು ಇಲ್ವಾ, ಗಂಡ ಇಲ್ವಾ, ಯಾರೂ ಇಲ್ವಾ, ನಾನಿದ್ದೀನಿ ಜೊತೆಯಲ್ಲಿ. ಐ ಆಮ್ ಟೇಕಿಂಗ್ ಕೇರ್ ಆಫ್ ಹರ್. ಶಕ್ತಿ ಕೊಡಬೇಕು. ಮತ್ತು ನನಗೆ ಈ ಥರ ಎಲ್ಲ ಸ್ವಲ್ಪ ಬರ್ಡನ್ ಕೊಟ್ಬಿಟ್ರೆ ನಾನು ನೊಂದೋಗ್ಬಿಡ್ತೀನಿ. ಇವಾಗ ಇದಾಗುತ್ತೆ, ನಾವು ಒಂದು ಮನೇಲಿ ಒಂದು 3 ವರ್ಷ ಒಂದು ಸೆಟಪ್ಪಲ್ಲಿ ಇರ್ತೀವಲ್ಲ, ಒಂಚೂರು ಒಂದು ಸೆಟ್ ಆಗಿರತ್ತಲ್ಲ ಎಲ್ಲ. ಓಕೆ, ಇಲ್ಲಿ ಮೆಡಿಕಲ್ ಶಾಪ್ ಇದೆ, ಅದಿದೆ ಇದೆ, ಮೆಂಟ್ಲಿ ವಿ ಸೆಟ್ ಇನ್ ಟು ಇಟ್. ಇವಾಗ ಬದಲಾಯಿಸೋವಾಗ ನಮ್ಗೆ ಏನೆಲ್ಲ ಯೋಚನೆ ಆಗುತ್ತೆ, ನೆಕ್ಸ್ಟ್ ಯಾವ ಕಡೆ ಎಲ್ಲಿ ಇರುತ್ತೆ. ಬಿಕಾಸ್ ನನಗೇನೋದಕ್ಕಿಂತ ಉಷಾಮನೂ ಒಂದು ಕಡೆ ಸೇಫ್ ಆಗಿರಬೇಕಲ್ಲ. ಯು ಕಾಂಟ್ ಪುಟ್ ಹರ್ ಇನ್ ಸಮ್ ಪ್ಲೇಸ್ ವೇರ್. ಇವಾಗ ನೀವು ಹೊರಗಡೆ ಬರಬೇಕಾಯ್ತು, ನಾನು ಬರೀ CCTV ಕ್ಯಾಮ್ರಾ ಇರುತ್ತೆ ಉಷಾಮನ್ನ, ಅದರಲ್ಲೇ ನಾನು ನೋಡ್ತಿರ್ತೀನಿ. ಬಟ್ ಒಂದೇನಾದರೂ ಆಯಿತು ಅಂದರೆ ಓಡೋಗಿ ಕಾಪಾಡೋದಕ್ಕೆ ಯಾರಾದರೂ ಇರಬೇಕಲ್ಲ, ಆ ಥರ ಎಲ್ಲ ಇರುತ್ತಲ್ಲ.
ರಿಯಲ್ ಲೈಫ್ ಹೀರೋ ನೀವು ನಿಜವಾಗ್ಲೂ. ಎಷ್ಟು ಒಳ್ಳೆ ಸೇವೆ, ನಿಸ್ವಾರ್ಥವಾದ ಸೇವೆ ನಿಮ್ಮ ಅಕ್ಕಂಗೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಭಗವಂತ ತುಂಬ ಚೆನ್ನಾಗಿರ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿತ್ ಯೋರ್ ಪರ್ಮಿಷನ್ ಈಗ ನಾನು ಸಹಾಯ ಮಾಡಕ್ಕೆ ಮುಂದೆ ಬಂದರೆ ನಿಮಗೆ ನಿಮ್ಮ ಅಕೌಂಟ್ ನಂಬರ್ ಏನು ಶೇರ್ ಮಾಡಿ. ಖಂಡಿತ ಖಂಡಿತ. ಆ್ಯಂಡ್ ವಿಜಯಲಕ್ಷ್ಮಿ ಮ್ಯಾಮ್ಗೆ ನೀವೇನೋ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಟ್ಟರೆ ಇನ್ಸ್ಟಾಗ್ರಾಮಲ್ಲಿ IM_RJ ರಾಜೇಶ್ ಅಂತ ನನ್ನ ID ಕೆಳಗಿದೆ, ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ನನ್ನ ಇನ್ಸ್ಟಾಗ್ರಾಮಿಗೆ ಬಂದು ಪರ್ಸ್ನಲ್ ಆಗಿ ನೀವು ಮೇಡಮ್ ಮನೆ ಕೂಡ ಹುಡುಕ್ತಿದ್ದಾರೆ, ಸಹಾಯ ಮಾಡಬೇಕು ಅಂತ ಬಂದರೆ ಒಂದು ಮೆಸೇಜ್ ಮಾಡಿ, ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕೂಡ ಮೆಸೇಜ್ ಮಾಡಿ. ಮ್ಯಾಮ್ ಅಕೌಂಟ್ ನಂಬರ್ ಕೂಡ ಶೇರ್ ಮಾಡ್ತೀನಿ. ನೀವು ನಿಮ್ಮ ಕೈಲಾದಷ್ಟು ಆರ್ಥಿಕವಾದಂಥ ಸಹಾಯ ವಿಜಯಲಕ್ಷ್ಮಿ ಮ್ಯಾಮ್ ಸಹಾಯ ಮಾಡ್ಬೋದು. ಆ್ಯಂಡ್ ಮ್ಯಾಮ್ ಯುವರ್ ಒನ್, ನಾನು ಎಷ್ಟು ಹೇಳಿದ್ರು ಕಮ್ಮಿ. ನೀವೊಂದು ಶಕ್ತಿ, ಧೈರ್ಯ. ಇಲ್ಲ, ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಡೋಂಟ್, ನೀವು ನಿಮ್ಮ ಜೊತೆ ಇರೋ ತಾಯಿ ಆಗಲಿ, ನಿಮ್ಮ ತಂದೆ ಇರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರು ಇರ್ಬೋದು, ನಿಮ್ಮ ಅಕ್ಕ ತಂಗಿ ಇರ್ಬೋದು, ಯಾರನ್ನೂ ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮ ಅಮ್ಮ ಇದ್ದಾಳೆ, ನಾಳೆ ಮಾತಾಡ್ಬೋದು ಅಂತ ಹೇಳಬೇಡಿ. ಎವ್ರಿ ಮೊಮೆಂಟ್ ಯು ಡೋಂಟ್ ನೋ ವೆನ್ ಸಡನ್ನಾಗಿ ನನ್ನ ಜೀವನ ಸಡನ್ನಾಗಿ ಟರ್ನ್ ಆಗಿಬಿಡುತ್ತೆ. ಇವತ್ತು ಚೆನ್ನಾಗಿ ಮಾತಾಡ್ತಿದ್ದವರು ನಾಳೆ ಹೋಗ್ಬಿಟ್ರು ಅನ್ನೋ ಥರ ಟಕ್ 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 ಅಂತ ಚೇಂಜ್ ಆಗಿಬಿಡುತ್ತೆ. ದೆನ್ ಯು ವಿಲ್ ಥಿಂಕ್ ದಟ್ ನಾನು ಆ ಟೈಮನ್ನು ಸ್ವಲ್ಪ ಕೊಡಬೇಕಾಗಿತ್ತೇನೋ, ಮಾತಾಡಬೇಕಾಗಿತ್ತೇನೋ, ಅದನ್ನು ರಿಯಲೈಸ್ ಮಾಡಿಕೊಂಡೆ ನಾನು ಈ ಸೇವೆನ ಮಾಡ್ತಿದ್ದೀನಿ. ನೋಡಿ, ಇವಾಗ ಐ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್ ಆ್ಯಂಡ್ ಐ ಕ್ಯಾನ್ ಸೇ ದಟ್ ಓಕೆ, ಅವರೊಂದು ಇದರಲ್ಲಿ ಇರಲಿ, ಕೇರ್ ಇರಲಿ, ಸೆಂಟ್ರಲ್ ಇರಲಿ, ಆಮೇಲೆ ನಾವು ಬಂದು ನೋಡ್ಕೊಳ್ಳೋ ಅಂತ ನಾವು ಅನ್ಕೋಬೋದು ನಾವು. ಬಟ್ ಹಂಗಲ್ಲ ಅದು. ಈ ಟೈಮ್ ಏನಿದೆ ಅದು ಎಲ್ಲ ನನ್ನ ಅಭಿಮಾನಿಗಳಿಗೆ, ನನ್ನ ಈ ಪಾಡ್ಕಾಸ್ಟ್ ನೋಡ್ಕೊಳ್ತಿರೋ ಎಲ್ರಿಗೂ ನಾನು ಹೇಳ್ತೀನಿ. ಅಲ್ಲಿ ಸೋಫಾ ಮೇಲೆ ಸ್ಯಾಂಡ್ವಿಚ್ ತಿಂತಾ ಕೂತಿದ್ವಿ, ನೀವು ಸಡನ್ನಾಗಿ ಒಂದು ಮಾತು ಹೇಳ್ತಾರೆ. ನನಗೆ ಆ್ಯಕ್ಚುಲಿ ತುಂಬ ಬೇಜಾರಾಯಿತು. ನೀವು ಬಾಲಚಂದ್ರ ಅವ್ರು ತೀರ್ಕೊಂಡಾಗ ನೀವು ಪ್ರಕಾಶ್ ಅವ್ರಿಗೆ ನೀವು ಫೋನ್ ಮಾಡ್ತೀರಾ. ಹೌದು. ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿ ನೀವು ಹೇಳ್ತೀರಾ, ನೀವು ಹೇಳೋ ಮಾತು ಹೇಗಿರುತ್ತೆ ಅಂದರೆ, ಅದು ನಾನು ಹೇಳಲ್ಲ, ನೀವೇ ಮಾತಾಡಿ. ಏನು ಅವತ್ತು ಅಲ್ಲಿ ಏನು ಕಾನ್ವರ್ಸೇಷನ್ ಆಯ್ತು ಅದನ್ನು ಹೇಳಿ ಈಗ. ಏನಿಲ್ಲ, ನಾನು ಬಾಲಚಂದ್ರ ಸರ್ದು ನಾನು ಕೆಲಸ ಮಾಡ್ತೀನಿ. ಬಾಲಚಂದ್ರ ಸರ್ ಅವ್ರದ್ದು ಸೀರಿಯಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಬಾಲಚಂದ್ರ ಸರೇ ಫಸ್ಟ್ ನನ್ನ ತಮಿಳ್ ಸೀರಿಯಲ್ಲು ಇಂಟ್ರೊಡ್ಯೂಸ್ ಮಾಡಿದ್ದು. ಅವ್ರದ್ದು ಎದುರು ನೀಚಲ್ ಅಂತ ಹೇಳ್ಬಿಟ್ಟು ಒಂದು ಸೀರಿಯಲ್ಲು. ಸೊ ಅದು ತುಂಬ ಚೆನ್ನಾಗಿ ಹೋಯಿತು. ಆ್ಯಂಡ್ ಐ ವಾಸ್ ಪರ್ಸ್ನಲಿ ಅವ್ರ ಬಗ್ಗೆ ತುಂಬ ಅಭಿಮಾನ ನನಗೆ. ಒಳ್ಳೆ ನಿರ್ದೇಶಕರಲ್ವಾ ಬಾಲಚಂದ್ರ ಸರ್. ಸೊ ಅವರು ತೀರೋದಾಗ ಅವರ ಒಂದು ಲಾಸ್ಟ್ ರೈಟ್ಸ್ ನೋಡ್ತಿದ್ದೆ. ತುಂಬ ತುಂಬ ದುಃಖದಲ್ಲಿ ನೋಡ್ತಿದ್ದೆ. ಆವಾಗ ಪ್ರಕಾಶ್ ರಾಜ್ ಸರ್ ವಾಸ್ ಲೈಕ್ ಕಂಪ್ಲೀಟಾಗಿ ಅವರೆಲ್ಲ ತುಂಬ ಇನ್ವಾಲ್ವ್ಡ್ ಆಗಿ ಅದನ್ನು ಮಾಡ್ತಿದ್ರು. ಕಡೇ ಇದುವರೆಗೂ ಹೋಗಿ ಒಳಗಡೆ ಆ ಬಾಡಿನ ಇದರೊಳಗಡೆ ಕಲಿಸೋ ಇದೆಯಲ್ಲ, ಅಲ್ಲಿವರೆಗೂ ಹೋಗಿ ಮಾಡಿಬಿಟ್ಟು ಬಂದರು. ಚಿತಾಗಾರಕ್ಕೆ ಅಲ್ಲಿವರೆಗೂ ಹೋಗಿ ಮಾಡಿಬಿಟ್ಟು ಬಂದರು. ಅದನ್ನು ನಾನು ನೋಡುವಾಗ ನನಗೆ ಒಂಥರ ಪ್ರಕಾಶ್ ರಾಜ್ ಸರ್ ಹತ್ರ ನಾನು ಮಾತಾಡಿದಾಗ, ಸರ್ ನನಗೆ ನೀವದು ಅವ್ರು ಮಾಡಿದ್ರಲ್ಲ ಸರ್, ನನಗೆ ತುಂಬ ತುಂಬ ಮನ್ಸು ಟಚಿಂಗ್ ಆಗಿತ್ತು ಸರ್. ನನಗೂ ಆ ಥರ ನೀವು ಮಾಡ್ತೀರಾ ಸರ್ ಅಂತ ಕೇಳಿದೆ. ಅವ್ರ ಹತ್ರ ಹೇಳಿದೆ ಆ ಥರ. ಏನು ವಿಜಯಲಕ್ಷ್ಮಿ, ವೈ ಡು ಯು ಟಾಕ್ ಲೈಕ್ ದಿಸ್, ಆಮೇಲೆ ಮಾತಾಡ್ಬೋದಾ, ಬೇಜಾರಾಗಲ್ವಾ ಅಂದರು. ಅವ್ರು ಮಾತಾಡೋದಲ್ವಾ. ಯಾಕಂದರೆ ಇಲ್ಲ ಸರ್, ಅದೆಲ್ಲ ಏನು ತಪ್ಪಿಲ್ಲ ಸರ್. ನಾವು ಬರೋವಾಗ ನಮ್ಗೆ ಯಾರ್ಯಾರಿದ್ರು ಜೊತೇಲಿ, ನಮ್ಮ ತಂದೆ ತಾಯಿ ಇದ್ದಿರ್ತಾರ ಜೊತೇಲಿ, ಒಂದು ಕ್ಲೋಸ್ ಸರ್ಕಲ್, ನಮ್ಮ ಫ್ಯಾಮಿಲಿ ನಮ್ಗೆ ಗೊತ್ತಿಲ್ಲ, ನಾವು ಎಲ್ಲರೂ ಇದ್ದಿರ್ತಾರೆ. ಬಟ್ ನಾವು ಬಿಟ್ಟು ಹೋಗುವಾಗ ವೆನ್ ವಿ ಆರ್ ಲಿವಿಂಗ್, ನಾನು ಅದನ್ನು ತುಂಬ ಹೇಳ್ತೀನಿ. ನನಗೆ ತುಂಬ ಇಷ್ಟವಾದವರು ಇದ್ದರೆ ಡೆಫಿನೆಟ್ಲಿ ನೀವು ಬರಬೇಕು, ನಾನು ತೀರೋದಾಗ ನೀವು ಇರಬೇಕು. ಆಮೇಲೆ ನಾನು ಐ ಟೋಲ್ಡ್ ಮೈ ಕ್ಲೋಸ್ ಸರ್ಕಲ್, ನಾನು ಹೇಳಿದೆ, ಅಫ್ಕೋರ್ಸ್ ಅದು ಗೊತ್ತಿರುತ್ತೆ ನಿಮಗೆ. ಒಂದು ಕನ್ಫ್ಯೂಷನ್ ಇತ್ತು ಒಂದು ಪಾಯಿಂಟಲ್ಲಿ. ನೀವು ತಮಿಳ್ನಾಡು ಹೋಗ್ಬಿಡ್ತೀರಾ, ಕರ್ನಾಟಕದಲ್ಲಿ ಇರ್ತೀರಾ, ಈ ಅಭಿಮಾನಿಗಳು ತುಂಬ ಒಂದು ಕನ್ಫ್ಯೂಷನ್ ಇತ್ತು. ಅವಾಗ ನಾನು ಹೇಳಿದೆ, ಇಲ್ಲಪ್ಪ, ನನ್ನ ತಂದೆ ಇಲ್ಲೇ ತಿರೋದ್ರು, ಅವ್ರಿಗೆ ಶೃಂಗೇರಿಯಲ್ಲೇ ಮಾಡಿದ್ರು. ಓಕೆ, ಹಿ ವಾಂಟೆಡ್ ಯೂಸ್, ನಮ್ಮ ತಂದೆಗೆ ತುಂಬ ಅಭಿಮಾನ. ಯಾಕಂದರೆ ಕರ್ನಾಟಕದಲ್ಲೇ ಅವರು ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿ ಮಾಡಿ, ಆಮೇಲೆ ಅವ್ರ ಫರ್ಮ್ ಇಲ್ಲೇ ಚೆನ್ನಾಗಾಗಿ, ನಾವೆಲ್ಲ ಚೆನ್ನಾಗಿ ಲೈಫಲ್ಲಿ ಆಗಿದ್ದು, ಅವ್ರಿಗೆ ತುಂಬ ಅಭಿಮಾನ. ಸೊ ಅವರು ಇಲ್ಲೇ ತಿರೋದ್ರು, ಶೃಂಗೇರಿಯಲ್ಲಿ ಮಾಡಿದ್ರು. ನಮ್ಮ ತಾಯಿ ಇಲ್ಲೇ ತಿರೋದ್ರು, ಶೃಂಗೇರಿಯಲ್ಲೇ ಮಾಡಿದ್ರು. ಸೊ ನಾನು ಅಂದೆ, ಏನಿಲ್ಲಪ್ಪ, ನಾನು ಎಲ್ಲಿ ತಿರೋದ್ರು ನನ್ನ ಬಾಡಿನ ತೊಗೊಂಡು ಬಂದು, ನೀವು ಮತ್ತೆ ಕನ್ಫ್ಯೂಸ್ ಆಗಬಾರ್ದು, ಅದನ್ನು ಬರಿ ಮಾಡಬೇಕಾ, ಹಂಗೆಲ್ಲ ಕನ್ಫ್ಯೂಸ್ ಮಾಡಬಾರ್ದು. ಕ್ರಿಮೇಷನ್ ಮಾಡಬೇಕು, ಆ್ಯಶಸನ್ನು ತೊಗೊಂಡೋಗಿ ನೀವು ಶೃಂಗೇರಿಯಲ್ಲಿ ಆ ಶಾರದೆ ಹತ್ರ ನೀವು ಸೇರಿಸ್ಬಿಡ್ಬೇಕು. ಐ ಹ್ಯಾವ್ ಟೋಲ್ಡ್ ಇಟ್. ಆ್ಯಂಡ್ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಹತ್ರ ನಾನು ಹೇಳ್ತೀನಿ, ಇವರು ಬರಬೇಕು, ನೀವು ಬರಬೇಕು, ಖಂಡಿತ ಎನಿ ಕಾಸ್ಟ್ ಬರಬೇಕು ನನ್ನ ಡೆತ್ಗೆ ಅಂತ ನಾನು ಹೇಳ್ತೀನಿ. ಐ ಡೋಂಟ್ ಫೈಂಡ್ ಇಟ್ ಎನಿಥಿಂಗ್ ರಾಂಗ್, ಬಿಕಾಸ್ ನನ್ನ ಪ್ರಕಾರ ಪ್ರಪಂಚದಲ್ಲಿ ಎಲ್ರಿಗೂ ಆ ಡೆತ್ ಅನ್ನೋದು ಒಂಥರ ಒಂದು ಪೇನ್ ಅಂತ ಕನ್ಸಿಡರ್ ಮಾಡ್ತಾರಲ್ವಾ. ನನಗದು ಮುಕ್ತಿ, ಅದು ಲಿಬ್ರೇಷನ್, ಅದು ಐ ಆಮ್ ಗೆಟಿಂಗ್ ಲಿಬ್ರೇಟೆಡ್ ಅಂತ ಒಂದು ಫೀಲಿಂಗ್ ನನಗೆ. ಈಗ ನಾನು ಹೇಳ್ತಿರೋದು ಕೆಲವೊಬ್ರಿಗೆ ಕೇಳುವಾಗ, ನೋಡು ವಾಟ್ ಇಸ್ ಶೀಸ್ ಟ್ರೈಂಗ್ ಟು ಸೇ ಅಂತಲ್ಲ. ಸ್ಪಿರಿಚುಲಿ ನಾನು ಯಾವ ಥರ ಒಂದು ಪಾಯಿಂಟಲ್ಲಿ ಇದ್ದೀನಿ ಅಂದರೆ, ಈಗ ನನ್ನ ಕರ್ತವ್ಯ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ. ಇವಾಗ ನಮ್ಮ ಅಕ್ಕ ನೋಡಿ ಪ್ಯಾರಲಿಸಿಸ್ ಆಗಿಬಿಡ್ತು ಅವ್ರಿಗೆ. ಓಕೆ, 5 ಇಯರ್ಸ್ ಅವ್ರಿಗೆ ಸರ್ಜರಿ ಮಾಡಿದ ತಕ್ಷಣ ತಪ್ಪಾಗಿ ಸರ್ಜರಿ ಮಾಡಿಬಿಟ್ಟು
2 ಪಾಯಿಂಟ್ಸ್ ಹತ್ತತ್ರ 3 ಪಾಯಿಂಟ್ಸ್ ಅನಸ್ತೇಶಿಯಾ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಎಲ್ಲಿ? ಯಾವಾಗ? ಏನ್ ನಡೀತು? ಚೆನ್ನೈಯಲ್ಲಿ. ಇದೇನ್ ನಡೀತು ಆಕ್ಚುಲಿ ಘಟನೆ? ಆ್ಯಕ್ಚುಲಾಗಿ ಅವ್ರಿಗೆ ಯೂಟ್ರಸಲ್ಲಿ ಫೈಬ್ರಾಯ್ಡ್ಸ್ ಇತ್ತು. ಹ್ಯಾಂಡ್ ಹರ್ ಫೈಬ್ರಾಯ್ಡ್ಸ್ ಯೂಟ್ರಸ್ ಆಲ್ಸೋ ಹ್ಯಾಡ್ ಬಿಕಮ್ ವೆರಿ ಬಿಗ್. ತುಂಬ ದೊಡ್ಡದಾಗ್ಬಿಡ್ತು. ತೆಗಿಲೇಬೇಕು ಅಂತ ಹೇಳಿದ್ರು ಚೆನ್ನೈಯಲ್ಲಿ. ಚೆನ್ನೈಯಲ್ಲಿ. ನಮ್ಮ ಅಕ್ಕಗೇನು ಅಂದರೆ ಭಯ, ಅದು ತೆಗೆದ್ರೆ ಅದು ಕಾಂಪ್ಲಿಕೇಶನ್ಸ್ ಆಗುತ್ತೆ. ತೆಗೆದಿರೋದು ಕಾಂಪ್ಲಿಕೇಶನ್ಸ್ ಆಗಿದೆ. ಸೊ ನಮ್ಮ ಅಕ್ಕ ಬೇಡ 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 ಅಂತಿದ್ರು. ಬಟ್ ಒಂದು ಪಾಯಿಂಟ್ ಬಂತು ವೆನ್ ಬ್ಲೀಡಿಂಗ್ ವಾಸ್ ಟೂ ಹೆವಿ ಆ್ಯಂಡ್ ಶಿ ಹ್ಯಾಡ್ ಟು ಮಾಡಲೇಬೇಕಾಯ್ತು. ಆಪರೇಷನ್ ಮಾಡಿದ್ದಾರೆ. ಮಾಡಿಬಿಟ್ಟು ನಾವು ಅಂದ್ಕೊಂಡ್ವಿ ಓಕೆ ಇಲ್ಲಿಂದ ಶಿಲ್ ಬಿ ಫೈನ್ ಅಪ್ಪ ಅಂತ ತಾನೇ ಎಲ್ಲರೂ ಅಂದ್ಕೊಳ್ತೀವಿ. ಬಟ್ ನೋಡಿದ್ರೆ ಅವ್ರು ಕೊಟ್ಟಿರೋ ಒಂದು ಅನಸ್ತೇಶಿಯಾ ಸೋ ಸೆನ್ಸಿಟಿವ್ ಅಂದರೆ ನೀವು 1 ಪಾಯಿಂಟ್ 2 ಪಾಯಿಂಟ್ ಹೆವಿ ಕೊಟ್ಬಿಟ್ರೂ ನಮಗೆ ಪ್ಯಾರಲಿಸಿಸ್ ಆಗಿಬಿಡುತ್ತೆ. ಬಿಕಾಸ್ ಯುವರ್ ಬಾಡಿ ವಿಲ್ ಬಿ ವೀಕ್. ಇಟ್ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ದಟ್ ಇದು. 3 ಪಾಯಿಂಟ್ಸ್ ಹತ್ರ ಜಾಸ್ತಿ ಕೊಟ್ಟಿರುವಾಗ ಅದು ಅವ್ರ ಬಾಡಿಗೆ ರಿಯಾಕ್ಟ್ ಆಗಿಬಿಟ್ಟು ಶಿ ವಾಸ್ ಪ್ಯಾರಲೈಸ್ಡ್. ಲೆಫ್ಟ್ ಸೈಡ್ ವಾಸ್ ಕಂಪ್ಲೀಟ್ಲಿ ಪ್ಯಾರಲೈಸ್ಡ್. ಆ್ಯಂಡ್ ನನಗೆ ಕಣ್ಣು ಕಾಣಿಸ್ತಿಲ್ಲ. ಈ ಮನೆ ಇದೆಲ್ಲ ತಿರುಗ್ತಾ ಇದೆ. ಆ್ಯಂಡ್ ಹಿಂಗೆ ಎದ್ದು ಹಿಂಗೆ ನಿಂತ ತಕ್ಷಣ ಹಂಗೆ ಒಂದು ಹ್ಯಾಂಗರ್ ಹಂಗೆ ಬಿದ್ದಂಗೆ ಬಿದ್ದರು. ಶಿ ಜಸ್ಟ್ ಡ್ರಾಪ್ ಲೈಕ್ ದಟ್ ಡೌನ್ ಮನೇಲ? ಮನೇಲಿ. ನೀವು ನಂಬಲ್ಲ ರಾಜೇಶ್ ಅವರೇ, ನನಗೇನೂ ಗೊತ್ತಿಲ್ಲ. ಸಿ ಐ ಆಮ್ ಸೋ ನಮ್ಮ ಮನೇಲಿ ನಾನೇ ಚಿಕ್ಕೋಳಲ್ವಾ. ನನಗೂ ನಮ್ಮ ಅಕ್ಕಗೂ 6 ಇಯರ್ಸ್ ಡಿಫ್ರೆನ್ಸ್. ಸೊ ನನಗೆಲ್ಲ ದೊಡ್ಡದಾಗಿ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಸಾವು ನೋಡಿದ್ದೀನಿ, ನಮ್ಮ ತಂದೆ ಸತ್ತಿರೋದಾಗ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಟ್ ಲಿಟ್ರಲಿ ಒನ್ ಪ್ಯಾರಲಿಟಿಕ್ ಪೇಷಂಟ್ ಆ್ಯಂಡ್ ಶಿ ಇಸ್ ಗೋನ್ ಟು ರಿಕವರ್ ಅಂತ ಅಂದ್ಕೊಳ್ಳೋವಾಗ ಮತ್ತೆ ಈ ಸ್ಟೇಜ್ ಹೋಗ್ತಿದೆ ನೋಡಿ. ವೆನ್ ಶಿ ಇಸ್ ಬಿಕಮ್ ಕಣ್ಣು ಕಾಣಿಸ್ತಿಲ್ಲ, ಒಂದೊಂದು ಆರ್ಗನು ಫೇಲಿಯರ್ ಆಗಿ ಇದು ನಾನು ಎಷ್ಟು ಹಾಸ್ಪಿಟಲ್ಸಲ್ಲಿ ಚೆನ್ನೈಲಿ ಆ ಕೋವಿಡ್ ಟೈಮಲ್ಲಿ ಆಯಿತು. ಆ ಚೆನ್ನೈಲಿ ಎತ್ಕೊಂಡು ಹೋಗಿ ಓಡಿದ್ದೀನಿ ಉಷಾಮನ್ನ. ಮನೇಲಿ ಯಾರ್ಯಾರು ಇದ್ರಿ ಅವಾಗ? ನಮ್ಮಮ್ಮ ಒಬ್ಬರೇ. ಬಿಕಾಸ್ ನಮ್ಮ ತಂದೆ ತೀರೋಗ್ಬಿಟ್ಟಿದ್ರಲ್ಲ. ನಾನು, ನಮ್ಮ ಅಕ್ಕ, ನಮ್ಮಮ್ಮ. ಅವರಿಗೆ ಮದ್ವೆ ಆಗಿ ಶಿ ವಾಸ್ ಸಮಸ್ಯೆ? ನಮ್ಮ ಅಕ್ಕಗೆ ಮದುವೆ ಆಗಿ ಮಗ ಇದ್ದಾನೆ. ಹಿ ಈಸ್ ವಿತ್ ಜಯಪ್ರದ. ಬಿಕಾಸ್ ನಮ್ಮ ಅಕ್ಕನ ಜಯಪ್ರದ ಅವ್ರ ಅಣ್ಣನ ಮದುವೆ ಮಾಡಿಕೊಟ್ಟಿದ್ದೀರಿ. ಸೊ ಅಲ್ಲ, ಆ ಟೈಮಲ್ಲಿ ಅವ್ರ ಹಸ್ಬೆಂಡ್ ಮಗು ಯಾರು ಇರ್ಲಿಲ್ವಾ? ಇಲ್ಲ, ಅವರೆಲ್ಲ ಬಿಟ್ಟು ಅವ್ರ ಮಗುನ ಯಾವಾಗಲೂ ಕರ್ಕೊಂಡು ಹೋಗ್ಬಿಟ್ರು. ಅವ್ರು 8 ವರ್ಷ ಮಗು ಆಗಿದ್ದಾಗ ಅವನ್ನ ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ನಿಮ್ಮ ಅಕ್ಕ ನಿಮ್ಮ ಹತ್ರನೇ ಉಳಿದ್ರು? ನನ್ನ ಹತ್ರನೇ ಉಳ್ಕೊಂಡ್ರು. ಅವರು ಬಿಕಾಸ್ ಆಕ್ಟಿಂಗ್ ಮಾಡ್ತಿದ್ರ ಅಲ್ಲಿ? ನಾನು ಅವ್ರನ್ನ ಆ್ಯಕ್ಟಿಂಗ್ ಮಾಡೋದು ಬಿಡಲಿಲ್ಲ. ಇನ್ಫ್ಯಾಕ್ಟ್ ನಾನೇ ಬಿಡಲಿಲ್ಲ. ಐ ಸೆಡ್ ಬೇಡ ಪಾಪ ನೀನು ಇರು, ನಾನು ನೋಡ್ಕೊಳ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ನಾನೇ ಐ ಟುಕ್ ಕೇರ್ ಆಫ್ ಹರ್. ಸೊ ಶಿ ಯೂಸ್ ಟು ಟೇಕ್ ನನ್ಗೆ ಊಟ ಕಲಿಸೋದು, ಆಮೇಲೆ ನನ್ನ ಪರ್ಸ್ನಲ್ ಕೇರ್ ಎಲ್ಲ ನಂದೆಲ್ಲ ಆರ್ಟಿಸ್ಟ್ ಅಂತ ನಾನು ನೋಡ್ಕೊಳ್ಳೋದಿಲ್ಲ. ನಿಮ್ಮ ಅಕ್ಕ ನೋಡ್ಕೊಂಡು ನಾ ಕಾಲು ನೋಡ್ಕೊಳ್ತಿದ್ರು. ಈ ಹೆಲ್ತ್ ಇಶ್ಯೂ ಆದಾಗ ನನಗೇನಾಯಿತು, ಐ ವಾಸ್ ಲೈಕ್ ಪ್ಯಾರಲಿಸಿಸ್ ಆಗ್ಬಿಡ್ತು. ಹೇಳಿದ್ರು ಒಂದೊಂದು ಹಾಸ್ಪಿಟ್ಲಲ್ಲೂ ಬಂದು ಇಲ್ಲಮ್ಮ ಅವ್ರು ಸರ್ವೈವ್ ಆಗಲ್ಲ, ಅದು ಇದು ಅಂತ ಮಾಡಿ 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 ಆಮೇಲೆ ಇಲ್ಲಿ ಬ್ಯಾಂಗ್ಳೂರ್ ಬಂದು ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ತೋರಿಸಿದಾಗಲೇ ವಿ ಕೇಮ್ ಟು ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ಹ್ಯಾಪನ್. ಆಗಲೇ ಗೊತ್ತಾಯಿತು ನಮಗೆ ಇದು ಅನಸ್ತೇಶಿಯಾ ಜಾಸ್ತಿ ಆಗಿ ಇದೆಲ್ಲ ಆಗಿರೋದು ಅಂತ. ಶಿ ಕ್ಯಾನ್ ವಾಕ್. ಇವಾಗಲೂ 5 ವರ್ಷದಿಂದ ನೀವು ನೋಡಿದ್ರೆ ಶಿ ಈಸ್ ಕಂಪ್ಲೀಟ್ಲಿ ಬೆಡ್ ರಿಡನ್. ನಡೆಯೋಕ್ಕಾಗಲ್ಲ. ಮೆಮರಿ ಲಾಸ್, ಕಂಪ್ಲೀಟಾಗಿ ಮೆಮರಿ ಹೋಗ್ಬಿಟ್ಟಿತ್ತು. ಏನೂ ನೆನಪಿರಲಿಲ್ಲ. ನನ್ನನ್ನು ಮಾತ್ರ ನೆನಪಿತ್ತು. ಬಿಕಾಸ್ ಡಾಕ್ಟರ್ಸ್ ಕರೆದು ಹೇಳೋರು, ಲಚ್ಚು ಲಚ್ಚು ಅಂತ ನಿನ್ನ ಹೆಸರು ಮಾತ್ರ ಹೇಳ್ತಾರೆ, ಅದು ನೀವು ತಾನೇ ಮ್ಯಾಮ್ ಅಂತ ಹೇಳ್ಬಿಟ್ಟು ನನ್ನನ್ನು ಮಾತ್ರ ನೆನಪಿತ್ತು, ಬೇರೆ ಯಾವುದೂ ನೆನಪಿಲ್ಲ. ಈಗಲೂ ನೀವು ನೋಡಿದ್ರೆ ನಮ್ಮ ತಾಯಿ ನೆನಪಿಲ್ಲ, ನಮ್ಮ ಅಕ್ಕಗೆ ನಮ್ಮ ತಾಯಿನ ನೆನಪಿಲ್ಲ. ಹೌದಾ? ಶಿ ಇಸ್ ಕಂಪ್ಲೀಟ್ಲಿ ಫರ್ಗಾಟ್. ಅಮ್ಮ ಇದು ತನಕ ಡೆತ್ ಇದು ಅಟೆಂಡ್ ಮಾಡಿದಾಗಲೂ ಕೂಡ ಶಿ ವಾಸ್ ಜಸ್ಟ್ ವೇಗ್. ಬಟ್ ಅದು ಅಮ್ಮನೇ ಅಂತ ರೆಕಗ್ನೈಸ್ ಆಗಲಿಲ್ಲ. ನೀವು ಅಮ್ಮ ಯಾರು ಅಂತ ಕೇಳಿದ್ರೆ ನಾನು ಅಂತಲೇ ಹೇಳೋದು. ಬಿಕಾಸ್ ಹರ್ ಮೆಮರಿ ಸ್ಟಾರ್ಟೆಡ್ ಅಗೇನ್ ವಿತ್ ಮೀ. ಲೈಕ್ ಥಿಂಕಿಂಗ್ ದಟ್ ನಾನು ತಾನೇ ಫೀಲ್ ಮಾಡೋದು, ನಾನು ತಾನೇ ಡೈಪರ್ ಬದಲಾಯಿಸೋದು, ನಾನು ತಾನೇ ಎಲ್ಲ ಸ್ನಾನ ಮಾಡಿಸೋದು. ಸೊ ಹರ್ ಮೆಮರೀಸ್ ಟು ಡೆಟ್ ನಾನೇ ತಾಯಿ ಅಂತ ಹೇಳ್ಕೊಂಡು ನಾನು ಅದನ್ನು ಹಾಗೆ ರಿಟರ್ನ್ ಮಾಡ್ಕೊಂಡೆ. ಓಕೆ, ಅದೇ ವಾಟ್ ಎವರ್ ಇಸ್ ಅರ್ ಕಂಫರ್ಟ್, ಲೆಟರ್ ಬಿ ಲೈಕ್ ದಟ್ ಅಂತ ಹೇಳ್ಬಿಟ್ಟು 5 ವರ್ಷದಿಂದ ನಾನು ಪಡೆದೇ ಇರೋದು ಇಲ್ಲ. ನಾನು ಒಂದು ಕಲಾವಿದೆ. ನಾನು ಹೇಳ್ತೀನಿ ನೋಡಿ, ನಾವೆಲ್ಲ ಯಾವಾಗಲೂ ಒಂದು ಇದರಲ್ಲಿ ಇರ್ತೀವಲ್ಲ, ಅಂದರೆ ವಿ ಹ್ಯಾವ್ ಪೀಪಲ್ ಟು ಟೇಕ್ ಕೇರ್ ಆಫ್ ಅಸ್. ನಾವು ಹಿಂಗೆ ಊಟ ಮಾಡಿಬಿಟ್ಟು ಹಿಂಗೆ ತಿರುಗಿದ್ರೆ ನಮ್ಗೆ ಒಂದು ಟಿಶ್ಯೂ ಪೇಪರ್ ಕೊಡೋಕ್ಕಿರ್ತಾರೆ, ನೋಡ್ಕೊಳಕ್ಕಿರ್ತಾರೆ. ಕೈಗೊಬ್ರು ಕಾಲು ಬಿ ಲೈಕ್ ದಟ್. ಅದ್ರ ನನ್ನ ತಪ್ಪಂತ ಹೇಳಲ್ಲ. ನಾವು ಆ ಥರ ದೇವರ ಸೃಷ್ಟಿ ಆ ಥರ ಮಾಡಿರ್ತಾರೆ ನಮ್ಮನ್ನು. ಬಟ್ ನನ್ನ ಲೈಫ್ ಹೆಂಗಾಯಿತು ಅಂದರೆ, ಇವಾಗ ಎಲ್ಲರೂ ಹೇಳ್ತಾರೆ ನೋಡಿ ನಿಮ್ಮ ಸಿಸ್ಟರ್ನ ಅನಾಥಾಶ್ರಮದಲ್ಲಿ ಹಾಕ್ಬಿಡಿ, ನೀವು ನೋಡ್ಕೊಳಕ್ಕಾಗಲ್ಲ, ಅನಾಥಾಶ್ರಮದಲ್ಲಿ ಹಾಕ್ಬಿಡಿ ಅವ್ರನ್ನ, ತಿಂಗ್ಳಿಗೆ ಇಷ್ಟು ಅಂತ ಕಟ್ಬಿಡಿ, ಅವ್ರು ನೋಡ್ಕೊಳ್ತಾರೆ, ನೀವು ಕೆಲ್ಸಕ್ಕೆ ಹೋಗಿ. ನನಗೇನು ಅಂದರೆ ಐ ಶುಡ್ ನಾಟ್ ಡೂ ಇಟ್ ಅಂತ ನನ್ನ ಒಂದು ಫೀಲಿಂಗ್ ಹೇಳ್ತಿದೆ, ಗಟ್ ಫೀಲಿಂಗ್ ಹೇಳ್ತಿದೆ, ನೋ ಐ ಶುಡ್ ನಾಟ್ ಡೂ ಇಟ್. ಯಾಕಂದರೆ ಅದು ನಾವೊಂದು ಹ್ಯಾಬಿಟ್, ನಾವೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವಾಗ. ನೋಡಿ, ಅದು ನಾನು ಯಾರನ್ನೂ ಇದರಲ್ಲಿ ಕಂಪ್ಲೇಂಟ್ ಮಾಡಲ್ಲ. ಏನಾಗ್ಬಿಟ್ಟಿದೆ ಇವಾಗ, ದುಡ್ಡು ಮುಖ್ಯ ಆಗಿಬಿಟ್ಟಿದೆ. ವರ್ಲ್ಡ್ ಇಸ್ ಬಿಕಮ್ ಸೋ ಕಾಂಪ್ಲಿಕೇಟೆಡ್ ದಟ್ ನೀವು ಫ್ಯಾಮ್ಲಿ ನೋಡ್ತೀರಾ, ಫ್ಯಾಮ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಹೆಂಗೆ ಬರುತ್ತೆ, ಇದೆಲ್ಲ ಒಂದು ಸ್ಟೇಜ್ ಬರುತ್ತಲ್ಲ. ಇದಕ್ಕೆ ನನಗೆಲ್ಲರೂ ಕೂತ್ಕೊಂಡು ಬ್ರೈನ್ ವಾಶ್ ಮಾಡೋದು, ನೋಡಮ್ಮ
ನೀನು ನಿಮ್ಮ ಅಕ್ಕ ನೋಡ್ಕೊಂಡು ಕೂತಿದ್ರೆ ನೀನು ಬಾಳಕ್ಕಾಗಲ್ಲಮ್ಮ. ಅವ್ರನ್ನ ಅನಾಥಾಶ್ರಮದಲ್ಲಿ ಹಾಕ್ಬಿಟ್ಟು. ನನಗೇನು ಅಂದರೆ ಮಗು ಸಿ ಶೀಸ್ 40 ಐ ಆಮ್ 47 ಆ್ಯಂಡ್ ಶೀಸ್ 6 ಇಯರ್ಸ್ ಎಲ್ಡರ್ ಟು ಮೀ ದಟ್ ಓಕೆ 53 ಬಟ್ ಫಿಸಿಕಲಿ ಶೀಸ್ 53 ಹೊರತು ಮೈಂಡ್ ವೈಸು ಒಂದು ಮಗು ಮಕ್ಕಳು ಕೇಳ್ತಾರಲ್ಲ ನೀನು ಯಾವಾಗ ಬರ್ತೀಯಾ, ಯಾವಾಗ ಶೂಟಿಂಗಿಂದ ಬರ್ತೀಯಾ, ಯಾವಾಗ ಈ ಥರ ಒಂದು ಮಗುನ ನೀವು ಹೇಗೆ ಅನಾಥಾಶ್ರಮದಲ್ಲಿ ಹಾಕ್ತೀರಾ? ಐ ಆಮ್ ಟಾಕಿಂಗ್ ಅಬೌಟ್ ದಿ ಎಮೋಷನಲ್ ಇದಾಗತ್ತಲ್ಲ ನಮಗೆ. ನಿಮ್ಮನ್ನು ಕೇಳ್ತಾರೆ ಮತ್ತು ನಮ್ಮ ಅಕ್ಕ ಕೇಳ್ತಾರೆ, ನಾನು ಎಲ್ಲಿ ಹೋಗ್ಬೇಕಂದ್ರೂ ನಾನು ನೈಟೆಲ್ಲ ಪ್ರಿಪೇರ್ ಮಾಡ್ತೀನಿ. ಬಿಕಾಸ್ ಶಿ ವಿಲ್ ಬಿ ಆಸ್ಕಿಂಗ್, ನಾಳೆ ಎಲ್ಲಿ ಹೋಗ್ತೀಯಾ? ನಾಳೆ ಅಲ್ಲಿ ಹೋಗ್ತೀನಿ. ಓಕೆ, ಅಲ್ಲಿಂದ ಹಂಗಂದ್ರೆ ಮನೆಗೆ ಬರೋಕ್ಕೆ ಎಷ್ಟೊತ್ತಾಗತ್ತೆ? ಬೇಗ ಬಂದ್ಬಿಡ್ತೀಯಾ? ಇದೆಲ್ಲ ಲಿಟ್ರಲಿ ನೀವು ನೋಡಿದ್ರೆ ಒಂದು ಮಕ್ಕಳು ಕೇಳ್ತಾರಲ್ವಾ, ಆ ಥರ ಕೇಳ್ತಾರೆ. ನಾನು ಇವತ್ತು ಪಾಡ್ಕಾಸ್ಟಿಗೆ ಬರಬೇಕಂದ್ರೂ ಕೂಡ ನಿನ್ನೆ ನೈಟೆಲ್ಲ ಶಿ ವಾಸ್ ಆಸ್ಕಿಂಗ್ ಮೀ, ಅದು ಎಲ್ಲಿದೆ ಸ್ಟುಡಿಯೋ? ಆ ಮಕ್ಕಳು ಥರ, ಆ ಸ್ಟುಡಿಯೋ ಅಲ್ಲಿದೆ. ಓಕೆ, ನೀನು ಇಲ್ಲೇ ಊಟ ಮಾಡಿಬಿಟ್ಟು ಹೋಗ್ತೀಯಾ, ಅಲ್ಲೋಗಿ ಊಟ ಮಾಡ್ತೀಯಾ? ನಾನು ಇಲ್ಲೇ ನಿಂಗೆ ಊಟ ಕೊಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಓಕೆ, ಸರಿ. ಇವಾಗ ಹೋಗುವಾಗಲೂ ಅಷ್ಟೇ, ನಾನು ಕ್ಯಾಮ್ರಾ ಮನೇಲಿ ಇಟ್ಟಿದ್ದೀನಿ ಟು ಸಿ ಹರ್ ವೇರ್ ಎವರ್ ಐ ಗೋ. ಸೊ ನೋಡ್ತಾ ಇರ್ತೀನಿ. ಈ ಥರ ಎಲ್ಲ ಇದೆ ನನ್ನ ಜೀವನ. ಈಗ ಮನೇಲಿ ಯಾರ್ಯಾರಿದ್ದಾರೆ? ಮನೆ ಹೇಗೆ ಅಂದರೆ ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ? ನಾನು ಪೆಂಟ್ ಹೌಸಲ್ಲಿ ಇರೋದು, 4th ಫ್ಲೋರಲ್ಲಿ ಮೇಲೆ. ಆ ಮನೇನೇ ನಮ್ಗೆ ಕೊಟ್ಟರು. ಬಿಕಾಸ್ ಈ ಥರ ಒಂದು ಪೇಷಂಟು, ಆಮೇಲೆ ಕಲಾವಿದರಿಗೆ ಮನೆ ಕೊಡಲ್ಲ ಅಂತೆಲ್ಲ ಇರುತ್ತಲ್ಲ. ಇದು ಬಾಡಿಗೆ ಮನೆ ಇವಾಗ ಇದು ಇರೋದು? ಬಾಡಿಗೆ ಮನೆನೇ. ನಮ್ಮ ಸ್ವಂತ ಮನೆ ಏನಾಯಿತು, ಆಲ್ ದ ಪ್ರಾಪರ್ಟೀಸ್, ನಮ್ಮ ತಂದೆದು ಪ್ರಾಪರ್ಟೀಸು, ನಮ್ಮ ಅಜ್ಜಿದು ಪ್ರಾಪರ್ಟೀಸು ಎಲ್ಲ ನಮ್ಮ ಚಿಕ್ಕಮ್ಮ ಹತ್ರ ಇದೆ. ಅದನ್ನೆಲ್ಲ ಅವ್ರು ಏನು ಮಾಡಿದ್ದಾರೆ, ಎಲ್ಲ ಸೇಲ್ ಮಾಡಿಬಿಟ್ಟು ಅದು ಶೇರ್ಸ್ ಕೊಡದೆ ಹಾಗೆ ಇಟ್ಕೊಂಡು ಹಂಗೆ ತಳ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ನಮ್ಗೆ ಕೊಡ್ತೀರಾ ಅಂತ ಕೇಳುವಾಗ ಅವರು ಅದನ್ನು ಮಾಡ್ತಿಲ್ಲ. ಸೊ ನಮ್ದೇನಾಗಿದೆ, ಇವಾಗ ನಾವು ಒಂದು ಬಾಡಿಗೆ ಮನೇಲಿ ನಾವಿದ್ದೀವಿ. ಓಕೆ, ನೋ ಪ್ರಾಬ್ಲಮ್. ಬಾಡಿಗೆ ಮನೇಲಿದ್ದೀವಿ. ಪೆಂಟ್ ಹೌಸು, ಆ ಪೆಂಟ್ ಹೌಸನ್ನೇ ನಮಗೆ ಕೊಟ್ಟರು. ಯಾಕಂದರೆ ಅದನ್ನೇ ಹೆಚ್ಚಿಗೆ ಯಾರೂ ಆಯ್ಕೆ ಮಾಡಲ್ಲ, ಮೇಲ್ ಪೆಂಟ್ ಹೌಸಲ್ಲಿ ಯಾರೂ ಇರಲ್ಲ. ಸೊ ಆ ಥರ ಒಂದು ಪೆಂಟ್ ಹೌಸನ್ನು ನನಗೆ ಕೊಟ್ಟರು. ನಾನು ಬಾಡಿಗೆ ಬಾಡಿಗೆಗೆ, ಹೌದು ಎಷ್ಟು ಬಾಡಿಗೆಗೆ. ಬಾಡಿಗೆ ಎಷ್ಟು ಕಟ್ತೀರಿ? ದಟ್ ವಾಸ್ ಅವಾಗ 17,000 ಪ್ಲಸ್ 18,000 ಪ್ಲಸ್ ಮೇಂಟೆನೆನ್ಸ್ 20,000 ಬಂತು. ನಾನು ಆ ಮನೆಗೆ ಹೋದಾಗಲೇ ಹೇಳಿದೆ, ಅಯ್ಯೋ ಬೇಡ, ನನಗಿದು ಇಷ್ಟು ದುಬಾರಿ ಬೇಡ, ನನ್ನ ಕೈಲಿ ಆಗಲ್ಲ ಅಂತ. ಬಟ್ ಆ ಒಂದು ಹಾಸ್ಪಿಟಲ್ ಹತ್ರ, ನಮ್ಮ ಸಿಸ್ಟರ್ಗೆ ನಾಗರಬಾವಿ ಹಾಸ್ಪಿಟಲ್ ಹತ್ರ ಅಲ್ಲಿ ಆ ಲೊಕೇಶನು ಮತ್ತು ಎಲ್ಲ ವಿಸಿನಿಟಿ, ನಮಗೆ ಮೆಡಿಕಲ್ ಶಾಪು ಅದು ಇದು ಎಲ್ಲ ಹತ್ರದಲ್ಲಿರೋ ಥರ ಆ ಒಂದು ಲೊಕೇಶನ್ ಚೆನ್ನಾಗಿತ್ತು. ಸೊ ಹೋದ್ವಿ. ಇವಾಗ 5 ವರ್ಷದಿಂದ ಅಲ್ಲೇ ಮಾಡಿಕೊಂಡು. ಡೇ ಟು ಡೇ ಹೇಗಿರುತ್ತೆ ಅಂದರೆ, ಬೆಳಗ್ಗೆ ಒಂದು 7 ಗಂಟೆಗೆ ಎದ್ದೇಳ್ತೀನಿ. ಐ ವಿಲ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಸ್ವಲ್ಪ ಒಂದು 10-15 ಮಿನಿಟ್ಸ್ ಪ್ರೇಯರ್ ಮಾಡ್ತೀನಿ. ದೆನ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಬಿಕಮ್ ವೆರಿ ಗುಡ್ ಎಟ್ ಕುಕ್ಕಿಂಗ್. ಪಾರ್ಟ್ ಟೈಮ್ ಕುಕ್ಕಿಂಗ್ ಮಾಡ್ತಿದ್ದೆ, ಬಟ್ ಇವಾಗ ಫುಲ್ ಟೈಮ್ ಕುಕ್ಕಿಂಗ್ ಮಾಡಬೇಕಲ್ಲ. ಯಾಕಂದರೆ ಪೇಷಂಟ್ ಕೊಡೋದು ಊಟ ಅನ್ನೋದು ತುಂಬ ಕೇರ್ ತೊಗೊಂಡು ಕೊಡಬೇಕಲ್ಲ. ಸೊ ಬೆಳಗ್ಗೆ ತಿಂಡಿ ಮಾಡ್ತೀನಿ. ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ದೆನ್ ಐ ವಿಲ್ ವೇಕ್ ಹರ್ ಅಪ್ ಆ್ಯಂಡ್ ದೆನ್ ಐ ವಿಲ್ ಗಿವ್ ಹರ್ ಅ ಬಾತ್, ಸ್ಪಾಂಜ್ ಬಾತ್ ಕೊಡ್ತೀನಿ. ಅದೇ ನರ್ಸಸ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡ್ತೀನಿ ಅವ್ರಿಗೆ. ಆಮೇಲೆ ನಾನು ತಿಂಡಿ ಕೊಟ್ಬಿಟ್ಟು ನಾನು ಆಮೇಲೆ ಅಡುಗೆ ಮಾಡ್ತೀನಿ. ಅಡುಗೆ ಮಾಡಿಬಿಟ್ಟು ಮಧ್ಯಾಹ್ನ ಮತ್ತೆ ಊಟ ಕೊಟ್ಬಿಟ್ಟು ಅವ್ರಿಗೆ ಊಟ ತಿನ್ನಿಸ್ಬಿಟ್ಟು ನಾನು ಊಟ ಮಾಡ್ತೀನಿ. ದೆನ್ ದೆನ್ ಐ ವಿಲ್ ಹ್ಯಾವ್ ಆಲ್ ಹರ್ ಕ್ಲೀನಿಂಗ್ ಆ್ಯಂಡ್ ಆಲ್ ದ್ಯಾಟ್. ದೆನ್ ಮನೆ ಕೆಲಸ ಇರುತ್ತೆ. ಈ ಥರ ಒಂದು 10 ಜನ ಮಾಡೋ ಕೆಲಸನ ನಾನು 5 ವರ್ಷದಿಂದ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಇಟ್. ಈಗ ಮನೇಲಿ ಕೆಲಸದವರು ಅಥವಾ ಒಬ್ರು ಕೆಲಸದವ್ರು ಬಂದು ಹೇಗೆ ಬಂದರು ಅಂದರು, ನಾವು ರೆಡಿ ಇದ್ವಿ, ಎಷ್ಟು ದುಡ್ಡು ಬಂದಿದ್ರು? ಬೇಕಂದ್ರು ಹೌದು ನಾವು ಕೊಡ್ತೀವಿ ಅಂತ. ಅವರೆಲ್ಲ ಹೇಗೆ ಅಂದರೆ, ಮೇಡಮ್ ನಾವು ನಿಮ್ಮ ಅಕ್ಕನ ಮುಟ್ಟಲ್ಲ. ಯಾಕಪ್ಪ ಅಂದೆ. ನಾವು ಮುಟ್ಟಲ್ಲ ಮೇಡಮ್, ನಾವು ಅವ್ರನ್ನ ಮುಟ್ಟಲ್ಲ. ನಾನಂದೆ, ಅವ್ರಿಗೇನೂ ಆಗಿಲ್ಲಪ್ಪ, ಅವ್ರ ಕಾಲು ನಡೆಯೋಕ್ಕಾಗಲ್ಲ ಅಷ್ಟೇ ಪಾಪ, ಮುಟ್ಟಲ್ಲ ಅಂತ ಯಾಕೆ ಹೇಳ್ತೀರಾ? ಇಲ್ಲ ಮೇಡಮ್, ನಾವು ಮುಟ್ಟಲ್ಲ. ಮುಟ್ಟೋ ಕೆಲಸ ಎಲ್ಲ ನೀವೇ ಮಾಡ್ಕೊಳ್ಳಿ, ನಾವು ಬೇಕಾದ್ರೆ ದೂರದಿಂದ ಹಂಗೆ ನಾವು ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ. ಸೊ ಇದನ್ನೆಲ್ಲ ನೊಂದೋಗಿ ನಾನೇನು ಮಾಡಿದೆ ಅಂದರೆ, ಬೇಡಪ್ಪ ಯಾರೂ ಬರೋದು ಬೇಡ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈಗ 2 ವಾರದ ಕೆಳಗೆ ನಾನು ಬ್ರಾಂಕೈಟಿಸ್ ಆಗಿ ಅಕ್ಯೂಟ್ ಬ್ರಾಂಕೈಟಿಸ್ ಆಗಿಬಿಟ್ಟು ಹಾಸ್ಪಿಟಲೈಸ್ ಆಗಿದ್ದೆ ನಾನು. ಆವಾಗ ಒಂದು 3 ಡೇಸ್ 4 ಡೇಸು ಒದ್ದಾಡ್ಬಿಟ್ರು ಪಾಪ. ಶಿ ವಾಸ್ ತುಂಬ ಒಂದು ಕ್ಲೋಸ್ ಫ್ಯಾಮಿಲಿ ಫ್ರೆಂಡು ಆ ಥರ ಇದ್ದರು. ಅವರೆಲ್ಲ ಬಂದು ಸ್ವಲ್ಪ ಅವ್ರಿಗೆ ತಿಂಡಿ ಕೊಟ್ಟೆಲ್ಲ ಬ್ಯಾಲೆನ್ಸ್ ಮಾಡ್ತಿದ್ರು. ಮಿಕ್ಕಿದ್ದು ನೋಡಿದ್ರೆ ನಮ್ಮ ಮಾನವೀಯತೆ ಲೆವೆಲ್ಸ್ ಎಲ್ಲ ಆ ಲೆವೆಲಲ್ಲಿದೆ, ಏನು ಮಾಡೋದು, ಆ ಥರ ಇದೆ. ಸೊ ಕೆಲಸದವ್ರು ಬರಲ್ಲ. ಕೆಲಸದವ್ರು ನಮ್ಮ ಮನೆಗೆ ಮೊದಲೇ ಹೇಳ್ಬಿಡ್ತಾರೆ, ಮೇಡಮ್ ನಾವು ನಿಮ್ಮ ಅಕ್ಕ ಆಕೆ ಯಾವ ಕೆಲಸನೂ ಮಾಡಲ್ಲ ಮೇಡಮ್, ಅದು ನೀವೇ ಮಾಡಬೇಕು. ಸೊ ನಾನೇ ಮಾಡ್ತೀನಿ. ಐ ಓನ್ಲಿ ಡು ಇಟ್. ದಟ್ ಈಸ್ ಇನ್ಕ್ಲೂಡಿಂಗ್ ಚೇಂಜಿಂಗ್ ಹರ್ ಡೈಪರ್ಸ್, ಎವ್ರಿಥಿಂಗ್ ನಾನೇ ಮಾಡ್ತೀನಿ. ಪ್ರತಿಯೊಂದು? ಪ್ರತಿಯೊಂದು 5 ವರ್ಷ ಅಂದು ನನಗೆ ಅದೊಂದು ಚಾಲೆಂಜ್ ಥರ ಆಗ್ಬಿಡ್ತು.
ಸರ್ವೈವ್ ಆಗಲ್ಲ ಅಂದ್ರು ಸರಿ, ನನಗಿರೋ ಒಂದೇ ಒಂದು ಬಾಂಡ್ ಅದು. ಒಂದೇ ಒಂದು ಬಾಂಡ್. ಅಮ್ಮ ಹೋಗಾಯ್ತು, ಅಪ್ಪ ಹೋಗಾಯ್ತು, ನನಗೆ ಯಾರೂ ಇಲ್ಲ. ಚಿಂಟು ಅಲ್ಲಿ ಹೋಗ್ಬಿಟ್ಟ. ಜಯಪುರದ ಹತ್ರ ಇದ್ದಾರೆ. ಚಿಂಟು ಇಲ್ಲ ನನಗೆ, ಮಕ್ಕಳಿಲ್ಲ, ಮದುವೆ ಆಗಲಿಲ್ಲ. ಸೊ ನನಗೇನು ಅಂದರೆ ಆ ಉಷಾ ಅಕ್ಕನ ಹೇಗಾದ್ರೂ ನಾವು ಉಳಿಸ್ಬಿಡ್ಬೇಕು. ಲೆಟ್ಸ್ ಸಿ ಅಂತ ಹೇಳ್ಬಿಟ್ಟು ಮನೆ ಊಟ ಕೊಟ್ಟು, ಮೆಡಿಸಿನ್ಸ್ ಕೊಟ್ಟು, ಕೂತ್ಕೊಂಡು ಮಾತಾಡ್ಕೊಂಡು ಮೆಮೊರಿ ಐ ಯೂಸ್ ಟು ಮೇಕ್ ಹರ್ ರಿಕಲೆಕ್ಟ್ ಏನೇನು ಅಂತ ಒಂಚೂರು ರಿಕಲೆಕ್ಟ್ ಮಾಡಿಸಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಇವಾಗ. ಶಿ ರಿಮೆಂಬರ್ಸ್. ಬಟ್ ನಂದು ಒಂದೇ ಒಂದು ಇದು ಅಂದರೆ ತಾಯಿ ಮಾತ್ರ ಅದು ಹೋಗ್ಬಿಟ್ಟು ನನ್ನ ಪ್ಲೇಸ್ ಮಾಡಿಬಿಟ್ರು ದೇವರು. ನಮ್ಮ ತಾಯಿ ಮೆಮರಿನೇ ಇಲ್ಲ ನಮ್ಮ ಅಕ್ಕಗೆ. ಶಿಲ್ ಓನ್ಲಿ ರಿಮೆಂಬರ್ ಫ್ರಮ್ ನಾನು ನೋಡ್ಕೊಳ್ಳೋದ್ರಿಂದ, ಲಚ್ಚು ನೋಡ್ಕೊಳ್ಳೋದ್ರಿಂದ ಅಂತ. ಬಿಕಾಸ್ ಆ ಮದರ್‌ಹುಡ್ಡನ್ನ ನಾನು ಇವಾಗ ಇವ್ರ ಹತ್ರ ನೋಡ್ತಿರೋದನ್ನ. ಐ ಆಮ್ ಅ ಮದರ್ ನೌ ವಿತ್ ಹರ್. ಕಳೆದ ವರ್ಷ ಅಂದರೆ 2025 ಫೆಬ್ರವರಿ ತಿಂಗಳಲ್ಲಿ ಅನ್ಸುತ್ತೆ ಅವರು ಜಯಪ್ರದಾ ಅವರ ಹೌದು, ಅಂದರೆ ನಿಮ್ಮ ಭಾವ ಆಗ್ಬೇಕು ಬಾಬಾ ಹೌದು ಅವರು ತೀರ್ಕೋತಾರೆ ಹೌದು ತೀರೋದ್ರು. ಆ ಟೈಮಲ್ಲಿ ಈ ಡೈಡ್ ಆಫ್ ಹಾರ್ಟ್ ಅಟ್ಯಾಕ್. ಹೌದು, ನನಗೆ ಗೊತ್ತಾಗಲಿಲ್ಲ. ನನಗೆ ಅಂಬಿಕಾ ಅವರು ಕಾಲ್ ಮಾಡಿ ಹೇಳಿದ್ರು. ರಾಧಾ ಅಂಬಿಕಾ ಅವರು hero ಅಂಬಿಕಾ. ಅವರಿದ್ದಾರಲ್ಲ, ಅವರು ಕಾಲ್ ಮಾಡಿ ಹೇಳಿದ್ರು ನನಗೆ, ನಿಮ್ಮ ಭಾವ ತಿರೋಗ್ಬಿಟ್ರು ಅಂದರು. ಐ ಗಾಡ್ ಅಂತ. ಆಮೇಲೆ ನಾನು ಐ ಕಾಲ್ಡ್ ಆ್ಯಂಡ್ ಐ ಸ್ಪೋಕ್ ಟು ಸಮ್ ಪೀಪಲ್ ಆ್ಯಂಡ್ ಏನಾಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಕಲ್ತಿರೋದ್ರು ಹೈದ್ರಾಬಾಡಲ್ಲೇ ಅಪೋಲೋ ಹಾಸ್ಪಿಟ್ಲಲ್ಲೇ ಇದ್ರು. ನಾವು ಹೋಗ್ಬೋದಾ ಅಂತೆಲ್ಲ ಮಾತಾಡ್ಕೊಂಡ್ವಿ. ಬಟ್ ಅದೇನೂ ಕರೆಕ್ಟಾಗಿ ಇದಾಗಲಿಲ್ಲ. ಅವ್ರು ನಮ್ಗೆ ಹೇಳಿಲ್ಲ. ಸೊ ಐ ಕುಡಂಟ್ ಗೋ ಆ್ಯಂಡ್ ಸಿ. ಅಂದರೆ ಈಗ ಜಯಪ್ರದಾ ಅವರಿಗೆ ನಿಮ್ಮ ಅಕ್ಕ ಭಾವ ಒಂದಾಗೋದು ಅಥವಾ ನೀವೆಲ್ಲ ಅವರಿಗೆ ಅದೇನು ಮುಂಚೆಯಿಂದನೇ ಇಷ್ಟ ಇಲ್ವಾ ಅಥವಾ ಹೇಗದ್ ಮತ್ತೆ ದಟ್ ಈಸ್ ಅದನ್ನೇ ಐರನಿ ಅಂತ ನಾನು ನೋಡ್ತಾ ಇದ್ದೀನಿ. ಅದನ್ನೇ ನೋಡಿ ಅವರು ದೇವರೆಲ್ಲ ಕೈ ಮುಗಿತಾರಲ್ವಾ. ಇವಾಗ ನಾನು ಒಂದು ದೇವ್ರ ಕೈ ಮುಗಿತೀನಿ. ನಾನು ಶಿವ, ನನಗೆಲ್ಲ ಶಿವನೇ. ಎವ್ರಿಥಿಂಗ್ ಇಸ್ ಶಿವ ನನಗೆ. ನನಗೆ ಬೆಳಗ್ಗೆ ಎದ್ರೆ ನನಗೆ ಇವಾಗ ಉಷಮ್ಮನೆ ನೀವು ನೋಡಿದ್ರೆ ನನಗೆ ಗೊತ್ತೇ ಇರಲಿಲ್ಲ ಹೌ ಟು ಟೇಕ್ ಕೇರ್ ಆಫ್ ಅ ಪ್ಯಾರಾಲಿಟಿಕ್ ಪೇಷಂಟ್ ಅಂದರೆ ಇಟ್ಸ್ ಸೋ ಚಾಲೆಂಜಿಂಗ್. ಬಿಕಾಸ್ ಒಂದು ಮೆಡಿಸಿನ್ ನೀವು ಹಂಗಿಂಗೆ ಕೊಟ್ಬಿಟ್ರೆ ಅವ್ರಿಗೆ ಅದು ಅಫೆಕ್ಟ್ ಆಗಿಬಿಡುತ್ತೆ. ಯು ಕ್ಯಾನ್ ಗಿವ್ ದಮ್ ದ ಜನರಲ್ ಮೆಡಿಸಿನ್ಸ್. ಇವಾಗ ನಾವು ಏನು ಬೇಕೋ ಹಾಕೋತೀವಲ್ಲ, ಡೋಲೋ 650 ಹಾಕ್ಕೊಳ್ಳೋದು ಅವೆಲ್ಲ ಮಾಡ್ತೀವಲ್ಲ, ಅದನ್ನು ನೀವು ಅವ್ರಿಗೆ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಸಡನ್ನಾಗಿ ಏನಿಲ್ಲ, ಅವತ್ತು ನಾನು ಬ್ರಾಂಕೈಟಿಸ್ ಆಗಿಬಿಟ್ಟು ಐ ವಾಸ್ ಹಾಸ್ಪಿಟಲೈಸ್ಡ್ ಅಲ್ವಾ. ನಾನು ಹತ್ರದಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಶಿ ಸ್ಟಾರ್ಟೆಡ್ ಗೆಟಿಂಗ್ ಫುಲ್ ಪಾಲ್ಪಿಟೇಷನ್ಸ್. ಶಿ ವಾಸ್ ಲಿಟ್ಲಿ ಜಿಟ್ರಿಂಗ್. ಹರ್ ಬಾಡಿ ವಾಸ್ ಶಿವರಿಂಗ್ ಲೈಕ್ ದಿಸ್. ಈ ಊಟ ಹಿಂಗೆ ಕೊಟ್ಟರೆ ಹರ್ ಫುಲ್ ಬಾಡಿ ವಾಸ್ ಹಿಂಗೆ ಆಗ್ತಿತ್ತು. ಹಿಂಗೆ ಇಟ್ ವಾಸ್ ಲೈಕ್ ದಟ್. ಆಮೇಲೆ ನಾನು ಬಂದು ಕೈ ಹಿಡಿದು ಐ ಆಮ್ ಫೈನ್ ಅಂತ ಹೇಳಿದ್ಮೇಲೆ ಆ ಬಾಡಿ ಕಂಪ್ಲೀಟ್ಲಿ ಬಿಕೇಮ್ ಕಾಮ್. ಇದೆಲ್ಲ ನೀವು ನೋಡಿ, ಇದೆಲ್ಲ ಇದು ಯಾಕೆ ಹೇಳಕ್ಕೆ ಬಂದೆ ಅಂದರೆ ನೋಡಿ, ನಾನು ಒಂದು ದೇವ್ರನ್ನ ಕೈ ಮುಗಿತೀನಿ. ನನ್ನ ದೇವ್ರು ಹೇಳ್ತಾನೆ, ನಿಮ್ಮ ಅಕ್ಕ ನೀವು ನೋಡ್ಕೋಬೇಕು, ನಿನ್ನ ತಾಯಿ ಥರ ನೋಡ್ಕೋಬೇಕು ಅಂತ ನನಗೊಂದು ಡೈರೆಕ್ಷನ್ ಕೊಡ್ತಾನೆ. ನೋಡಿ ಅವ್ರಿಗೆ ಯಾಕೆ ಅನಿಸ್ತಿಲ್ಲ ಅದು, ಒಂದು ಹೆಣ್ಣಾಗಿ ಯಾಕೆ ಅನ್ನಿಸ್ತಿಲ್ಲ ಅದು. ಓಕೆ, ಏನು ಬೇಕಾದ್ರೂ ಇರಲಿ, ಎಂಥ ತಪ್ಪೇ ಬೇಕಾದ್ರೂ ಮಾಡಲಿ. ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ನೀವು ಏನೇ ತಪ್ಪು ಮಾಡಿದ್ರು ಕೂಡ ನಿಮ್ಮ ಕಡೆ ಆಸೆ ಏನು ಅಂತ ಒಂದು ಮಾತು ಕೇಳ್ತಾರಲ್ವಾ, ಆ ಥರ ಕ್ಷಮಿಸ್ಬೋದು ತಾನೆ. ಇವಾಗ ನಮ್ಮ ಅಕ್ಕ ಹೆತ್ತು ಕೊಟ್ಟ ಮಗು ತಾನೆ ನಿಮ್ಮ ಮಗು ಅಂತ ನೀವು ಇಟ್ಕೊಂಡಿದ್ದೀರಿ ಇವಾಗ. ದ ಚೈಲ್ಡ್ ಸಾಮ್ರಾಟ್ ಈಸ್ ವಿತ್ ಹರ್ ಓನ್ಲಿ. ಆ್ಯಂಡ್ ಅವ್ರು ಹೇಳೋದು ನನ್ನ ಮಗ ಅಂತಾನೆ, ಸಾಮ್ರಾಟ್ ನನ್ನ ಮಗ ಅಂತ ಅವ್ರ ಮಗ ಅಂತ ಹೇಳಿ ಅಂತಾನೆ ಹೇಳ್ತಾನೆ. ಹಾಗೆ ಇರಲಿ, ತೊಂದರೆ ಇಲ್ಲ, ನಮಗೇನೂ ಇಲ್ಲ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಒಂದು ಕಾನ್ಷಿಯನ್ಸ್ ಅನ್ನೋದು ಯಾಕೆ ನಿಮಗೆ ಅದು, ವೈ ಇಸ್ ಇಟ್ ನಾಟ್ ವರ್ಕಿಂಗ್ ಅಂತ ನನಗೊಂದು ಕ್ವೆಶ್ಚನ್. ಯು ಶುಡ್ ಹ್ಯಾವ್ ಟೋಲ್ಡ್ ಇಲ್ಲ, ಇಟ್ ಈಸ್ ನಾಟ್ ಯುವರ್ ಚೈಲ್ಡ್. ಆ ತಾಯಿಗೆ, ಆ ಮಗುಗೆ ತಾಯಿ ಬೇರೆ ಇದ್ದಾರೆ. ಕ್ಷಮಿಸೋದು ಯಾಕೆ ನೀವು ಕ್ಷಮಿಸ್ತಿಲ್ಲ? ಏನು ಅವ್ರನ್ನ ನನ್ನ ಪ್ರಕಾರ ಅವ್ರು ಏನು ದೊಡ್ಡ ತಪ್ಪು ಮಾಡಲಿಲ್ಲ ರಾಜೇಶ್ ಅವರೇ. ನಾನು ನೋಡಿದೆ ಅವ್ರು ಹೆಂಗೆಲ್ಲ ಕಷ್ಟಪಟ್ಟರು ಅಂತ. ಬಿಕಾಸ್ ನಾನು ಆ ಟೈಮಲ್ಲಿ ಕರೆಂಟಾಗಿ ನನಗೆ ರಾಡಾನಲ್ಲಿ ನಾನು ಐ ವಾಸ್ ವರ್ಕಿಂಗ್ ವಿತ್ ರಾಧಿಕಾ ಮ್ಯಾಮ್, ಸೀರಿಯಲ್ ಮಾಡ್ತಿದ್ದೆ ನಾನು. ಇವ್ರುಗಳ ಗಲಾಟೆ ಏನಾಯಿತು, ಏನೆಲ್ಲ ಟಾರ್ಚರ್ ಮಾಡಿದ್ರು. ಸೀಮೆನ ತೊಗೊಂಡು ಸುರಿದಿದ್ದಾರೆ ರಾಜೇಶ್ ಅವರೇ. ಸೀಮೆಯನ್ನು ತೊಗೊಂಡು ಸುರಿದು ನೆಕ್ಸ್ಟು ಅವ್ರು ಸೀರೆಗೆ ಇದು ಮಾಡುವಾಗ ಸಿಂಬು ಅವ್ರ ಮನೇಲಿ ನೋಡಿ ಅವ್ರನ್ನ ಸೇವ್ ಮಾಡಿದ್ದಾರೆ ಉಷಾಮನ್. ಬಿಕಾಸ್ ಉಷಾಮನ್ ಜಯಪ್ರದ ಅವ್ರ ಮನೆ ಇದೆಯಲ್ಲ, ಆಪೋಸಿಟ್ ಇಸ್ ಸಿಂಬು ಆ್ಯಕ್ಟರ್ ಅಲ್ಲ, ಅವ್ರ ಮನೆ ಡೈರೆಕ್ಟ್ ಆಪೋಸಿಟ್. ಇವರಿಬ್ಬರು ತುಂಬ ಒಳ್ಳೆ ಇದು ಬಾಂಡಿಂಗ್. ಬಿಕಾಸ್ ಅಲ್ಲಿ ಟಿ ನಗರಲ್ಲಿ ಅವರು ಅವ್ರ ಮನೆಯಿಂದ ನೋಡಿದಾಗ ಪೂಜಾ ರೂಮಲ್ಲಿ ಸೀರೆಲ್ಲ ಈ ಗಲಾಟೆಲ್ಲ ನೋಡಿಬಿಟ್ಟು ಅವ್ರು ಕಿರ್ಚಿದಾಗ ಬಿಟ್ಟಿದ್ದಾರೆ ಇವ್ರನ್ನ ಹೆದರ್ಕೊಂಡು. ದೇ ಹ್ಯಾವ್ ಇಮಿಡಿಯೇಟ್ಲಿ ಕಾಲ್ ದ ಪೊಲೀಸ್, ಆ್ಯಂಡ್ ಪೊಲೀಸ್ ತಮಿಳ್ನಾಡು ಚೆನ್ನೈ ಕಮಿಷನರ್ ಕಾಲ್ ಮೀ ಆ್ಯಂಡ್ ಅವರು, ನಿಮ್ಮ ಅಕ್ಕನ ನೀವು ನೋಡ್ಕೊಳ್ಳಿಮ್ಮ, ಯಾಕಮ್ಮ ನೀವು ಇಷ್ಟು ಚಾನ್ಸ್ ತಗೊಳ್ತೀರಾ. ಬಿಕಾಸ್ ಅವ್ರಿಗೆ ಯಾವುದೇ ಒಂದು ದರ್ ಇಸ್ ನಾವು ಅಶೂರೆನ್ಸಿಗೆ ಕೊಡೋಕ್ಕಾಗಲ್ಲ ಅವ್ರ ಜೀವಕ್ಕೆ ಅಂದರು. ಅಂದ್ರೆ ಯಾಕೆ ನಿಮ್ಮ ಅಕ್ಕನವರು ಯಾಕೆ ಹೇಟ್ ಮಾಡ್ತಿದ್ರು, ಯಾಕೆ ಹಿಂಗೆ ನಿಮ್ಮ ಅಕ್ಕಂಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಿದ್ರು ಅವರು?
ಅವ್ರಿಗೆ ಇಂಟರ್ನಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತಾ? ನನಗದು ಏನು ಎಕ್ಸಾಕ್ಟಾಗಿ ಗೊತ್ತಿಲ್ಲ ರಾಜೇಶ್ ಅವರೇ. ಅದೇನು ಅಂತ ನನಗೂ ಎಕ್ಸಾಕ್ಟಾಗಿ ಅವ್ರದ್ದು ಯಾಕೆ ಆ ಥರ ಅವರು ಹೇಟ್ ಮಾಡ್ತಿದ್ರು ಅವೆಲ್ಲ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಮನೆಯೊಳಗಡೆ ಅವ್ರಿಗೆ ಏನೇನೋ ಸ್ವಲ್ಪ ಅವರೊಳಗಡೆ ಅಣ್ಣ ತಮ್ಮಂದಿರ ಜಗಳ ಇವೆಲ್ಲ ಇರುತ್ತಲ್ಲ. ದೊಡ್ಡ ಮನೆ ಅಂದರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಏನೇನೋ ಇರುತ್ತೆ. ನಮಗೆ ವಿ ಕಾಂಟ್ ಎಕ್ಸಾಕ್ಟ್ಲಿ ಫೈಂಡ್ ಔಟ್ ವಾಟ್ ಈಸ್ ದ ರಿಯಲ್ ರೀಸನ್ ಅಂತ. ಬಟ್ ಇದು ಹಿಂಗಾಯ್ತು. ನಾವು ಮಾತಾಡಿ ನೋಡಿದ್ವಿ. ದೇ ಆರ್ ನಾಟ್ ಗೆಟಿಂಗ್ ಅಲಾಂಗ್ ವೆಲ್ ಅಂದರೆ ವಿ ಶುಡ್ ಪಾರ್ಟ್ ರೈಟ್. ನೀವು ಹೋಗೋರು ಆಫೀಸಲ್ಲಿ ನೀವು ಸ್ಕೂಲಲ್ಲಿ ಹೋಗಿ ಜಗಳ ಮಾಡ್ತೀರಾ. ನಮ್ಮ ಮನೇಲಿ ಬಂದು ಜಗಳ ಮಾಡ್ತೀರಾ. ನಮ್ಮ ತಂದೆಗೆ ನಾವು ಇದು ಡೆತ್ ಆನಿವರ್ಸರಿ ಮಾಡ್ತಿದ್ದೀವಿ. ಬಂದು ಅಲ್ಲೆಲ್ಲ ಹೊಡೆದು ನಮ್ಮ ತಂದೆ ಫೋಟೋ ಎಲ್ಲ ಹೊಡೆದಾಕಿ ನಮ್ಮ ಭಾವ ಹೋದ್ರು. ನಿಮ್ಮ ಮನೇಲಿ ನಮ್ಮ ಮನೇಲಿ. ಓಕೆ. ಆಮೇಲೆ ಚೆಟ್ಟಿನಾಡು ವಿಜಯಾಶ್ರಮ ಹೋಗಿ ಅಲ್ಲಿ ನಮ್ಮ ಚಿಂಟು ಅಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು. ರೋಡಲ್ಲಿ ಎಲ್ಲಾದರೂ ನೋಡಿದ್ರೆ ನಾವು ರೋಡಲ್ಲಿ ಜಗಳ ಆಡೋದು ಇಬ್ರು. ಚಿಂಟು ಅಂದ್ರೆ ನಿಮ್ಮ ಅಕ್ಕ ನಮ್ಮ ಅಕ್ಕ ಮಗ. ಓಕೆ. ಅಲ್ಲಿ ಜಯಪ್ರದ ಅವ್ರ ಸ್ಟಡಿಂಗ್ ಮಗ. ಇನ್ ನೋ 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 ನೋ. ಮೈ ಸಿಸ್ಟರ್ಸ್ ಸನ್. ರಾಜ್‌ಬಾಬು ಅವ್ರ ಮಗ. ಆ ಚಿಂಟುನೇ ಇವಾಗ ಅಲ್ಲಿರೋದು ಸಾಮ್ರಾಟ್. ಇಸ್ ಪೆಟ್ ನೇಮ್ ಇಸ್ ಚಿಂಟು. ಅಲ್ಲ ಬಟ್ ಅವ್ರು ಜಯಪ್ರದ ಅವರು ನನ್ನ ಮಗ ಅಂತಾನೆ ಪ್ರಪಂಚ ಹೌದು. ಓಕೆ. ಅವ್ರ ಮಗ ಅಂತಾನೆ ಇರಲಿ. ಬಟ್ ನನ್ನ ಮಗ. ಸೊ ಈ ಥರ ಆಗುವಾಗ ನೀವೇನು ಮಾಡಬೇಕು ಅಲ್ಲ, ನಾವು ಒಂದು ಮೆಚೂರ್ಡ್ ಆಗಿ ಏನು ಮಾಡಬೇಕು? ಇಬ್ಬರಿಗೆ ಆಗ್ಬರ್ತಿಲ್ಲ. ನೀವೇನು ಮಾಡಬೇಕು? ಪಾರ್ಟ್ ವೇಸ್. ಹೌ ಕೆನ್ ಯು ನೀವು ನಿಮ್ಮನ್ನು ಬಿಟ್ಬಿಟ್ಟು ನಿಮ್ಮ ಸುತ್ತಲಿರೋನೆಲ್ಲ ಬ್ಲೇಮ್ ಮಾಡ್ಕೊಂಡಿದ್ರೆ ಏನರ್ಥ? ಕಾಪಾಡಕ್ಕೆ ಬಂದವಳು ನನ್ನನ್ನು ಹೇಳ್ತಾರೆ. ನಾನು ಕಾಪಾಡಕ್ಕೆ ಹೋದೆ ಅಷ್ಟೇ. ಅದು ನನ್ನ ಕರ್ತವ್ಯ ಆಗುತ್ತೆ. ಶಿ ಈಸ್ ಮೈ ಸಿಸ್ಟರ್. ಓಕೆ. ಇವಾಗ ನಾವು ಒಂದೆರಡು ಇಂಟರ್ವ್ಯೂ ಮಾಡಿದ್ದೀವಿ. ಇವಾಗ ನನಗೊಂದು ಪ್ರಾಬ್ಲಮ್ ರಾಜೇಶ್ ಅವರೇ ಅಂದರೆ ನೀವು ಬರಲ್ವಾ ನನಗೆ? ಅಥವಾ ನಿಮಗೇನಾದ್ರು ಒಂದು ಪ್ರಾಬ್ಲಮ್ ಅಂದರೆ ನಾನು ಬರಲ್ವಾ? ಅದು ತಾನೇ ದಟ್ ಈಸ್ ದ ಬಾಂಡ್, ದಟ್ ಈಸ್ ಫ್ರೆಂಡ್ಶಿಪ್, ದಟ್ ಈಸ್ ದ ಕನೆಕ್ಟ್. ಮೋರ್ ದೆನ್ ದಟ್ ಇಟ್ ಈಸ್ ಹ್ಯುಮ್ಯಾನಿಟಿ. ಹೌದು. ಮತ್ತೆ ಇವಾಗ ನಮ್ಮ ಅಕ್ಕ ಆ ಥರ ಪ್ರಾಬ್ಲಮ್ ಆಗ್ತಿರುವಾಗ ಕಾಪಾಡೋದು ನನ್ನ ಕರ್ತವ್ಯ ಅಲ್ವಾ? ನಾವು ಮಾತಾಡೋದು ನೋಡ್ತೀವಿ. ಆಗಲಿಲ್ಲ ಅಂದರೆ ಇವತ್ತಿನವರೆಗೂ ನನ್ನ ಪ್ರಶ್ನೆ ಹಾಗೇ ಇದೆ. ಜಯಪ್ರದ ನಮ್ಮ ಹತ್ರ ಮಾತಾಡಲಿಲ್ಲ. ನಮ್ಮ ಪಾವತಿ ಹೋದಾಗ ನಾವು ನೋಡೋಕ್ಕಾಗಲಿಲ್ಲ. ಮಗುನ ನಮ್ಗೆ ತೋರಿಸಿಲ್ಲ. ಉಷಾಕ ಈ ಥರ ಇದ್ದಾರೆ. ಶೋ ದ ಚೈಲ್ಡ್ ಒಂದ್ಸರಿ ತೋರಿಸಿ ಮಗುನ. ಇದೆಲ್ಲ ನನಗೆ ಪ್ರಶ್ನೆ. ವಾಟ್ ಇಸ್ ದಿಸ್ ಅಂತ. ನೋಡು, ನಾವೆಲ್ಲ ಹಿಂಗಿದ್ದೀವಿ, ನಾವು ಹಿಂಗೆಲ್ಲ ಕಷ್ಟಪಡ್ತಿದ್ದೀವಿ. ಅವರೆಲ್ಲ ಹಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ. ಏನಿದ್ರ ಅರ್ಥ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅಂದ್ರೆ ನಿಮ್ಮ ಅಕ್ಕ ಭಾವ ಲೀಗಲಿ ಡಿವೋರ್ಸ್ ಆಗಿದ್ರ? ಇಲ್ಲ, ಆಗಲೇ ಇಲ್ಲ ಅವರು. ಜಸ್ಟ್ ಜಗಳ ಆಡ್ಕೊಂಡು ದೂರ ಇದ್ದಿದ್ದು ಅಷ್ಟೇ. ನನ್ನ ಭಾವ ಡೈವರ್ಸ್ ಎಲ್ಲ ಕೊಡಲ್ಲ ಅಂದ್ಬಿಟ್ರು. ಇಸ್ ಓಕೆ ಫೈನ್, ನಾನು ನೋಡ್ಕೊಳ್ತೀನಿ ಅಂತ ನಾನು ಕರ್ಕೊಂಡು ಬಂದ್ಬಿಟ್ಟೆ. ಯಾಕಂದ್ರೆ ನೋಡಿದ ಜಾಗದಲ್ಲೆಲ್ಲ ಹೊಡ್ಕೊಂಡು ನಾನು ಪಾಂಗ್ರು ಶೂಟಿಂಗಲ್ಲಿ ಪಾಂಗ್ರು ಕಾಟೇಜಲ್ಲಿದ್ದೀನಿ. ನಾನು ಕಣ್ಮುಂದೆನೇ ನೋಡಿದೆ ಬಂದು ಬಾಟಲ್ ತಗೊಂಡು ಹೊಡೆದಿತ್ತು. ಯಾರಿಗೆ? ನಮ್ಮ ಕಾಟೇಜ್ಗೆ ಹೊಡೆದ್ರು. ಬಾಟಲ್ ತಗೊಂಡು ಹೊಡೆದು ಬಾ ಹೊರಗಡೆ, ನೀನು ಕಾಟೇಜಿಂದ ಹೊರಗಡೆ ಬಾ. ಐ ಸ್ಟೆಪ್ಡ್ ಔಟ್ ಅಂಡ್ ಐ ಸೆಡ್ ಐ ಹ್ಯಾವ್ ಚೆಕ್ಡ್ ಇನ್ ಟು ದಿಸ್ ಕಾಟೇಜ್. ಜಗಳ ಮಾಡಬೇಡಿ. ಫುಲ್ ಸೀನಲ್ಲಿ ಅಲ್ಲಿ ಚೆನ್ನೈಯಲ್ಲಿ. ಚೆನ್ನೈಲಿ. ಮತ್ತೆ ಅಲ್ಲಿ ಪೊಲೀಸವರು ನೀವೇನು ಮ್ಯಾಮ್ ನೀವು? ನಾನು ಹಿಡಿದು ಹಂಗೆ ಎಳಿತಾ ಇದ್ದೀನಿ. ಹಿ ಈಸ್ ಪುಲ್ಲಿಂಗ್ ಹರ್ ಫ್ರಮ್ ಔಟ್ಸೈಡ್ ಆ್ಯಂಡ್ ಐ ಆಮ್ ಪುಲ್ಲಿಂಗ್ ಹರ್ ಫ್ರಮ್ ಇನ್ಸೈಡ್ ಬಿಕಾಸ್ ಐ ಡೋಂಟ್ ನೋ ವಾಟ್ ಮೈಟ್ ಹ್ಯಾಪನ್ ಟು ಹರ್ ಅಂತ ನಮ್ಮ ಅಕ್ಕಗೆ. ಆ ಥರ ಎಲ್ಲ ಜಗಳಗಳು. ನಾನೇನು ಹೇಳ್ತೀನಿ, ಇಟ್ಸ್ ನಾಟ್ ಗೋಯಿಂಗ್ ವೆಲ್, ಯು ಹ್ಯಾವ್ ಟು ಜಸ್ಟ್ ಕ್ವಿಟ್ ಅಷ್ಟೆ. ಪೀಸ್ಫುಲ್ಲಾಗಿ ಕ್ವಿಟ್ ಮಾಡಿಬಿಡ್ಬೇಕು. ಬಟ್ ಇಸ್ ಅದು ಬೆಸ್ಟದು. ಇವ್ರೇನು ಮಾಡಿಬಿಟ್ಟಿದ್ದಾರೆ, ಜಗಳ ಮಾಡ್ಕೊಂಡು ನಾನು ಅದನ್ನು ಕಂಪ್ಯಾರಿಸನ್ ಮಾಡೋದು, ನಾನು ಇದಕ್ಕೆ ಕಂಪ್ಯಾರಿಸನ್ ಮಾಡೋದು, ಏನೇನೇನೋ ಮಾತುಗಳು ಇದು ಮಾಡಿಕೊಂಡು. ದೆನ್ ವಾಟ್ ಕ್ಯಾನ್ ಎನಿಬಡಿ ಡೂ? ಐ ಆಮ್ 6 years ಯಂಗರ್ ಟು ಹರ್. ಆ ಟೈಮಲ್ಲಿ ನನಗಿದ್ದು ಮೆಚ್ಯೂರಿಟಿ ಏನು ಅಂದರೆ ಐ ಹ್ಯಾಡ್ ಟು ಕೀಪ್ ದೆಮ್ ಅವೇ. ಇಬ್ಬರನ್ನೂ ದೂರ ಇಡಬೇಕಾಯ್ತು. ಯಾಕಂದರೆ ಇವರು ಹೊಡೆಯೋದು ಎಷ್ಟು ಸಲ ಬಂದು ಹೊಡಿತಿದ್ರು ನಮ್ಮ ಅಕ್ಕನ. ಪಾಪ ನಾವು ನೋಡೋಕ್ಕಾಗತ್ತಾ ಅದನ್ನು? ಅವಾಗ ಅಲ್ಲ, ಈಗ ನೀವು ನಿಮ್ಮ ತಂದೆಯವರು ಹೋಗಿ ಜಯಪ್ರದ ಹತ್ರ ನ್ಯಾಯ ಕೇಳಿಲ್ವಾ? ನಿಮ್ಮ ಅಣ್ಣ ಹಿಂಗೆ ಮಾಡ್ತಿದ್ದಾರೆ ನಮ್ಮ ಅಕ್ಕಂಗೆ. ಅದೇ ನಮ್ಮ ತಂದೆ ತೀರೋದಾಗ ಚೆನ್ನಾಗಿದ್ರು ತಾನೆ. ತಂದೆ ತೀರೋಗಿದ್ದ ಮನೆಯಿಂದಾನೇ ಇದೆಲ್ಲ ಸ್ಟಾರ್ಟ್ ಆಗಿತ್ತು. ಅವ್ರು ಹೋದ್ಮೇಲೆ ನಮ್ಮ ತಂದೆ ಪವರ್ ಯಾವ ಥರ ಅಂದರೆ ಏನಲ್ಲಿ ಅಂದರೆ ಏನಿಲ್ಲ ಮಾವ, ಏನಿಲ್ಲ ವಿ ಫೈನ್ ಅಂತ ಹತ್ರು. ಚೆನ್ನಾಗಿದ್ರು. ನಮ್ಮ ತಂದೆ ತೀರೋಗಿದ್ದ ಮನೆಯಿಂದ ಸ್ಟಾರ್ಟ್ ಆಗಿದ್ದು ಗಲಾಟೆ. ಈ ಡಿಡ್ಂಟ್ ಕಮ್ ಫಾರ್ ದ ಲಾಸ್ಟ್ ರೈಟ್ ಬಾಡಿ ಇಟ್ಕೊಂಡು ಕೂತಿದ್ದೀವಿ. ಅವ್ರು ಬರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಚೆಕ್ ಇನ್ ಮಾಡಿದ್ದಾರೆ. ಕುಡಿದ್ಬಿಟ್ಟು ನಿದ್ದೆ ಮಾಡಿಬಿಟ್ಟಿದ್ದಾರೆ. ಇಸ್ ಫಾರ್ಗಾಟನ್ ದಟ್ ಹಿ ಹ್ಯಾಸ್ ಟು ಕಮ್ ಫಾರ್ ದ ಲಾಸ್ಟ್ ರೈಟ್ಸ್. ನಾನು ವೇಟ್ ಮಾಡಿಬಿಟ್ಟು ನಾನು ಬಾಡಿ ತೊಗೊಂಡೋಗಿ ಶೃಂಗೇರಿಲಿಲ್ಲ ನಾವು ಲಾಸ್ಟ್ ರೈಟ್ಸ್ ಮಾಡಿಬಿಟ್ಟು ಇಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ, ಅದೇ ನಮ್ಮ ಹೆಬ್ಬಾಳದಲ್ಲಿ ಇದೆಯಲ್ಲ ಕ್ರಿಮೆಟೋರಿಯಂ, ಅಲ್ಲಿ ಮಾಡಿಬಿಟ್ಟು ಆಮೇಲೆ ಬರ್ತಾರೆ. ಈಸ್ ಕಂಪ್ಲೀಟ್ಲಿ ಡ್ರಂಕ್ ಆ್ಯಂಡ್ ಅಯ್ಯೋ ಐ ಫಾರ್ಗಾಟ್ ಅಂದ್ಬಿಟ್ಟು ಬಂದರು. ವಾಟ್ ಕೆನ್ ಯು ಸೇ? ವಾಟ್ ಕೆನ್ ಎನಿಬಡಿ ಸೇ? ನಾನು ಮುಚ್ಚಿ ನನಗೆ ಅರ್ಥನೇ ಆಗಲಿಲ್ಲ. ನಾನು ಉಷಮ್ಮ ಹತ್ರದೇ ಕೇಳಿದೆ, ಏನಮ್ಮ ನಿಮ್ಮಿಬ್ಬರದು, ವಾಟ್ ಈಸ್ ಅ ಪ್ರಾಬ್ಲಮ್ ಅಂತ. ಐ ಡೋಂಟ್ ನೋ, ಶಿ ಯೂಸ್ ಟು ಸೇ ದಟ್. ಏನೋ ಡಿಫ್ರೆನ್ಸ್ ಆಫ್ ಒಪಿನಿಯನು, ಏನೋ ನಾನು ಕಂಡ್ರೆ ಕೋಪ ಬರೋದು.
ಏನಂತ ನನಗೂ ಅರ್ಥ ಆಗ್ತಿಲ್ಲ. ಅದಾದ ನಂತರ ಜಯಪ್ರದಾನ ನಾವು ಎಷ್ಟು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರು, ಜಯಪ್ರದಾ ಅವ್ರು ನನಗೆ ಸಿಗಲಿಲ್ಲ. ಸೊ ನಿಮ್ಮನ್ನು ಮೀಟ್ ಮಾಡಕ್ಕೆ ಅವ್ರು ಇಷ್ಟಪಡೋಲ್ಲ. ಅವರು ಅದನ್ನ ಆಪ್ಟೇ ಮಾಡಲಿಲ್ಲ ಅದನ್ನು. ಇವತ್ತಿನವರೆಗೂ ಹಾಗೇ ಇದೆ ಅದು. ಅಲ್ಲ, ಈಗ ಐ ಆಮ್ ಶೋರ್ ಈಗ ಜಯಪ್ರದಾ ಅವ್ರ ಫ್ರೆಂಡ್ಸ್ ಈಗ ಬೇರೆ ಹೀರೋಯಿನ್ಗಳಾಗ್ಬೋದು. ಈಗ ನಿಮಗೆ ಅಂಬಿಕಾ ಅವರು ಫೋನ್ ಮಾಡಿ ಅಂಬಿಕಾ ಅವ್ರ ಹತ್ರ ಕೇಳಿದಾಗ ಅಂಬಿಕಾ ಅವ್ರಿಗೂ ಅದೇ ಪಾಪ ಇದೇ ಇದ್ರು. ಅಯ್ಯಯ್ಯೋ ಯಾಕಮ್ಮ, ಯಾಕೆ ಮತ್ತೆ ನೀವಿಬ್ರು ಸೇರ್ಕೊಂಡು ಮತ್ತೇನಾದರೂ ಜಗಳ ಆಗ್ಬಿಟ್ರೆ ಅಂತ. ದಟ್ಸ್ ವಾಟ್ ಎವ್ರಿಬಡಿ ಫೀಲ್ಸ್. ಅದು ಜಯಪ್ರದಾ ಅವ್ರಿಗೆ ಅದು ಇರಬೇಕಾಗಿತ್ತು. ನಾನೇನು ಹೇಳ್ತೀನಿ, ಏನು ನನಗೆ ಗೊತ್ತಿಲ್ಲ ರಾಜೇಶ್ ಅವರೇ, ನಾನು ಐ ಆಮ್ 47 ನಾವು. ನಾನು ಜಗತ್ತಲ್ಲಿ ನಾನು ತಿಳ್ಕೊಂಡಿದ್ದೇನು ಅಂದರೆ, ವೈಬ್ರೇಷನ್ಸ್ ಒಬ್ರದ್ದು ನೋವು, ನಾವು ಯಾರಿಗೋ ಏನೋ ನೋವು ಕೊಟ್ಬಿಟ್ವಿ ಅಂದರೆ ಅವ್ರು ನಮ್ಮನ್ನು ಕರ್ಸ್ ಮಾಡೋದು ಇದೆಯಲ್ಲ, ಅದು ತುಂಬ ತೊಂದರೆ ಕೊಡುತ್ತೆ ನಮಗೆ. ದೇವರು ಬೇರೆ, ಅದು ಬೇರೆ ರೆಲಮ್. ಅದು ದೇವರು ಕೈ ಮುಗಿಯೋದು, ನಾವು ಪೂಜೆ ಮಾಡಿಸೋದು ಅದೆಲ್ಲ ಬೇರೆ. ಓಕೆ, ಬಟ್ ವೆನ್ ವಿ ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ಟು ಸಂಬಡಿ, ನಾವು ಕ್ಷಮಿಸೋ ಜಾಗದಲ್ಲಿದ್ದರೆ ನಾವು ಕ್ಷಮಿಸ್ಬಿಡ್ಬೇಕು. ಅಥವಾ ನಮಗೇನಾದರೂ ನಾವು ಕ್ಷಮಾಪಣೆ ಕೇಳಬೇಕು ಅಂದರೆ ನಾವು ಕ್ಷಮಾಪಣೆ ಕೇಳಬೇಕು. ಅದನ್ನು ಶಾಂತಿಯಾಗಿ ಮುಗಿಸ್ಬೇಕು. ದಿಸ್ ಇಸ್ ಆಲ್ ಮೆಸ್ಡ್ ಅಪ್. ನೋಡಿ, ಇವಾಗ ಅವನು ಅಲ್ಲಿದ್ದಾನ, ಎವ್ರಿ ಡೇ ನಮ್ಮ ಅಕ್ಕ ಅವ್ನಿಗೊಂದು ಫೋಟೋ ತೋರಿಸ್ತೀನಿ. ಚಿಂಟು ಅವ್ನ ಮಗ ತೋರಿಸ್ತೀನಿ ಪಾಪ. ಚಿಕ್ಕ ವಯಸ್ಸಿಂದ ಅಥವಾ ಇವಾಗಂದು ದೊಡ್ಡದಾಗಿದ್ದಾನೆ. ಅದನ್ನು ನಾನು ನಾಮಿನೇಷನ್ ಮಾಡಿಕೊಟ್ಟಿದ್ದೀನಿ. ಐ ಗಾಟ್ ಇಸ್ ರೀಸೆಂಟ್ ಫೋಟೋಸ್ ಆಲ್ಸೋ. ಅದನ್ನು ನಾಮಿನೇಷನ್ ಮಾಡಿಕೊಟ್ಟಿದ್ದೀನಿ. ಕೆಲವೊಮ್ಮೆ ಹಿಂಗೆ ಇಟ್ಕೊಂಡು ಹಂಗೆ ನಿದ್ದೆ ಮಾಡ್ತಿರ್ತಾರೆ. ಐ ಫೀಲ್ ಸೋ ಪ್ಯಾಥೆಟಿಕ್ ಸೇಯಿಂಗ್ ದಟ್. ಬಿಕಾಸ್ ಯಾವುದೇ ತಾಯಿಗೂ ಆ ಥರ ಆಗಬಾರ್ದು ಅನ್ನೋದು ನನ್ನ ಭಾವನೆ. ನಾನು ಅದಕ್ಕೆ ತುಂಬ ಧನ್ಯವಾದಗಳು ಹೇಳ್ಕೊತೀನಿ. ಈ ಈ ಈ ಈ ಪ್ರೋಗ್ರಾಮಲ್ಲಿ ನೋಡಿ, ಈ ಇಂಟರ್ವ್ಯೂಲಿ ಜನರಿಗೆ ಗೊತ್ತಾಗಬೇಕು. ಪಾಪ ಜನ ಏನು ಅನ್ಕೋತಾರೆ, ಕಲಾವಿದರು ಅಂದರೆ ಅವ್ರು ತುಂಬ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಳ್ತಾರಲ್ವಾ. ಸಿ ದ ಪೇನ್, ನನ್ನಲ್ಲಿ ಎಷ್ಟು ನೋವಿದೆ ನೋಡಿ. ಸಿ ಮೈ ಸಿಸ್ಟರ್. ಯಾಕೆ ಬೇಕಾಗಿತ್ತು ಈ ಥರ ಒಂದು ಪರಿಸ್ಥಿತಿ ಅಂತ ಅನ್ಸುತ್ತೆ. ಏನು ಬೇಕಾದ್ರೂ ಮಾಡಿರಲಿ ರಾಜೇಶ್ ಅವರೇ, ದರ್ಸ್ ನಥಿಂಗ್. ನಾವು ಕ್ಷಮಿಸೋಕೆ ಆಗದಿರೋದು ಏನಿಲ್ಲ. ನೋಡಿ, ಇವಾಗ ಅವ್ರೇನು ಅವ್ರು ತಗೊಂಡು ಚುಚ್ಚಿ ಸಾಯಿಸಲಿಲ್ಲ ನಮ್ಮ ಭಾವನ. ಶಿ ಡಿಡ್ಂಟ್ ಡೂ ದಟ್, ರೈಟ್? ಓಕೆ, ಜಸ್ಟ್ ಬಿನ್ ಅ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಮಗು ನೋಡುವಾಗಲ ನಿಮ್ಗೆ ಅನ್ಸ್ಬೇಕಾ ಇಲ್ವಾ, ಅದು ನನ್ನ ಮಗು ಅಲ್ಲ, ಅವಳು ಹೆತ್ಕೊಟ್ಟಿರೋ ಮಗು, ಅದಕ್ಕಾದ್ರೂ ಒಂದು ಮರ್ಯಾದೆ ಬೇಡವೆ? ಇವಾಗ ನನಗೆ ಇವರು ಅನಾಥಾಶ್ರಮದಲ್ಲಿ ಹಾಕಿ ಅಂತ ಹೇಳುವಾಗಲೂ ನಾನು ಅದೇ ಅಂದ್ಕೊಳ್ತೀನಿ. ನೋಡಿ, ಕನ್ನಡದ ಒಂದು ಕಲಾವಿದೆ ನಮ್ಮಕ್ಕ. ನಾನಾದರೂ ಪರಭಾಷೆಲೆಲ್ಲ ಮಾಡಿದೆ. ನಮ್ಮ ಅಕ್ಕ ಕನ್ನಡ ಬಿಟ್ಟು ಬೇರೆ ಯಾವುದು ಮಾಡಲೇ ಇಲ್ಲ. ಶಿ ಇಸ್ ವೆರಿ ಡೆಡಿಕೇಟೆಡ್ ಟು ಕನ್ನಡ. ಕನ್ನಡದಲ್ಲೇ ಮಾಡಬೇಕು ಅಂತ ಕನ್ನಡದಲ್ಲೇ ಇದ್ರು. ಜಗ್ಗೇಶ್ ಅವ್ರ ಜೊತೆ ತುಂಬ ಚಿತ್ರಗಳು, ಜಗ್ಗೇಶ್ ಸರ್ ಇನ್ಫ್ಯಾಕ್ಟ್ ಇಂಟ್ರೊಡ್ಯೂಸ್ ಮಾಡಿತ್ತು ನಮ್ಮ ಅಕ್ಕನ ಸಿನಿಮಾದಲ್ಲಿ. ಶಶಿಕುಮಾರ್ ಅವ್ರ ಜೊತೆ ಶಶಿಕುಮಾರ್ ಅವ್ರ ಜೊತೆ ಹಾಕಿದ್ರು. ಜಗ್ಗೇಶ್ ಸರ್, ಹೌದು, ಕರ್ನಾಟಕ ಸತ್ವಿತ್ರಾಯ, ತುಂಬಿದ ಮನೆ, ಹೌದು, ತುಂಬಿದ ಮನೆ ನಾಲೆಡ್. ಬಟ್ ತುಂಬ ಪಾಪ್ಯುಲರ್ ಅನ್ನೋದು ಜಗ್ಗೇಶ್ ಸರ್ ಜೊತೆ ಮಾಡಿತ್ತು. ನಿಮಗೆ ಯಾವುದೇ ಸಿನಿಮಾಗಳು ನೆನಪಿದೆ ಅವ್ರು ಆಕ್ಟ್ ಮಾಡಿರೋದು? ಹೌದು, ಅಣ್ಣ ಅಂದ್ರೆ ನಮ್ಮಣ್ಣ ಅಂತ ಒಂದು ಚಿತ್ರ ತುಂಬ ಚೆನ್ನಾಗಿರುತ್ತೆ ಅದು ಜಗ್ಗೇಶ್ ಜೊತೆ. ಬಿಕಾಸ್ ಅದರಲ್ಲಿ ಅಣ್ಣ ತಂಗಿ ಸೆಂಟಿಮೆಂಟು. ಇವಾಗ ನೋಡುವಾಗ ಅಯ್ಯೋ ಅನ್ಸುತ್ತೆ ನನಗೆ. ಸೀರಿಯಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ರವಿಕಿರಣ್ ಸರ್ ಜೊತೆ ಗಂಡ ಹೆಂಡತಿ ಅಂತ ಒಂದು ಮಾಡಿದ್ರು. ತುಂಬಾ ಸೀರಿಯಲ್ಸ್ ಫಸ್ಟ್ ಒನ್ ಕಥಾ ಮಾಲಿಕ, ಆ ಟೈಮಲ್ಲಿ ತುಂಬ ಹಿಟ್ ಅದು ಕಥಾ ಮಾಲಿಕ ಅನ್ನೋದು. ಶಿ ವಾಸ್ ಗುಡ್, ವೆರಿ ಪ್ರೊಫೆಷನಲ್ ಅವ್ರ ಪಾಡಿಗೆ ಪಾಪ. ನನಗೆ ನಾನು ಅದೇ ಹೇಳ್ತೀನಿ ನೋಡಿ, ಕನ್ನಡದ ಒಂದು ಕಲಾವಿದೆ ಅವರು. ಅವ್ರಿಗೇನು ನಾವು ಏನು ಮರ್ಯಾದೆ, ಸತ್ತ ಮೇಲೆ ಏನು ನಾವು ಮಾಡೋದೆಲ್ಲ ವೇಸ್ಟು. ಸತ್ತ ಮೇಲೆ ಯಾರಿಗೂ ನೀವೇನು ಮಾಡೋದು ವೇಸ್ಟು ನನ್ನ ಪ್ರಕಾರ. ನೀವು ಬದುಕಿರೋವಾಗ ಏನು ಮಾಡ್ತೀರೋ ಅದೇ ಲೆಕ್ಕ. ಇವಾಗ ನೀವು ನಾನು ಕರೆದು ಇವಾಗ ಒಂದು ಮರ್ಯಾದೆ ಮಾಡಿದ್ದೀರಾ, ಓಕೆ, ದಿಸ್ ಇಸ್, ನೀವು ಅನ್ಕೋತೀರಾ ಐ ಆಮ್ ಡೂಯಿಂಗ್ ಒಂದು ಸಂದರ್ಶನ ಅಂತೀರಾ. ನಾನು ಇದನ್ನು ಮರ್ಯಾದೆ ಅಂತ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಈ ಕಾಲದಲ್ಲಿ ಯಾರಿಗೂ ಯಾರ ಕಥೆನೂ ಕೇಳ್ಕೊಳಕ್ಕೆ ಸಮಯ ಇಲ್ಲ, ಯಾರೋ ಒಂದು ಅಲಲ್ಲೂ ಕೇಳ್ಕೊಳಕ್ಕೆ ಸಮಯ ಇಲ್ಲ. ದೆರ್ ಇಸ್ ನೋ ಟೈಮ್. ಬಟ್ ನೋಡಿ, ಇದನ್ನು ನೀವು ನಿಮ್ಮ ಸಂದರ್ಶನಕ್ಕೋಸ್ಕರ ನೀವು ಬಳಸ್ಕೊಡ್ತಿರೋ ಅಥವಾ ವಾಟೆವರ್, ನೀವು ಕೇಳ್ತೀರಾ ತಾನೆ, ಇದನ್ನು ಒಂದು ಕೇಳೋ ಒಂದು ಮೀಡಿಯಮ್ ಆಗಿ ಇಟ್ಟಿದ್ದೀರಾ ತಾನೆ, ಜನ ತಿಳ್ಕೊಳ್ಳಿ ಅಂತ ನೀವು ಅದು ಒಂಚೂರು ಡೈರೆಕ್ಟ್ ಮಾಡ್ತೀರಾ ತಾನೆ. ಅದೆಷ್ಟು ಒಳ್ಳೆ ಸರ್ವಿಸ್ ಅಲ್ವಾ ಅದು. ಇಟ್ಸ್ ಅ ಪಾಸಿಟಿವ್ ಕರ್ಮ ವಿಚ್ ಯು ಆರ್ ಡೂಯಿಂಗ್. ಸೊ ಹಾಗಿರುವಾಗ ನಾನೇನಂತೀನಿ, ಈ ಮರ್ಯಾದೆನ ನಾನು ಯಾವಾಗಲೂ ನೆನ್ಪಿಟ್ಕೊತೀನಿ. ಕರೆದ್ರು ನನಗೆ ಈ ಥರ ನನ್ನ ಕತೆ ಕೇಳಿದ್ರು. ಈ ಕತೆ ಕೇಳೋದ್ರಲ್ಲಿ ಏನು ಅಂತಲ್ಲ, ಐ ವಾಂಟ್ ಪೀಪಲ್ ಟು ನೋ ಏನಾಯಿತು ನನ್ನ ಲೈಫಲ್ಲಿ, ಯಾವ ಸ್ಟೇಜ್ ಇರ್ಬೋದು. ಜನಕ್ಕೆ ತುಂಬ ದೇ ಆರ್ ವೆರಿ ಈಗರ್. ನನ್ನ ಫಾಲೋವರ್ಸ್ ಇರ್ತಾರಲ್ವಾ, ಅವರೆಲ್ಲ ಅವ್ರಿಗೆ ತುಂಬ ಈಗರಾಗಿರ್ತಾರೆ. ಮ್ಯಾಮ್ ಹೇಗಿದ್ದೀರಾ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ, ನೀವು ಸೇಫ್ ಆಗಿದ್ದೀರಾ, ಒಂದು ಸಂದರ್ಶನ ಹಂಗೆ ಕೊಡಿ ನಮ್ಗೆ ಗೊತ್ತಾಗಬೇಕು ಅಂತಾರೆ. ಅದೇ ನನಗೆ ಇದರಲ್ಲಿ ತುಂಬ ಇಷ್ಟ. ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಿಮಗೆ. ನನ್ನ ಪಾಡ್ಕಾಸ್ಟ್ ಆದಮೇಲೆ ಐ ಆಮ್ ಶೋರ್ ತುಂಬ ಜನ ನಿಮಗೆ ನಿಮ್ಮ ಸಂದರ್ಶನಕ್ಕೆ ಟ್ರೈ ಮಾಡಿದ್ರು, ನಿಮಗೆ ಕಾಲ್ ಮಾಡಿದ್ರು. ಕೆಲವು ನನ್ನ ಹತ್ರ ಒಂದು ನಂಬರ್ ತಗೊಂಡು, ನೀವು ಎಲ್ಲೂ ಕೂಡ ಒಂದು ಇಂಟರ್ವ್ಯೂ ಆಮೇಲೆ ಎಲ್ಲೂ ಕೊಡೋದು ಇಲ್ಲ, ನೀವು ಕಾಣಿಸ್ಕೊಳ್ಳೋದು ಇಲ್ಲ. ನನಗೆ ಟೂ ಮಚ್ ಆಫ್ ಎಕ್ಸ್ಪೋಜರ್ ಬೇಡ ಅಂತ ಅನಿಸ್ತು ನನಗೆ. ಒಂದು ಇದರಲ್ಲಿ ಜಾಗದಲ್ಲಿ ಮಾತಾಡಿದ್ದೀನಿ, ಮತ್ತೆ ನಾವು ಅದನ್ನೇ ಮಾತಾಡ್ಕೊಂಡು ವಾಟ್ ಪೀಪಲ್ ವಿಲ್ ಥಿಂಕ್ ಇಸ್ ದಟ್, ಇಲ್ಲಿ ಪಬ್ಲಿಸಿಟಿಗೋಸ್ಕರ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡಿರ್ತಾರೆ.
ನಾನು ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೆ. ಒಂದ್ಸರಿ ನನ್ಗೆ ಎಲ್ಲಿ ಮಾತಾಡಬೇಕು ಅಂತ ಅನ್ಸತ್ತೋ ಅಲ್ಲಿ ಮಾತಾಡ್ತೀನಿ. ಆಮೇಲೆ ನಾನು ಸ್ವಲ್ಪ ದೂರ ಉಳ್ಕೊಂಡ್ಬಿಡ್ತೀನಿ. ನನಗೆ ಅದು ಇನ್ನೂ ಒಂದು ಬೇಜಾರಾಯಿತು ಒಂದು ವಿಚಾರ. ಸರೋಜಾದೇವಿ ಅಮ್ಮ ತೀರ್ಕೊಂಡ್ರಲ್ಲ, ಹೌದು. ಆ ಟೈಮಲ್ಲಿ ನೀವು ಅವ್ರನ್ನ ನೋಡಬೇಕು ಅಂತ ಹೋಗ್ತೀರ. ಓಕೆ. ನೀವು ಆ ಕಡೆಯಿಂದ ಬರ್ತಾ ಇದ್ರೆ ನೀವು ನಡ್ಕೊಂಬರೋದನ್ನ ಒಂದು ವಿಡಿಯೋ ಒಂದು ಕ್ಲಿಪ್ ತಗೊಂತಾರೆ. ಓಕೆ. ಯಾವುದೋ ಒಂದು ಗೋಳ್ ಹಾಡು ಹಾಕ್ತಾರೆ. ಹ್ಮ್. ನೋಡಿ ಏನೋ ಅದಕ್ಕೆ ಯಾರೋ ಬಂದರು ಅಂತ ಏನೇನೋ ಹ್ಮ್. ಕ್ಯಾಪ್ಷನ್ ಹಾಕ್ತಾರೆ. ನನಗೆ ಆ ಬೇಸಿಕ್ ಕಾಮನ್ ಸೆನ್ಸ್ ಇರಲ್ವಾ? ಇದನ್ನು ಯಾರೆಲ್ಲ ಮಾಡ್ತಾರಲ್ಲ, ಕನ್ನಡದ ಕಲಾವಿದರು ಯಾರೇ ಆಗ್ಬೋದು. ಇವತ್ತು ವಿಜಯಲಕ್ಷ್ಮಿ ಮ್ಯಾಮ್ ಆಗ್ಬೋದು, ನಾಳೆ ಇನ್ನೊಬ್ರು ನಟರ ಆಗ್ಬೋದು, ಇನ್ನೊಬ್ರು ನಟಿ ಆಗ್ಬೋದು. ಅವರೆಲ್ಲ ತುಂಬ ಕಷ್ಟಪಟ್ಟು ಒಂದು ಎತ್ತರಕ್ಕೆ ಬೆಳೆದಿರ್ತಾರೆ. ನೀವೊಬ್ಬರು ನಡ್ಕೊಂಬರ್ತೀವಿ ಏನೋ ಕ್ಯಾಪ್ಷನ್ ಹಾಕ್ತಾರೆ. ನನಗದು ಅರ್ಥನೇ ಆಗಲ್ಲ ಅದು. ಕಲಾವಿದರು ಬೈ ದ ಎಂಡ್ ಆಫ್ ದ ಡೇ ಗೌರವಿಸ್ಬೇಕು ಅವರು. ಇಲ್ಲ, ಅದು ಏನು ಗೊತ್ತಾ ರಾಜೇಶ್ ಅವರೇ, ಅದೇ ನಮ್ಮೆಲ್ಲರ ಒಂದು ಪ್ರಾಬ್ಲಮ್ ಆಗಿರೋದು ಅದೇನೆ. ಇವಾಗ ನೋಡಿ, ಗುಡ್ಡು ಇದೆ, ಬ್ಯಾಡು ಇದೆ. ಓಕೆ, ದರ್ ಸೋ ಮಚ್ ಆಫ್ ನೆಗೆಟಿವಿಟಿ ಇನ್ ದಿಸ್ ವರ್ಲ್ಡ್. ಅಂದರೆ ಪ್ರಪಂಚದಲ್ಲಿ ಎಷ್ಟು ನೆಗೆಟಿವಿಟಿ ಇದೆ ಅಂದರೆ, ನಾನಂತೂ ಕೂತ್ಕೊಂಡು ಅಯ್ಯೋ ಜಗತ್ತು ತುಂಬ ಚೆನ್ನಾಗಿದೆಪ್ಪ ಅಂತ ನಾನು ಹೇಳೋದೇ ಇಲ್ಲ. ಬಹಳ ಬಹಳ ಲಾಂಗ್ ವೇ ಟು ಗೋ. ನಿಮಗೆ ಅನ್ಸುತ್ತಾ ಈ ಸಮಾಜ ಅಥವಾ ಮಾಧ್ಯಮಗಳಾಗ್ಬೋದು ಅಥವಾ ಹೊರಗಡೆ ಜನ ಆಗ್ಬೋದು ನನ್ನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ಅನ್ಸತ್ತೆ ನಮಗೆ, ಅನ್ಸುತ್ತೆ ಡೆಫಿನೆಟ್ಲಿ. ಯಾಕಂದ್ರೆ ಕಳೆದ ನನ್ನ ಪಾಡ್ಕಾಸ್ಟಲ್ಲಿ ನೀವು ಬರೋ ತನಕ ಕೂಡ ನಿಮ್ಮ ಬಗ್ಗೆ ಊಹಾಪೋಹಗಳು ಅಥವಾ ಏನೋ ಅದ್ರ ಬಗ್ಗೆ ನಾನು ತುಂಬ ಸೆಲ್ಫ್ ಪಿಟಿ ತಗೊಳ್ಳಲ್ಲ. ನನಗೆ ಐ ಹ್ಯಾವ್ ಟೂ ಸೈಡ್ಸ್. ಒಂದು ನನ್ನ ಪ್ರೊಫೆಷ್ನಲ್ ಸೈಡು, ನಾನು ತುಂಬ ಪ್ರೊಫೆಷ್ನಲ್ ಆಗಿರ್ತೀನಿ. ನಾನು ತುಂಬ ಅಯ್ಯೋ ನೋಡಿ ನನ್ನ ಸೆಲ್ಫ್ ಪಿಟಿ ನಾನು ಅದ್ರಲ್ಲಿ ತಗೊಳ್ಳೋದೇ ಇಲ್ಲ. ಆ ಫೀಲ್ಡ್ ಇರೋದು ಹಾಗೆ. ಇಟ್ಸ್ ಅ ಕಾಂಪಿಟೇಟಿವ್ ಫೀಲ್ಡ್. ನಾನು ಹೋದ ಸಲ ನೀವು ನಿಮ್ಮ ಫ್ರೆಂಡ್ಸ್ ಯಾರು ಅಂತ ಹೇಳಿದಾಗಲೂ ನಾನು ಕೆಲವೊಂದು ಫ್ರೆಂಡ್ಸ್ ಎಲ್ಲ ಹೇಳಿದೆ. ಪ್ರೇಮಕ್ಕ ಅಫ್ಕೋರ್ಸ್, ಓಕೆ, ಇದೆಲ್ಲ ಹೇಳಿದೆ. ಬಟ್ ಆ್ಯಕ್ಚುಲಾಗಿ ಸತ್ಯ ಏನು ಅಂತ ಹೇಳಿದ್ರೆ, ದಿಸ್ ಇಸ್ ಅ ಕಾಂಪಿಟೇಟಿವ್ ಫೀಲ್ಡ್. ಓಕೆ, ನನಗೊಂದು 1,00,000 ಬರ್ತಿದೆ ಅಂದರೆ ಇನ್ನೊಬ್ರು ಬಂದುಬಿಟ್ರೆ ಆ 1,00,000 ಅಲ್ಲಿ ಹೋಗ್ಬಿಡುತ್ತೆ ಅನ್ನೋದೆಲ್ಲ ಪ್ರಜ್ಞೆ ಎಲ್ರಿಗೂ ಇರುತ್ತೆ. ಸೊ ನೀವು ಯಾರನ್ನೂ ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಅಂತ ನೀವು ಹೇಳೋಕ್ಕಾಗಲ್ಲ. ಆನ್ ಅ ರೈಟ್ ಇದು. ಓಕೆ, ಬಟ್ ಕೆಲವೊಬ್ರು ಇರ್ತಾರೆ. ಇವಾಗ ಪ್ರೇಮಕ್ಕ ನಾನು ಏನು ಅಂದರೆ, ಅಯ್ಯೋ ಚಿಕ್ಕ ಹುಡುಗಿ. ಆ್ಯಂಡ್ ನನ್ನ ವಿಷಯದಲ್ಲಿ ಎಲ್ರಿಗೂ ಏನಾಯಿತು ಅಂದರೆ, ಶಿ ಇಸ್ ಅ ಸ್ಮಾಲ್. ಐ ಸ್ಟಾರ್ಟೆಡ್ ವೆನ್ ಐ ವಾಸ್ ಇನ್ ಸ್ಕೂಲ್. ನನಗೆ ತುಂಬ ಇದೆಲ್ಲ ಆ ಥರ ಎಲ್ಲ ಏನಿಲ್ಲ, ವೆರಿ ಥಿಂಗ್ ಚಿಕ್ಕ ಹುಡುಗಿಯಾಗಿ ಬಂದಿತ್ತು. ಇವಾಗ ಶಿವನ್ನೆಲ್ಲ ನೋಡಿದ್ರು ಕೂಡ ಎಲ್ಲರೂ ಹತ್ರ ಹಂಗೆ ಹೇಳೋರು, ಚಿಕ್ಕ ಹುಡುಗಿಮ್ಮ. ಪಾರ್ವತಮ್ಮ ಅಮ್ಮ ಹೇಳೋರು ನನ್ನ ಹತ್ರ. ಶಿವಣ್ಣ ಹೇಳೋರು ಯಾವಾಗಲೂ, ವಿಜಿ ಅಂದರೆ ಅವಳು ಚಿಕ್ಕವಳಮ್ಮ, ಏನು ಗೊತ್ತಾಗಲ್ಲಮ್ಮ ಅವಳಿಗೆ. ಹಾಗೆ ತುಂಬ ಇನ್ನೋಸೆಂಟ್ ಆಗಿತ್ತಿತ್ತು ನನ್ನ ಕ್ಯಾರೆಕ್ಟರ್. ಈಗಲೂ ಅಷ್ಟೇ ತಾನೆ. ದೊಡ್ಡದಾಗೇನು ಐ ಆಮ್ 47 ಅಂದ್ರೂ ನನ್ನ ಬುದ್ಧಿ ಇರೋದೆಲ್ಲ ಒಂದು 27 ಥರನೇ. ಇನ್ನೂ ಚಾಕ್ಲೇಟ್ ಇಟ್ಕೊಂಡು ಐ ಆಮ್ ವೆರಿ ಫಾಂಡ್ ಆಫ್ ಚಾಕ್ಲೇಟ್ಸ್ ಅಂದ್ಕೊಂಡು ಮೈ ಮೈಂಡ್ ಈಸ್ ಆ್ಯಕ್ಚುಲಿ ವೆರಿ ಯಂಗ್ ಓನ್ಲಿ. ಐ ಕೀಪ್ ಇಟ್ ವೆರಿ. ನಾನು ಇದನ್ನು ಯಾಕೆ ನಾನು ತುಂಬ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂದರೆ, ಅದು ಹಾಗೆ ಅವರು ಹೊಡಿತಾರೆ, ಅವರು ಹಾಗೆ ಹೊಡಿತಾರೆ. ಅದ್ರ ಬಗ್ಗೆ ನಾವು ತುಂಬ ಸಿಂಪತಿ ತಗೊಂಡು ನಾನು ಈ ಥರ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೊಂದು ಪ್ರಬುದ್ಧತೆ ಬೇಕಲ್ಲ. ಸಿ ಓನ್ಲಿ ಇನ್ ಫ್ರಂಟ್ ಆಫ್ ನಾಲೆಡ್ಜ್ ಯು ಕ್ಯಾನ್. ಇವಾಗ ನಾನು ನಿಮ್ಮ ಹತ್ರದ ಬಂದು ಕೂತ್ಕೊಳ್ತಿದ್ದೀನಿ, ನೀವು ನನ್ನ ಹತ್ರ ಕೂತ್ಕೊಂಡಿದ್ದಂದರೆ ಪಕ್ಕ ಫ್ರೀಕ್ವೆನ್ಸಿಲಿ ಇದನ್ನೇ ಇಬ್ಬರು ಮಾತಾಡೋಕ್ಕಾಗತ್ತೆ. ವೈ ಶುಡ್ ಐ ಸೆಲೆಕ್ಟ್ ಅ ಪಾಡ್ಕಾಸ್ಟ್ ವಿತ್ ಯೂಸ್? ಬಿಕಾಸ್ ನೀವು ಐ ನೋ ನೀವು ಯಾವ ಥರ ಪ್ರಶ್ನೆ ಕೇಳ್ತೀರಾ. ನಾವೇನಾದರೂ ಸಿದ್ಧತೆ ಮಾಡಿದ್ದೀವಾ? ಇಲ್ಲ, ವಿ ನೆವರ್ ಡು. ಯು ಆಲ್ವೇಸ್ ಕಮ್ ಆ್ಯಂಡ್ ಸಿಟ್ ಆ್ಯಂಡ್ ನೀವು ಕ್ವೆಶನ್ಸ್ ಕರೆಕ್ಟಾಗಿ ಕೇಳ್ತೀರಾ, ನಾನು ಅದಕ್ಕೆ ತಕ್ಕಂಗೆ ಹೇಳ್ತೀನಿ. ಆ್ಯಂಡ್ ಇಟ್ ಆಲ್ವೇಸ್ ಬಿಕಮ್ಸ್ ಎ ಹಿಟ್. ಯಾಕಂದರೆ ಬಿಕಾಸ್ ಆನ್ ದ ಸೇಮ್ ಫ್ರೀಕ್ವೆನ್ಸಿ. ಬಟ್ ಸಪೋಸ್ ನೀವೊಂದು ಆಪೋಸಿಟ್ ಫ್ರೀಕ್ವೆನ್ಸಿಯಲ್ಲಿ ಬಂದು ಕೂತ್ಕೊಂಡು ಅವ್ರು ನಮ್ಮನ್ನು ಈ ಥರ ಹೀಗೆಲ್ಲ ಕೂತ್ಕೊಂಡು ಕ್ವೆಶನ್ಸ್ ಕೇಳ್ಕೊಂಡು, ಅಲ್ಲ ನೀವು ಅಲ್ಲಿ ಯಾಕೆ ಮಾಡಲಿಲ್ಲ, ಇಲ್ಲಿ ಯಾಕೆ ಮಾಡಲಿಲ್ಲ ಹಂಗೆಲ್ಲ ಕೇಳಿದ್ರೆ ನಾವು ಏನು ಮಾಡೋಕ್ಕಾಗತ್ತೆ? ವಿಲ್ ಗೆಟ್ ಇರಿಟೇಟೆಡ್, ವಿಲ್ ಗೆಟ್ ವಿಲ್ ಸೇ ಓಕೆ, ಅದು ಇಟ್ ವಿಲ್ ಹ್ಯಾಪನ್. ಸೊ ದ ವರ್ಲ್ಡ್ ಇಸ್ ಫಿಲ್ಡ್ ವಿತ್ ಗುಡ್ ಆ್ಯಂಡ್ ಬ್ಯಾಡ್. ನಾವು ಗುಡ್ಡೆಲ್ಲ ಒಂದು ಕಡೆ ಒದ್ದಾಡ್ತಿರ್ತೀವಿ, ಬ್ಯಾಡೆಲ್ಲ ಒಂದು ಕಡೆ ಅವರು ಒಂದು ಇದ್ರ ಇರ್ತಾರೆ. ಅವ್ರು ನಮ್ಮ ತಗೊಂಡು ಕಲ್ಲು ಹೊಡಿತಾ ಇರ್ತಾರೆ, ನಾವು ಕಷ್ಟಪಡ್ತಿರ್ತೀವಿ. ದಟ್ ಇಸ್ ದ ವೇ ಇಟ್ ಇಸ್. ಈಗ ನೀವು ಕನ್ನಡದಲ್ಲಿ ಆಕ್ಟ್ ಮಾಡಿದಂಥ ಕೊನೆಯ ಸಿನಿಮಾ ಆಲ್ಮೋಸ್ಟ್ 22-23 ವರ್ಷ ಆಗಿದೆ. ನೀವು ಲಾಸ್ಟ್ ಮಾಡಿದ್ದು ನವಶಕ್ತಿ ವೈಭವ. ಹೌದು, ನವಶಕ್ತಿ ವೈಭವ. ಅದಾದ್ಮೇಲೆ ನೀವು ಕನ್ನಡದಲ್ಲಿ ಒಂದು ಸಿನಿಮಾಲು ಮಾಡಿಲ್ಲ. ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ನವಶಕ್ತಿ ಆ ವೈಭವ ಶೂಟಿಂಗ್ ಟೈಮಲ್ಲಿ ನಮ್ಮ ತಂದೆ ತೀರೋಗಿತ್ತು. ನಮ್ಮ ತಂದೆ ತೀರೋಗಿದ್ದ ಪಾಯಿಂಟಿಂದ ಅದನ್ನು BCN AD ಥರ ಇಡ್ಬೋದು. ಬಿಫೋರ್ ನಮ್ಮ ತಂದೆ ತೀರೋಗಿದ್ದು, ಆಫ್ಟರ್ ಮೈ ತಂದೆ ತೀರೋಗಿದ್ದ ಥರ ಸ್ಟೋರಿ. ಬಿಕಾಸ್ ವೆನ್ ಮೈ ಫಾದರ್ ವಾಸ್ ಅಲೈವ್, ನನ್ನ ಫೋಕಸ್ ಓನ್ಲಿ ಆನ್ ಪ್ರೊಫೆಷನ್. ನಮ್ಮ ತಂದೆ ಯಾವ ಥರ ಅಂದರೆ, ಅವ್ರಿಗೆ ಬೇರೆ ಏನು ಫೋಕಸ್ ಯಾವುದೂ ತಪ್ಪಬಾರ್ದು, ಅಷ್ಟರಲ್ಲೇ ಇರಬೇಕು ಕೆಲಸ. ಬಿಕಾಸ್ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಸ್ಟಾರ್ಟ್ ಮಾಡಿದ್ದಲ್ವಾ, ನಾನು ತಗೊಂಡು ಹೋಗಿ ಕೂತ್ಕೊಂಡು ಯೂಸ್ ಟು ಟೀಚ್ ಮೀ, ಟ್ರೈನ್ ಮೀ, ಲೈಕ್ ಇನ್ನು ದೊಡ್ಡ ನನಗೇನು ಅಂದರೆ ಎಲ್ಲ ದೊಡ್ಡವರು. ಅವಾಗ ಮೋಹನ್ ಬಾಬು ಅವರು, ಸುಮನ್ ಅವರು, ನಗ್ಮಾ ಅವರು, ವಾಣಿಶ್ರೀ ಅವರು, ವೇರ್ ಆಲ್ ಮೈ ಫಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದಾಗ. ಅಂದ್ರೆ ನೀವು ಬಾಲನಟಿ ಬಾಲನಟಿಯಾಗಿ. ದಟ್ ವಾಸ್ ಇನ್ ಐ ಥಿಂಕ್
89 ಆರ್ 91 89 ಇನ್ಫ್ಯಾಕ್ಟ್ ವಾಸ್ ನೀವು ಇದರಲ್ಲಿ ಜಗದೇಕವೆರಡು ಆತಿಲೋಕ ಸುಂದರಿಲಿ ಕೂಡ ಜಗದಲ್ಲಿ ನಿಮಗೆ ಅವಕಾಶ ಹೌದು. ಸಿಕ್ಕಿತ್ತು. ತುಂಬ ಕ್ಲೋಸ್ ರೇಂಜಲ್ಲಿ ಹೋಗ್ಬಿಟ್ಟು ವಿ ಮಿಸ್ಡ್ ಇಟ್. ಆ ರಾಘವೇಂದ್ರ ರಾವ್ ಅವರು ಈ ವಾಂಟೆಡ್ ಟು ಕಾಸ್ಟ್ ಮೀ. ಆ ಟೈಮಲ್ಲಿ ಇವರು ಕಾಟ್ರಗಡ ಅಂಕಲ್ ಆಲ್ರೆಡಿ ನಮ್ಗೆ ಅಡ್ವಾನ್ಸ್ಲಾಗಿ ಕೊಟ್ಬಿಟ್ಟು ನಾನು ಚೈಲ್ಡ್ ಆರ್ಟಿಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಂದ್ಬಿಟ್ಟು ನಾವು ಅದನ್ನು ಬಿಕಾಸ್ ಅದ್ರಲ್ಲಿ ವರ್ಕ್ ಮಾಡಿದ್ರೆ ಐ ವುಡ್ ವರ್ಕ್ ಟು ಚಿರಂಜೀವಿ ಸರ್ ಆ್ಯಂಡ್ ಶ್ರೀದೇವಿ ಮ್ಯಾಮ್ ಅದ್ರೊಳಗೆ ನಂಗೆ ಆಗ್ತಿತ್ತು. ಬಟ್ ಇದರಲ್ಲಿ ಕನ್ನಡದಲ್ಲಿ ಬಾಲನಟಿಯಾಗಿ ಮಾಡಲಿಲ್ಲ. ಕನ್ನಡದಲ್ಲಿ ಒಂದೇ ಒಂದು ಸೀರಿಯಲ್ ಮಾಡಿದೆ. ಸಿ ಕೈ ಚಂದ್ರು ಅಂಕಲ್ ಒಂದು ಸೀರಿಯಲ್, ಅದು ಯಾವುದೋ ಒಂದು ಐ ಡೋಂಟ್ ರಿಮೆಂಬರ್ ದ ನೇಮ್. ಸುಂದರ್ ಕೃಷ್ಣ ಅವ್ರ ಮಗಳಕ್ಕೊಂದು ಸೀರಿಯಲ್ ಮಾಡಿದೆ. ಅದೊಂದೇ ಮಾಡಿದೆ. ಅದಾದ ನಂತರ ಐ ಸ್ಟಾರ್ಟೆಡ್ ಎಜುಕೇಷನ್ ಮೇಲೆ, ಬಿಕಾಸ್ ಕ್ಲೂನಿ ಕಾನ್ವೆಂಟ್ ಅಲ್ವಾ ನಮ್ಮದು. ಎಜುಕೇಷನ್ ಇಸ್ ವೆರಿ ಟಫ್. ಸ್ವಲ್ಪ 5th ನಾವು ಒಂಥರ ಹೋಗ್ಬಿಟ್ವಿ. ಆಮೇಲೆ ಈ 7th 8th 9th 10th ಎಲ್ಲ ತುಂಬ ದಿವರ್ ಚೆನ್ನಾಗಿ ಓದಬೇಕು. ಬಿಕಾಸ್ ಬೇಸಿಕ್ ಅದು ಒಂದು ಇದ್ದಲ್ವಾ, ಅದ್ರಲ್ಲಿ ಕರೆಕ್ಟ್ ಆಗಿದ್ದಾನೆ. ಆಮೇಲೆ ನೀವು ವಾಟ್ ಆರ್ ಯು ಗೋನ್ ಟು ಡೂ ಫಾರ್ ಯರ್ ಪ್ರೊಫೆಷನ್ ಲೈಫ್ ಅಂತ ಬರುತ್ತೆ ಅದು. ಸೊ ಅವಾಗ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಐ ವಾಸ್ ಈಗ ನೋಡಿ, ಕನ್ನಡದಲ್ಲಿ ಆಲ್ಮೋಸ್ಟ್ 22-23 ವರ್ಷ ಆದರೂ ಕೂಡ ಇವತ್ತಿಗೂ ನಿಮಗೆ ನಾಗಮಂಡಲ ವಿಜಯಲಕ್ಷ್ಮಿ, ಸೂರ್ಯವಂಶದ ವಿಜಯಲಕ್ಷ್ಮಿ, ಹೌದು ಹೌದು ಆಮೇಲೆ ಸ್ವಸ್ತಿಕ್ ವಿಜಯಲಕ್ಷ್ಮಿ, ಹೌದು ನಂಬರ್ 1 ವಿಜಯಲಕ್ಷ್ಮಿ, ಈ ಥರ ನಿಮಗೆ ನೀವು ಮಾಡಿದಂಥ ಕ್ರಾಫ್ಟ್ ಅಂದರೆ ನೀವು ಮಾಡಿದಂಥ ಸಿನಿಮಾಗಳಿಂದ ನಿಮ್ಮ ಅಭಿಮಾನಿಗಳು ಕನ್ನಡಿಗರು ನಿಮ್ಮನ್ನು ಪ್ರೀತಿಸ್ತಾರೆ, ಹೌದು ಗೌರವಿಸ್ತಾರೆ, ರೆಕಗ್ನೈಸ್. ನಿಮ್ಮನ್ನು ಅಷ್ಟು ಹಚ್ಕೊಂಡಿದ್ದಾರೆ. ಇಷ್ಟು ಸ್ಟಾರ್ ನಟಿ, ಸೂಪರ್ ಸ್ಟಾರ್ ನಟಿ, ಎಲ್ಲ ಕನ್ನಡದ ದೊಡ್ಡ ದೊಡ್ಡ ಲೆಜೆಂಡ್ಸ್ ಜೊತೆ, ಮಲಯಾಳಮಲ್ಲಿ ಮೋಹನ್ ಲಾಲ್ ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ, ಅಂಡ್ ಹಿಂದಿಲಿ ಮಿಥುನ್ ಚಕ್ರವರ್ತಿ ಅವ್ರ ಜೊತೆ ಕೂಡ ಆಕ್ಟ್ ಮಾಡಿದ್ರು. ಇಷ್ಟು ಒಳ್ಳೆ ಕೆರಿಯರು, ಕನ್ನಡದಲ್ಲಿ ಎಲ್ಲ ಚೆನ್ನಾಗಿತ್ತಲ್ಲ, ನೀವು ಮತ್ತೆ ಬೋರ್ ಹೊಡಿಬೋದು ಈ ಪ್ರಶ್ನೆ. ಇಲ್ಲೆಲ್ಲ ಇಷ್ಟು ಕರ್ನಾಟಕ ಕನ್ನಡದವರು ಎಲ್ಲ ನಿಮ್ಮನ್ನು ಇಷ್ಟು ಪ್ರೀತಿ ಕೊಟ್ಟಾಗ ಯಾಕೆ ಟ್ರಾನ್ಸಿಷನ್ ಸಡನ್ ಆಗಿ ಯಾಕೆ ಚೆನ್ನಾಗಿ ಹೊಟ್ಟೋಗಿದ್ದು? ಅದೇ ಹೇಳ್ತೀನಿಲ್ಲ ರಾಜೇಶ್ ಅವರೇ, ಇಲ್ಲಿ ಏನಾದ್ರೂ ನಿಮ್ಮನ್ನು ಬಾಧಿಸುತ್ತಾ, ಏನಾದ್ರೂ ಘಟನೆಗಳು ನಡೆದಿತ್ತಾ ಆ ಥರದ್ದು? ಅದೇ ಹೇಳಿದ್ನಲ್ಲ ನಿಮಗೆ, ಈವನ್ ಪ್ರೀವಿಯಸ್ ಪಾಡ್ಕಾಸ್ಟ್ ಅಲ್ಲಿ ಹೇಳ್ದಲ್ಲ, ಲಾಟ್ ಆಫ್ ವಿವಾದಗಳಾಯ್ತು. ಅವೆಲ್ಲ ಸ್ವಲ್ಪ ಮನಸ್ಸಿಗೆ ಅದೆಲ್ಲ ಬೇಸರ ಆಯ್ತು. ಹಳೇದಲ್ವಾ ಅದೆಲ್ಲ? ಆಮೇಲೆ ಇಲ್ಲ, ಫ್ರೆಂಡ್ಸ್ ಚಿತ್ರಕ್ಕೆ ಕರೆದಾಗ ಅಪ್ಪಾಜಿ ಆಗ್ಲೇ ಅಪಹರಣ ಆಗಿ ಆ ಎಪಿಸೋಡ್ ಆಗ್ತಿತ್ತು. ಅಪ್ಪಾಜಿ ಕಡ್ನಾಪ್ ಆಗಿ ಆ ಟೈಮು. ಅವಾಗ ಶೂಟಿಂಗ್ಸ್ ಯಾವುದೂ ಇರಲಿಲ್ಲ. ಎಲ್ಲರೂ ಕಲಾವಿದರು ನಾವೆಲ್ಲ ವೇರ್ ನಾಟ್ ಶೂಟಿಂಗ್. ರಿಮೆಂಬರ್ ದಟ್ ಪೀರಿಯಡ್ ನಾವೆಲ್ಲ Correct, ಪ್ರೇಯರ್ correct, ಮಾಡಿಕೊಂಡು correct. ಆ ಟೈಮಲ್ಲಿ ಇದ್ದಾಗ, ಅವಾಗ ಸರಿತಾ ಅವರು ಈ ಚಿತ್ರಕ್ಕೆ ಹೇಳಿದಾಗ ನಾನು ಇಲ್ವೇ ಇಲ್ಲ ಅಂದ್ಬಿಟ್ಟೆ. ಐ ಸೆಡ್ ನೋ. ಸರಿತಾ ಅಂದ್ರೆ ಹಳೇದಾ? ಸರಿತಾ ನಮ್ಮ ಹಳೆ ಇದೆಲ್ಲ ಮಾಡಿದಾರಲ್ಲ, ಮಲೆ ಮಾರುತ ಎಲ್ಲ ಮಾಡಿದಾರಲ್ಲ ಸರಿತಾ. ಅವ್ರ ಆ ಸಿನಿಮಾ ಪ್ರೊಡ್ಯೂಸರ್? ನೋ, ಶಿ ವಾಸ್ ಅದರಲ್ಲಿ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಅನ್ಸುತ್ತೆ. ಬಟ್ ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿ ಅದೆಲ್ಲ ಫುಲ್ ಅವ್ರಿಗೆ. ಸರಿತಾ ಅವರು ನಿಮ್ಮನ್ನು ರೆಫರ್ ಮಾಡಿದ್ರು? ಇಲ್ಲಿ ಶ್ರೀಧರ್ ಅವರು ಸರಿತಾ ಅವ್ರಿಗೆ ಹೇಳಿದ್ದಾರೆ. ಶ್ರೀಧರ್ ಅವರ ಹಿರಿಯ ಆರ್ಟಿಸ್ಟ್ ಇದಲ್ಲ, ಅವ್ರು ಹೇಳಿದ್ದಾರೆ. ಇವರು ಅಲ್ಲಿ ಹೋಗ್ಬಿಟ್ಟು ಹೀರೋಯಿನ್ ಸಿಗದೆ ಅಲ್ಲಿ ಸ್ವಲ್ಪ ನಿಂತಿದೆ ಶೂಟಿಂಗ್. ಸೂರ್ಯ ಅವ್ರಿಗೆ ಸರಿಯಾಗಿ ಬೇರು ಸಿಗ್ಲಿಲ್ಲ. ಅವಾಗ ಅದು ವಿಜಯ್ ಅವ್ರು ವಿಜಯ್ ಅವರು ಶೂಟಿಂಗ್ ಆಗ್ತದೆ ಪಳನಿಲಿ ಹೋಗಿ ನಿಂತ್ಬಿಟ್ರು ಶೂಟಿಂಗು. ಅವ್ರು ಇವಾಗ ಇಲ್ಲಿ ಬ್ಯಾಂಗ್ಳೂರ್ ಕಾಲ್ ಮಾಡಿದಾಗ ಶ್ರೀಧರ್ ಸರ್ ಹೇಳಿದ್ದಾರೆ, ದಿಸ್ ಗರ್ಲ್ ಇಸ್ ಅ ವೆರಿ ಗುಡ್ ಡಾನ್ಸರ್ ಅನ್ನೋಲ್ಲ. ಬಿಕಾಸ್ ವಿಜಯ್ ಅವರು ಒಳ್ಳೆ ಡಾನ್ಸರು. ದೇ ವಾಂಟೆಡ್ ಸಮಥಿಂಗ್ ಲೈಕ್ ದಟ್. ಬಿಕಾಸ್ ಅಣ್ಣ ತಂಗಿ ಒಂಥರ ಅದೆಲ್ಲ ಒಳ್ಳೆ ಥರ ಒದೆ ಇವ್ರಿಗೆ ಹೇಳಿದಾಗ, ಸರಿತಾ ಮ್ಯಾಮ್ ನನಗೆ ಕಾಲ್ ಮಾಡಿದಾಗ ಐ ಸೆಡ್, ಇಲ್ಲ ಮ್ಯಾಮ್, ಇಲ್ಲಿ ಅಪ್ಪಾಜಿ ಅಪಹರಣ ಆಗಿ ನಾವೆಲ್ಲ ಯಾರು ಆ ಥರ ಐ ಡೋಂಟ್ ವಾಂಟ್ ಟು ಡೂ ಅಂತ. ಆಮೇಲೆ ಅವಾಗಲೂ ಚಿಂಟು ಹುಟ್ಟಿದ್ದ. ಇಟ್ ವಾಸ್ ಅ ಸ್ಮಾಲ್ ಬೇಬಿ. ನನಗೆ ಆ ಬೇಬಿದೆಲ್ಲ ನೋಡಬೇಕು ಅಂತ, ಸ್ನಾನ ಮಾಡಿಸೋದು ಎಲ್ಲ ನೋಡಬೇಕು. ಐ ಡಿಂಟ್ ವಾಂಟ್ ಟು ಲೆಟ್ ಗೋ ಆಫ್ ದಟ್. ಚಿತ್ರ ಯಾವಾಗ ಬೇಕಾದ್ರೆ ಮಾಡ್ಬೋದು ಅಂತ ನೋ ಅಂತಿದ್ದೆ. ಆಮೇಲೆ ಅವರು ಡೈರೆಕ್ಟ್ರೇ ಮಾತಾಡ್ಬಿಟ್ಟು ಅವ್ರು ಹೇಳಿದ್ರು, ಇಲ್ಲ ನೀವು ಬನ್ನಿ ಮ್ಯಾಮ್, ಒಂದ್ಸರಿ ಬಂದು ಇಲ್ಲಿ ನೋಡಿ, ಇಟ್ಸ್ ಎ ವೆರಿ ಗುಡ್ ರೋಲ್. ನನಗೆ ಹೋದಾಗಲೂ ಅಯ್ಯೋ ಮಗುನ ಬಿಟ್ಬಿಟ್ಟು ಹೋಗ್ತಾ ಇದೀವಲ್ಲ ಚಿಂಟುನ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಮಾಡಿ ದಟ್ ಡಿಡ್ ವೆರಿ ವೆಲ್. ಅಂಡ್ ವಿಜಯ್ ಅವ್ರ ಜೊತೆ ವಿಜಯ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಎಕ್ಸ್ಪೀರಿಯನ್ಸ್ ಹೇಳಿ, ಬಿಕಾಸ್ ಅವ್ರೀಗ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು. ಯಾ ನನಗೆಲ್ಲರೂ ಹೇಳಿದ್ರು, ವಿಜಯ್ ಸರ್ ಇಸ್ ವೆರಿ ಸೈಲೆಂಟ್, ಹಿಲ್ ನಾಟ್ ಟಾಕ್. ಸೂರ್ಯ ಸರ್ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರು. ಆ್ಯಂಡ್ ನಾನು ಫಸ್ಟು ವಿಜಯ್ ಸರ್ ತುಂಬ ಹೆದರ್ಕೊಂಡು ನೋಡಿದ್ರೆ ಅವರು ಹಾಯ್ ಅಂತ ಹೇಳ್ಬಿಟ್ಟು ತುಂಬ ಆತ್ಮೀಯವಾಗಿದ್ರು ಅವರು. ಐ ವಾಸ್ ವೆರಿ, ನನಗೆ ಅಣ್ಣ ತಂಗಿ ನಮಗೆ ಕಾಂಬಿನೇಷನ್ಸ್ ಜಾಸ್ತಿ ಬರೋದು, ಮಾಡಿ ಅಂತ ಹೇಳ್ಬಿಟ್ಟು. ವಿಜಯ್ ಸರ್ ಇಸ್ ವೆರಿ ಸಿಂಪಲ್. ಅವತ್ತು ತುಂಬ ನನಗೆ, ಬಿಕಾಸ್ ನಾನು ಎಷ್ಟೋ ಸಲ ಅವರು ಬೆಂಗಳೂರಿಂದ ನಾವು ನಮ್ಮ ಕಾಂಪಿಟೇಷನ್ಸ್ ಇರೋವಾಗ ಪಳನಿಗೆ ಹೋಗ್ಬೇಕಂದ್ರೆ ಅವರು ಸ್ವಲ್ಪ ಈವ್ನಿಂಗ್ ಆಗಿಬಿಡುತ್ತೆ ನಾನು ರೀಚ್ ಆಗೋದಕ್ಕೆ. ಕೆಲವೊಂದು ಟೈಮ್ ನಾವು ಡೈರೆಕ್ಟಾಗಿ ಸ್ಪಾಟಿಗೆ ಹೋಗ್ತಿದ್ವಿ. ಆವಾಗ ಇವರೇನು ಅಂದರೆ ಕನ್ನಡಕ ಹಾಕ್ಕೊಂಡು ಲುಂಗಿ ಹಾಕ್ಕೊಂಡು ಅವ್ರು ಪಾಡಿಗೆ ಹಿಂಗೆ ಕೂತ್ಕೊಂಡು ಟಿವಿ ನೋಡ್ಕೊಂಡು ಕೂತಿರ್ತಾರೆ ಹಿಂಗೆ ಎಲ್ಲಿ ಸೆಟ್ ಅಲ್ಲ? ಸೆಟ್ಟಲ್ಲಿ. ಇಲ್ ನಾಟ್ ಗೋ ಟು ನೀವು ಮನೆಗೆ ಹೋಗಿ ಬರೋದು ಅದೆಲ್ಲ ಮಾಡಲ್ಲ ಅವರು. ಸೇಫ್ ಈಸ್ ನಾಟ್ ಶೂಟಿಂಗ್ ಫಾರ್ ಸಮ್ ಟೈಮ್, ನೀವು ಸ್ವಲ್ಪ ಹೇಳ್ತಾರಲ್ಲ ಸರ್ ರೂಮ್ಗೆ ಹೋಗಿ ಸರ್ ನಾವು ಕರಿತೀವಿ, ಹಾಗೆಲ್ಲ ಮಾಡಲ್ಲ. ಅವಾಗ ಕೆರಾವನ್ ಇರಲಿಲ್ಲ ಅಲ್ಲ? ಕ್ಯಾರವೆಲ್ಲ ಏನಿಲ್ಲ, ನಥಿಂಗ್. ಇವ್ರೇನು ಮಾಡ್ತಾರೆ, ಈ ವಿಲ್ ಸಿಟ್ ಇನ್ ದ ಮೇಕಪ್ ಎಲ್ಲ ಸ್ವಲ್ಪ ಇದು ಮಾಡಿಬಿಟ್ಟು ಕನ್ನಡಕ ಹಾಕ್ಕೊಂಡು ಟಿವಿ ನೋಡ್ಕೊಂಡು ಕೂತಿರ್ತಾರೆ. ನಾನು ಎಷ್ಟೋ ಸಲ ಹಿಂಗೆ ದಾಟ್ಕೊಂಡು ಹೋಗಿದ್ದೀನಿ, ವಿಜಯ್ ಸರ್ ಎಲ್ಲಿ ಸರ್ ಅಂದರೆ ಅಲ್ಲೇ ಇದ್ದಾರಲ್ಲಮ್ಮ ತಿರುಗಿ ನೋಡಿದ್ರೆ ಸರ್ ಸಾರಿ ಸರ್ ನೋ ಪ್ರಾಬ್ಲಮ್, ಕೂಲ್. ನನಗೆ ಯಾವಾಗಲೂ ಇಷ್ಟ ಆಗೋ ಪಾಯಿಂಟ್ ಬಂದು
ವೆರಿ ಕೂಲ್, ವಿಲ್ ನಾಟ್ ಡಿಸ್ರೆಸ್ಪೆಕ್ಟ್ ಯು. ಆಮೇಲೆ ಒಂದು ಕಂಪೋಸ್ಡ್ ಆಗಿರುತ್ತೆ ಅವ್ರ ಹತ್ರ ಕೆಲಸ ಮಾಡುವಾಗ. ಒಂದು ಭಯ ಎಲ್ಲ ಏನೂ ಇರಲ್ಲ. ಆಮೇಲೆ ಡಾನ್ಸ್ ಮಾಡುವಾಗ ಒಂಥರ ನಮ್ಮನ್ನ ಅನೀಸ್ ಮಾಡೋದು ಇವೆಲ್ಲ ಏನಿರಲ್ಲ. ಚೆನ್ನಾಗಿ ಫ್ರೀಡಮ್ ಕೊಡ್ತಾರೆ ಮಾಡು ಅಂತ ಹೇಳ್ಬಿಟ್ಟು ಆ ಥರ. ಆ್ಯಂಡ್ ಆ ಟೈಮಲ್ಲೇ ಚಿಂಟು ಹುಟ್ಟಿದ್ನಲ್ಲ, ಅವಾಗ ಮೆಡ್ರಾಸಲ್ಲಿ ಶೂಟಿಂಗ್ ಆಗುವಾಗ ತೊಗೊಂಡೋಗಿ ಅವ್ರ ಹತ್ರ ತೋರಿಸ್ದೆ. ಸರ್ ನೋಡಿ ಸರ್ ನಮ್ಮ ಮಗ ಅಂತ. ಈ ಸೈಡ್ ಏನ್ರಿ ಇದು ನಿಮ್ಮ ಥರ ಬೆಳ್ಳಗಿದೆ, ನಮ್ಮ ಮಗು ಸ್ವಲ್ಪ ಡಲ್ ಇದೆ ರೀ, ಚೆನ್ನಾಗಿದೆ ರೀ ಮಗು ಅಂದ್ಬಿಟ್ಟು ಕೊಟ್ಟರು ಚಿಂಟುನ. ಬಿಕಾಸ್ ನಾನು ಚಿಂಟು ಒಂದೇ ಕಾಂಪ್ಲೆಕ್ಷನ್. ಸೊ ಆ ಥರ ಅದು ಆಮೇಲೆ ಹಿಟ್ಟಾಯ್ತಲ್ವಾ, ಅದಾದ ನಂತರ ವಿ ಹ್ಯಾಡ್ ಅ ಫ್ಯೂ ಫಿಲ್ಮ್ಸ್ ಮಾಡೋಣ ಅಂತ ನಮಗೆ ಒಂಥರ ನಮ್ಮ ಕನ್ನಡದವರು ಅಲ್ಲಿ ಹೋಗೇನೋ, ಬಿಕಾಸ್ ನಾವು ಏನು ಮಾಡಿದ್ರು ನಮ್ಮನ್ನು ಕನ್ನಡದ ನಟಿ ಅಂತಲೇ ಇವಾಗಿನವರೆಗೂ ರೆಫರ್ ಮಾಡೋದು. ಅಲ್ಲಿ ಹೌದು, ಡೆಫಿನೆಟ್ಲಿ. ಬಿಕಾಸ್ ಆವಾಗ ನನಗೆ ಮೈ ಮದರ್ ಟಂಗ್ ವಾಸ್ ತಮಿಳ್, ನನ್ನ ಮದರ್ ಟಂಗ್ ಮಾತೃಭಾಷೆ ತಮಿಳಾದರೂ ಕೂಡ ನನಗೆ ಬರೆಯೋದಕ್ಕೆ ಓದಕ್ಕೆಲ್ಲ ಬರ್ತಿರ್ಲಿಲ್ಲ. ಆ ಶೂಟಿಂಗ್ ಟೈಮಲ್ಲಿ ನಾನು ಬುಕ್ ತಗೊಂಡು ಐ ಲರ್ನ್ ಟು, ಬಿಕಾಸ್ ಸ್ಕ್ರಿಪ್ಟು ತಮಿಳಲ್ಲಿ ಬರೋದಲ್ವಾ, ಇವರೆಲ್ಲ ರೇಗ್ಸೋರು. ನಿಮಗೆ ಕನ್ನಡ ಬರುತ್ತೆ ಓದಕ್ಕೆ ಬರೀ? ಮತ್ತೆ ಚೆನ್ನಾಗಿ, ಬಿಕಾಸ್ ಇಲ್ಲೇ ಹುಟ್ಟಿ ಬೆಳೆದಿದ್ದು ಕ್ಲೂನಿಯಲ್ಲಿ ಮೈ ಸೆಕೆಂಡ್ ಲ್ಯಾಂಗ್ವೇಜ್ ವಾಸ್ ಕನ್ನಡ. ಆ್ಯಂಡ್ ನಾವು ತಮಿಳ್ ಡೈಲಾಗ್ಸ್ ಎಲ್ಲ ಕನ್ನಡದಲ್ಲಿ ಬರೆದ್ಬಿಟ್ಟೆ ಹೇಳ್ತಿರು. ಅಲ್ಲಿ ಹೌದು, ನೋಡ್ಕೊಂಡು ಏನ್ರಿ ಇದು ಕನ್ನಡದಲ್ಲಿ ತಮಿಳ್ ಡೈಲಾಗ್ ಬರೋದಾ, ಹೌದಾ ಆ ಥರ ಕಾಂಬಿನೇಷನಾ ಅಂತೆಲ್ಲ ಮಾಡೋರು. ಇಷ್ಟು ನಾನೆಲ್ಲ ತಮಿಳ್ ಡೈಲಾಗ್ಸ್ ಕನ್ನಡದಲ್ಲಿ ಬರೆದ್ಬಿಟ್ಟು, ಬಿಕಾಸ್ ದಟ್ ಬಿ ಈಸಿಯರ್ ಅಂದ್ಬಿಟ್ಟು ನಾನು ಎಲ್ಲಿ ಹೋದ್ರು ನಾವು ಕನ್ನಡನೇ ಮಾತಾಡ್ತಿದ್ವಿ. ಬಿಕಾಸ್ ಬೇರೆಯವ್ರಿಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾವು ಕನ್ನಡದಲ್ಲೇ ನಾವೆಲ್ಲ ಮಾತಾಡ್ಕೊಂಡು ಇಟ್ ವಾಸ್ ಲೈಕ್ ದ್ಯಾಟ್. ಸೊ ಇವಾಗ ಅಲ್ಲಾಗ್ಲಿ, ಆಮೇಲೆ ಮೋಹನ್ ಲಾಲ್ ಅವ್ರ ಜೊತೆ ಒಂದು ಮಲಯಾಳಂ ಸಿನಿಮಾಲ್ ಮಾಡ್ತಿರೋ, ಹೌದು ಅಂಡ್ ಮಿಥುನ್ ಚಕ್ರವರ್ತಿ ಅವ್ರ ಜೊತೆ ಕೂಡ ಆಕ್ಟ್ ಮಾಡ್ತಿರೋ. ಹೌದು ಇಲ್ಲಿ ಕನ್ನಡದಲ್ಲಂತೂ ಬಿಡಿ, ವಿಷ್ಣು ಸರ್ ಆಗ್ಲಿ, ಶಿವಣ್ಣನ ಜೊತೆ ಆಗ್ಲಿ, ಸೂಪರ್ ಹಿಟ್ ಸಿನಿಮಾಗಳೇ. ಇಷ್ಟೆಲ್ಲ ಸಕ್ಸಸ್ ಕಂಡಂತ ನಟಿ, ಈಗ ನಿಮಗೆ ಸಿಗ್ತಕ್ಕಂಥ ಲೈಮ್ ಲೈಟ್ ಆಗಲಿ, ನೀವು ಮಾಡಿದಂಥ ಹೆಸರು, ಹಣ, ಇದೆಲ್ಲ ಒಂದು ಕಡೆ ಆದರೆ, ಇವತ್ತಿನ ಈ ಪ್ರೆಸೆಂಟ್ ವಿಜಯಲಕ್ಷ್ಮಿ, ಆ ಹಳೆಯ ವಿಜಯಲಕ್ಷ್ಮಿಗೆ ಏನು ಹೇಳ್ತೀರಾ? ಇಟ್ ವಾಸ್ ಇವರ ಚೈಲ್ಡ್ ಅಂತ ಹೇಳ್ತೀನಿ ಅಷ್ಟೇ. ಶಿ ವಾಸ್ ಪಾಪ ಆ ವಿಜಯಲಕ್ಷ್ಮಿಗೆ ಏನೂ ಗೊತ್ತಿರಲಿಲ್ಲ, ತುಂಬ ಮುಗ್ಧತೆ ಪಾಪ. ಆ್ಯಂಡ್ ಶಿ ಡಿಡ್ಂಟ್ ನೋ ದ ವರ್ಲ್ಡ್ ಬೇಬಿ. ಇವಾಗ ನನಗೆಲ್ಲ ಗೊತ್ತಾಗತ್ತೆ, ಇವಾಗ ಅರ್ಥ ಆಗತ್ತೆ ಜಗತ್ತೇನು, ನಾವೇನೇನು ತಪ್ಪುಗಳು ಮಾಡಿದ್ವಿ. ನಾನು ನಂಬಿದ್ದೆ, ನಾನು ತುಂಬ ಪ್ರಾಬ್ಲಮ್ ಇರೋದು ಬಂದು ನಾನು ನಂಬೋದು, ನಾನು ತುಂಬ ನಂಬ್ತೀನಿ. ನನ್ನ ಹತ್ರ ಒಬ್ರು ಚೆನ್ನಾಗಿ ಮಾತಾಡ್ಬಿಟ್ರೆ ಹಾಂ ಅಂತ ನಂಬಿಡ್ತೀನಿ ನಾನು, ಬಿಕಾಸ್ ಮೈ ನೇಚರ್ ಇಸ್ ಲೈಕ್ ದಟ್. ಅದು ತಪ್ಪು ಅನ್ನೋದು ಇವಾಗ ಗೊತ್ತಾದರೂ ಕೂಡ, ವಾಟ್ ಎವರ್ ಇಟ್ ಇಸ್ ರಾಜೇಶ್ ಅವರೇ, ನಾನು ಮತ್ತೆ ಐ ಗೋ ಬ್ಯಾಕ್ ಟು ವಾಟ್ ಅಪ್ಪಾಜಿ ಸೈಡ್. ಅಪ್ಪಾಜಿ ನಾನು ನೋಡಿದಾಗ ಅಪ್ಪಾಜಿ ನನ್ನ ಹತ್ರ ಹೇಳಿದ ವಿಷಯ ಇದೆಯಲ್ಲ, ನಾವು ಜಸ್ಟ್ ದೇವ್ರ ಕೈಯಲ್ಲಿ ಪಪ್ಪೆಟ್ಸ್ ಅಂತ ಹೇಳಿದೆಯಲ್ಲ, ಅವನು ಹೆಂಗೆ ಆಡಿಸ್ತಾನೆ ಹಂಗೆ ಅಷ್ಟೇ. ನಮ್ಗೆ ಒಂದು ವಿಷಯ ಗೊತ್ತಿಲ್ಲದೆ ಇರಬೇಕು ಅಂದರೆ ಅದನ್ನು ನಮ್ಗೆ ಗೊತ್ತಿಲ್ಲದೇ ಇಟ್ಟಿರ್ತಾನೆ ದೇವರು. ನೋಡಿ, ಹಾವು ಮತ್ತೆ ನಾನು ಹೇಳ್ತೀನಿ ನೋಡಿ, ಹಾವು ಅದೆಷ್ಟು ಡೇಂಜರಸ್ ಅಂತ ಇವಾಗ ಗೊತ್ತಾಗತ್ತೆ ನನಗೆ. ಓಕೆ, ನನಗೆ ಆ ಚಿತ್ರ ಮಾಡಿದಾಗ, ನಾಗಮಂಡಲ ಮಾಡಿದಾಗ, ನಿಮಗೆ ನನಗೆ ಹಾವು ಬಗ್ಗೆ ಭಯನೇ ಇರಲಿಲ್ಲ. ಹೌದು. ಹಾವು ಬಗ್ಗೆ ಭಯ ಇರಲಿಲ್ಲ. ನಾನು ಹಾವು ಅಂದರೆ ಹಾವನ್ನ ಇವಾಗ ನಾನು ಕೆಲವು ಶೂಟಿಂಗ್ಸಲ್ಲಿ ನೋಡಿದೆ. ಈ ಕತ್ತಿದೆಯಲ್ಲ, ಅದೆಷ್ಟು ದೂರಕ್ಕೆ ಅದಂಗೆ ಮಾಡುತ್ತೆ ಗೊತ್ತಾ? ವೆನ್ ಇಟ್ ಗೆಟ್ಸ್ ಆಂಗ್ರಿ, ನೆಕ್ ಪಾರ್ಟ್ ಆಫ್ ಇಟ್ ವಿಲ್ ಗೋ ಸೋ ಫಾರ್, ಇಟ್ ವಿಲ್ ಕಮ್ ಆ್ಯಂಡ್ ಡೂ ದಟ್. ಹಂಗೆ ಮಾಡುತ್ತೆ ಭಯ ಹೆದರ್ಸೋಕೆ. ಬಟ್ ನಾಗಮಂಡಲದಲ್ಲಿ ಒಂದು ಹಾವು, ಒಂದು ಸರ್ಪನೂ ಅದನ್ನು ಮಾಡಲಿಲ್ಲ. ದಟ್ ಮೀನ್ಸ್ ಇಟ್ ವಾಸ್ ನೆವರ್ ಆಂಗ್ರಿ ಆನ್ ಮೀ. ಓಕೆ, ಇವಾಗ ನಿಮ್ಮ ಮೇಲೆ ಕೋಪ ಬಂತು ಅಂದರೆ ಹಾವು ಯಾವ ಥರ ತೋರಿಸತ್ತಂದರೆ, ಇಲ್ಲಿ ನಾವು ಹಿಡ್ತಿದ್ದೀವಿ ಅಂದರೆ ಇಲ್ಲಿಂದ ನಿಮ್ಗೆ ಇಲ್ಲಿ ಹೊಡೆಯುತ್ತೆ, ಅದು ಇಲ್ಲಿ ಹೊಡೆಯುತ್ತೆ, ಹಂಗೆ ಹೊಡೆಯುತ್ತೆ, ಹಂಗೆ ಟು ಸೇ ದಟ್ ಬಿ ಫಾರ್ ಅವೇ ಫ್ರಮ್ ಮೀ. ದಟ್ಸ್ ವೇ ಆಫ್ ಸೇಯಿಂಗ್. ಬಟ್ ನಾನು ನಾಗಮಂಡಲದಲ್ಲಿ ಮಾಡಲೇ ಇಲ್ಲ ಅದು. ಬಟ್ ನೀವು ಎಷ್ಟು ಒಳ್ಳೆ ವೈಬ್ ಕೊಟ್ಟಿರ್ತೀರ. ಅದೇ ಹೇಳ್ತಿದ್ದೀನಿ, ಅದು ಗೊತ್ತಿರುತ್ತಲ್ಲ ಬೇಕಫ್ ಇದು ಅಂತ, ಅದು ಗೊತ್ತಿರುತ್ತಲ್ಲ ಇದು ತಡ ಬೇಕಫ್. ನನಗಿರೋ ವಿಷಯದಲ್ಲಿ 1% ಇಲ್ಲ ಅಂತ ಗೊತ್ತಿರೋದು. ನನಗೇನು ಗೊತ್ತಿತ್ತಾಗ ಏನೂ ಇಲ್ಲ. ನನಗಿದ್ದು ಒಂದೇ ಕ್ವಾಲಿಫಿಕೇಷನು ವಾಸ್ ದಟ್ ಐ ವಾಸ್ ನಾಟ್ ಸ್ಕೇರ್ಡ್ ಆಫ್ ಸ್ನೇಕ್ಸ್. ಇನ್ನೂ ಹೊಸ ಸ್ನೇಕ್ಸ್ ತೊಗೊಂಡು ಬರೋದು. ಯಾಕಂದ್ರೆ ಕೆಲವೊಮ್ಮೆ ಏನಾಗೋದು, ಸ್ನೇಕ್ ಬಾಬು ಅವ್ರಿಗೂ ಕೆಲವೊಮ್ಮೆ ಸರ್ ಇದು ಚೂರು ಅವುಗಳು ಸ್ವಲ್ಪ ಟಯರ್ಡ್ ಆಗ್ತಾವಲ್ಲ, ದೇ ವಿಲ್ ಆಲ್ಸೋ ಗೆಟ್ ಮೂಡಿ, ದೇ ಕಾನ್ ಆ್ಯಕ್ಟ್ ಎಲ್ಲ ಇರುತ್ತಲ್ಲ, ಅವಾಗ ಅಲ್ಲಿ ಸ್ವಲ್ಪ ಲೋಕಲಲ್ಲಿ ಹಿಡ್ಕೊಂಡು ಬರೋರು. ಸರ್ ಈ ಸ್ನೇಕ್ ಓಕೆ ಸರ್, ಅದು ಥರ ಇದೆ ಸರ್ ಅಂತ. ಲೋಕಲ್ ಹಾವುಗಳು. ಹೌದಾ? ಮತ್ತೆ ನಾವು ಶೂಟಿಂಗ್ ಮಾಡಿದ ಮನೇಲೇ ಎಷ್ಟು ಹಾವುಗಳು ಬರೋದು, ನೈಟಲ್ಲಿ 6 ಗಂಟೆ ನಂತರ ಕರ್ಕೊಂಡ್ಬರೋರು. ಸೊ ಆ ಥರ ಹಾವು ತೊಗೊಂಡು ಬಂದರೆ ಅದು ಆ ಹಾವು ನನ್ನ ಹತ್ರ ಚೆನ್ನಾಗಿರೋದು. ನೆನವ ಹಾವ್ನಿ ಸ್ವಲ್ಪ ಬಾಯಿ ಕಟ್ಬೇಡ, ವಿಲ್ ಸ್ಟಿಚ್ ದ ಮೌತ್ ಅಲ್ವಾ, ಆದರೂ ಹಾವೇ ಅಲ್ವಾ, ನಿಮ್ಗೆ ಮುಟ್ಟಬೇಕು ಅಂದರೆ ನಿಮ್ಗೊಂದು ಭಯ ಬರುತ್ತಲ್ವಾ. ಬಟ್ ನೋಡಿ, ಅದು ಇವಾಗ ನನಗೆ ಅಂದ್ಕೊಳ್ತೀನಿ, ನಮಗೆ ಇವಾಗ ಹಾವು ಅಂದರೆ ಎಷ್ಟು ಡೇಂಜರಸ್ ಅಲ್ವಾ, ನಾವು ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದೀವಲ್ಲ ಆ ಕಾಲದಲ್ಲಿ. ಆವಾಗ ದೇವರು ಅದಕ್ಕೆ ಆ ಭಯ ಅನ್ನೋದೇ ಮನಸ್ಸಲ್ಲಿ ಕೊಡಲಿಲ್ಲ ನಮಗೆ. ಯು ಲುಕ್ ಬ್ಯಾಕ್ ಆ್ಯಂಡ್ ಸಿ ದಟ್ ಐ ಆ್ಯಕ್ಟೆಡ್ ವಿತ್ ದಟ್ ಸ್ನೇಕ್, ಐ ಆ್ಯಕ್ಟೆಡ್ ವಿತ್ ಸಚ್ ಬಿಗ್ ಪೀಪಲ್. ಇದೆಲ್ಲ ಇವಾಗ ನಮಗೆ ಇದಾಗುತ್ತೆ. ಮೋರ್ ದೆನ್ ಸ್ನೇಕ್ ಯು ಆರ್ ಸ್ಕೇರ್ಡ್ ಆಫ್ ಪೀಪಲ್.
ಅನ್ಸುತ್ತಾ ಹಂಗೇನಾದ್ರು? ಯಾಕಂದ್ರೆ ಸ್ನೇಕ್ ಬಂದು ಹಲ್ಲಲ್ಲಿ ಮಾತ್ರ. ಅದು ಮಾತ್ರ ಅದಕ್ಕೆ ಭಯ ಅಂದ್ರೆ ಮಾತ್ರ ನಿಮ್ಗೆ ತೊಂದರೆ ಕೊಡೋದು. ಈಗಲೂ ಇವಾಗ ಒಂದು ಸರ್ಪ ಬಂತು ಅಂತ ಇಟ್ಕೊಳ್ಳಿ. ನಾನು ನಾಗಮಂಡಲ ಮಾಡಿದ ನಂತರ ಎಷ್ಟೋ ಜಾಗಗಳಿಗೆ ಹಾವು ಹುಡ್ಕೊಂಡು ಬಂದಿದ್ದಿದೆ. ಹ್ಯಾವ್ ಕಮ್ ಟು ಮೈ ಲೊಕೇಶನ್ಸ್. ಮೇಡಮ್ ಇಲ್ಲಿ ಹಾವು ಇತ್ತು ಮೇಡಮ್ ಇಲ್ಲಿ ಅಂತಾರೆ. ಭಾಳ ದಿನಗಳು ಅದಿತ್ತು ನನಗೆ ಆ ಪ್ರಾಬ್ಲಮ್. ಪ್ರಾಬ್ಲಮ್ ಅಂತ ಹೇಳಲ್ಲ, ಒಂಥರ ಅದು ಕಾಣಿಸ್ಕೊಳ್ತಿತ್ತು ಆ ಥರ. ಆಮೇಲೆ ಸ್ವಲ್ಪ ಅದು ಆಯಿತು. ಹಾವಾಗಿ ಬಂದು ತನಗೇನಾದರೂ ಪ್ರಾಬ್ಲಮ್ ಬಂದ್ರೇ ನಮ್ಮನ್ಗೆ ಹಾರ್ಮ್ ಮಾಡುತ್ತೆ. ಮನುಷ್ಯ ಬಂದು ಯಾಕೆ ಹಾರ್ಮ್ ಮಾಡ್ತಾರೆ ಅಂತಲೇ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಜಸ್ಟ್ ಕ್ಯಾಂಟ್. ಮ್ಯಾನ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ನನಗೆ ಕೆಲವೊಮ್ಮೆ. ಅಸೂಯೆ ಕೆಲವೊಬ್ರು ನೋಡಿ ನಮ್ಗೆ ಯಾರು ಅಂತಲೇ ಗೊತ್ತಿರಲ್ಲ. ಅವ್ರು ನಮ್ಗೆ ಅಷ್ಟು ದ್ರೋಹ ಮಾಡ್ತಿರ್ತಾರೆ. ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ನನಗಾಗದಿರೋರು ಅಂದರೆ ನಿಮ್ಮ ಫ್ರೆಂಡಿಗೋಸ್ಕರ ನೀವು ನಂಗೆ ತೊಂದರೆ ಕೊಡ್ತಿರ್ತಾರೆ. ಹಿಂಗೆಲ್ಲ ಏನೇನೋ ಈಕ್ವೇಷನ್ಸ್ ಇರುತ್ತೆ. ಬಟ್ ಅನಿಮಲ್ಸ್ ಆ್ಯಂಡ್ ಸರ್ಪೆಂಟ್ಸ್ ಆ್ಯಂಡ್ ಆಲ್ ದೀಸ್ ಆರ್ ಲೈಕ್, ನೀವು ಅಪ್ಪ ದಯವಿಟ್ಟಪ್ಪ ನನಗೆ ಬಿಟ್ಬಿಡಪ್ಪ ಅಂದರೆ ಬಿಟ್ಬಿಡುತ್ತೆ ಹಾವು. ನಿಮ್ಮನ್ನೇನು ತೊಂದರೆ ಮಾಡಲ್ಲ. ಬಟ್ ಮನುಷ್ಯರು ನೋಡಿ ಎಷ್ಟು ಜನರ ಹತ್ರ ನಾವು ಬೆಗ್ ಮಾಡ್ತೀವಿ, ಸ್ವಲ್ಪ ಬದುಕಕ್ಕೆ ಬಿಡಿ ಬದುಕಕ್ಕೆ ಬಿಡಿ ಬದುಕಕ್ಕೆ ಬಿಡಿ ಅಂತ. ಬಿಡೋದೇ ಇಲ್ಲ ನಮ್ಮನ್ನು. ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಜರ್ನಿಲಿ ಆ ಥರದ ವ್ಯಕ್ತಿಗಳು ಡೈರೆಕ್ಟಾಗಿ ಆಗಲಿ ಇಂಡೈರೆಕ್ಟ್ ಆಗಲಿ ನಿಮಗೆ ತೊಂದರೆ ಕೊಟ್ಟಿದ್ದು ಇದಾರ ಯಾರಾದರೂ? ಇದಾರಲ್ಲ ತುಂಬ ಜನ. ನಿಮಗೆ ಗೊತ್ತಿರೋ ಪ್ರಕಾರ ಜಯಪ್ರದ ಅವರಿದ್ದಾರೆ, ಎಷ್ಟೋ ಜನ ಆದರೆ. ಇಫ್ ಡೆಫಿನೆಟ್ಲಿ ದೇರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ಡನ್ ದಟ್ ಟು ಮೀ. ಮಾಡಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ, ನನಗೆ ಕೆಟ್ಟ ಹೆಸರು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಐ ಡೋಂಟ್ ನೋ, ನನಗೆ ಅದು ಯಾವ ಥರ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ನಮ್ಗೊಂದು ಕರ್ಮ ಇತ್ತಾ, ಅದನ್ನು ನಾವು ಕೇಳ್ಕೋಬೇಕು ಅಂತಿತ್ತಾ, ನಾವು ಅವಮಾನ ಪಡ್ಕೋಬೇಕು ಅಂತಿತ್ತಾ, ಅವೆಲ್ಲ ಒಂದು ಕಡೆ. ಐ ಜಸ್ಟ್ ನಾಟ್ ಏಬಲ್ ಟು. ನಿಮಗೆ ಇವತ್ತು ಟಿಲ್ ಟುಡೇ ಈ ಕ್ಷಣದ ತನಕ ಕೂಡ ನಿಮಗೆ ತುಂಬ ಬಾಧಿಸ್ತಕ್ಕಂಥ ಟ್ರಾಮಾ ಅಂದರೆ ಏನಾದರೂ ತುಂಬ ಪ್ರತಿ ಕ್ಷಣ? ನಮ್ಮ ಅಕ್ಕ ಎಪಿಸೋಡ್. ನಮ್ಮ ಅಕ್ಕ ಅದು ನನಗೆ ಒಂದೊಂದು ಸಾರಿ ನಮ್ಮ ಅಕ್ಕ ನೋಡೋವಾಗಲೂ ಸೊ ಪೇನ್ಫುಲ್. ನಾನು ಎಷ್ಟೋ ಸಲ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ನಾನು ಇದನ್ನು ಹೇಳುವಾಗ ಜನ ಆಗಲಿ ಯಾರೋ ಆಗಲಿ ಹೇಳಬಾರ್ದು. ಮೇಡಮ್ ಇವು ನೀವು ಹೇಳೋದು ನೆಗೆಟಿವ್ ಮೇಡಮ್, ಹಂಗಲ್ಲ. ನಾನು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಶಿವ ಹತ್ರ ಹಂಗೆ ಕೇಳ್ತೀನಿ, ಇದು ಏನು ಶಿವ, ನಾನು ಯಾಕೆ ಶಿವ ಇವತ್ತು, ನಾನು ವೈ ಆಮ್ ಐ ಅವೇಕ್ ಟುಡೇ, ಏನು ಮಾಡೋದಿದೆ ನನಗೆ, ಏನಿದೆ ಬಾಕಿ ನಾನು ಮಾಡೋದಕ್ಕೆ. ಸೋ ಮಚ್ ಆಫ್ ಪೇಯ್ನ್. ಒಂದು ಜೀವ ಅಷ್ಟು ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗಿತ್ತು ಜೀವ, ಅದು ಬೆಡ್ ರಿಡನ್ ಆಗಿಬಿಟ್ಟು ಆ ನೋವಿದೆಯಲ್ಲ, ಅದು ಈ ಒಂದು 5 ವರ್ಷದಿಂದ ನನ್ನನ್ನು ಇಟ್ ಇಸ್ ಕಿಲ್ಲಿಂಗ್ ಮಿ. ಹಂಗೆ ನುಂಗ್ತಾ ಇದೆ ಆ ನೋವು. ಬ್ಯಾಟಲ್ ಮಾಡ್ತೀನಿ, ಎಮೋಷನ್ಸ್ ಬ್ಯಾಟಲ್ ಮಾಡ್ತೀನಿ. ದೆನ್ ಐ ಹ್ಯಾವ್ ಟು ಬಿ ಸ್ಟ್ರಾಂಗ್. ಆಮೇಲೆ ಏನಾಗುತ್ತೆ, ನಾನು ಹೋಗಿ ವೀಕಾಗಿ, ಐ ಕಾಂಟ್ ಸಿಟ್ ಇನ್ ಫ್ರಂಟ್ ಆಫ್ ಅವರ್ ವೀಕ್. ನಾನು ವೀಕ್ ಆಗಿಬಿಟ್ಟೆ ಅಂದರೆ ಏನಾಯಿತು ಅಂತ ಶಿ ವಿಲ್ ಕಂಪ್ಲೀಟ್ಲಿ ಬಿಕಮ್ ವೆರಿ ವೀಕ್. ಸೊ ಏನೇ ಸಮಸ್ಯೆ ಇದ್ರೂ ಐ ಹ್ಯಾವ್ ಟು ಬಿ ಸ್ಟ್ರಾಂಗ್ ಇನ್ ಫ್ರಂಟ್ ಆಫ್ ಹರ್ ಆ್ಯಂಡ್ ಸೇ ಡೋಂಟ್ ವರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅಳ್ತಾ ಇರ್ತೀನಿ. ಐ ಹ್ಯಾವ್ ಮೈ ಓನ್ ಪ್ಲೇಸಸ್ ವೇರ್ ಐ ವಿಲ್ ಕ್ರೈ, ವಿಲ್ ವೀಪ್. ವೆರಿ ಪೇನ್ಫುಲ್. 5 ವರ್ಷ ನಮ್ಮ ಮನೆಯಲ್ಲಿ. ಹೌದು, ನಮ್ಮ ಮನೇಲಿ ಒಂದು ಕಿಟಕಿ ಹತ್ರ ಒಂದು ಐ ಹ್ಯಾವ್ ಒನ್ ನೈಸ್ ಚೇರ್. ಅದು ಇಟ್ ಓವರ್ಲುಕ್, ಅದು ಅಲ್ಲಿಂದ ಇಲ್ಲಿ ಫುಲ್ ಸಿಟಿ ಕಾಣಿಸುತ್ತೆ, ಅಷ್ಟು ಹೈಟಲ್ಲಿದೆ ಐತೆ. ಅಲ್ಲಿ ಕೂತ್ಕೊಂಡು ನಾನು ಕಣ್ಣೀರು ಹಾಕ್ತೀನಿ. ಆಮೇಲೆ ಮೈ ಬ್ಯಾಲ್ಕನಿ, ಮೈ ಇದು ಮೈ ಬೆಡ್ರೂಮ್. ನಾನು ಅವ್ರ ಜೊತೆನೇ ಮಲ್ಕೋತೀನಿ ಯಾವಾಗಲೂ, ಉಷಮನ್ ಜೊತೆನೇ. ಬಿಕಾಸ್ ಅಲ್ಲಿ ಐ ಡೋಂಟ್ ಗೋ ಇನ್ಸೈಡ್ ಮೈ ರೂಮ್, ಬಿಕಾಸ್ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಕರೆದ್ರೆ ಕೇಳೋಕ್ಕಾಗಲಿ ಅಂತ ಹತ್ರ. ದ್ಯಾಟ್ ಇಸ್ ಕಿಲಿಂಗ್ ಮೀ. ಆ್ಯಂಡ್ ಇವಾಗ ಮನೆ ಬದಲಾಯಿಸಬೇಕು, ಇವೆಲ್ಲ ವಿಷಯಗಳೆಲ್ಲ ಇದೆಯಲ್ಲ, ಅದು ಇವಾಗ ನಾನು ಮತ್ತೆ ನಿಂತಿರೋ ಪಾಯಿಂಟ್ ಹೇಗೆ ಅಂದರೆ, ನೊಂದೋಗಿದ್ದೀನಿ. ಯಾಕಂದರೆ ಈ ಜಾಗದಿಂದ ಮತ್ತೆ ಉಷಮನ್ ಶಿಫ್ಟ್ ಮಾಡೋವಾಗ ಎತ್ತೋದನ್ನು ನಾನೇ ಎತ್ತಬೇಕು ಉಷಮನ್ನ. ನಾನು ಅದನ್ನು ಎಷ್ಟು ನೊಂದೋಗ್ತೀನಿ ಅಂದರೆ, ಎತ್ಕೊಳ್ಳೋವಾಗ ವಾಟ್ಸ್ ಟು ಟೆಲ್. ಅದು ನೀವು ಎಲ್ಲರೂ ಅನ್ಕೋತಾರೆ ಯಾಕದು, ಇಲ್ಲ ಅದು ಯಾವಾಗಲೂ ಹೆಂಗಾಗ್ಬಿಡುತ್ತೆ, ನಾನೇ ಮೇನಾಗಿ ಎತ್ಕೋಬೇಕಾಗತ್ತೆ. ಬಿಕಾಸ್ ಹುಡುಗಿ ಶೀಸ್ ಇದಲ್ವಾ, ಗಂಡಸರೆಲ್ಲ ಹೆದರ್ಕೋತಾರೆ. ಎತ್ಕೊಳಕ್ಕೆ ಬಂದರೂ ಕೂಡ ಹೆಂಗಸರು, ಅಕ್ಕ ನೀವು ಸ್ವಲ್ಪ ಎತ್ಕೊಳ್ಳಿಕ್ಕ, ಮೇನ್ ನೀವು ಎತ್ಕೊಳ್ಳಿಕ್ಕ ಭಯ ಆಗತ್ತೆ ಅಂತಾರೆ. ಅಕ್ಕ ನಾವು ಮೇನ್ ಎತ್ಕೊಳ್ಳೋದು ನಾನೇ ಎತ್ಕೊಳ್ಳೋದು, ಮಿಕ್ಕಿದೆಲ್ಲ ಅಲ್ಲಿ. ಮ್ಯಾಮ್ ನೀವು ಅಳಬಾರ್ದು. ನೋ ಐ ಆಮ್ ಸಾರಿ ಟು ಮೇಕ್ ಎವ್ರಿಬಡಿ ಎಮೋಷನಲ್, ಬಟ್ ನಿಮ್ಮನೆ ಶಿಫ್ಟಿಂಗ್ ಟೈಮಿಗೆ ನಂಗೊಂದು ಫೋನ್ ಹಾಕಿ, ಥ್ಯಾಂಕ್ ಯು ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್, ಸರಿನಾ? ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಕಣ್ಣೀರು ಹಾಕ್ಬಾರ್ದು ಹೆಣ್ಮಕ್ಳು ಅಂತ ಹೇಳ್ತಾರೆ. ತುಂಬ ಆಗ್ರಹ ಆಯಿತು ಮನಸ್ಸು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನನಗೆ, ನನ್ನ ಭವಿಷ್ಯ, ಉಷಮನ್ ಆರೋಗ್ಯನೂ ಅಷ್ಟೇ ಎಲ್ಲ ಇರಲಿ, ಎಲ್ಲರ ಪ್ರೀತಿನೂ ನಮ್ಮ ಜೊತೆ ಇರಲಿ, ಅಷ್ಟೇ ನಾನು ಕೇಳೋದು. ಐ ಲವ್ ಎವ್ರಿಬಡಿ. ಯಾರು ನನಗೆ ಶತ್ರುಗಳಿಲ್ಲ. ದಯವಿಟ್ಟು ಯಾರು ನನ್ನನ್ನು ಅವ್ನ ಶತ್ರು ಅಂತ ಯಾರಾದರೂ ಅನ್ಕೊಳ್ತಿದ್ರೆ ಎಲ್ಲಾದರೂ, ಯಾರು ಎಲ್ಲರೂ ಮರ್ತು ಬಿಡಿ. ಆ್ಯಂಡ್ ಜಸ್ಟ್ ಲವ್ ಮೀ ಫಾರ್ ದ ವೇ ಐ ಆಮ್ ಡೂಯಿಂಗ್. ನೀವು ಸಿನಿಮಾದಲ್ಲಿ ನಾನು ಮಾಡಿದ ಸೇವೆಗಿಂತ ಇವಾಗ ಮಾಡ್ತಿರೋ ಸೇವೆಗೆ ಸ್ವಲ್ಪ ಒಂದು ಕರುಣೆ ಇರಲಿ ನನ್ನ ಬಗ್ಗೆ. ಬಿಕಾಸ್ ನಾನು ಎಲ್ಲ ತಿಂದಾಯ್ತು ಲೈಫಲ್ಲಿ, ಎಲ್ಲ ತಿಳ್ಕೊಂಡೆ. ಆ್ಯಂಡ್ ನಾನು ಹೋಗುವಾಗ ನಾನು ಪ್ರಕಾಶ್ ರಾಜ್ ಸರ್ಗೆ ಹೇಳಿದ್ನಲ್ಲ, ಆ ಥರ
ಪ್ರತಿಯೊಬ್ಬರು ಚಿತ್ರರಂಗದಲ್ಲಿ ಬಂದು ನನ್ನ ಒಂದು ಅಂತಿಮ ದರ್ಶನ ನನಗೆ ಆಗೋ ನಾನು ಡೆಡ್. ನಾನು ಎಲ್ಲರೂ ಇಂಡಸ್ಟ್ರಿಯಲ್ಲಿ ಬಂದು ನೀವು ನನ್ನ ಮಾತಾಡಬಾರ್ದು ಜೊತೆಲೇ ಹಂಗೆಲ್ಲ. ನೋ ನೋ ನೀವು ಮಾತಾಡಬಾರ್ದು ಹಂಗೆಲ್ಲ. ಐ ಹ್ಯಾವ್ ಟು ಟೆಲ್ ದ್ಯಾಟ್ ಬಿಕಾಸ್ ನಾನು ಜನ ತಿಳ್ಕೊಬೇಕು ಮತ್ತು ಕಲಾವಿದರು ತಿಳ್ಕೊಬೇಕು. ನಾನು ದಟ್ ಐ ಲವ್ ಎವ್ರಿಬಡಿ ಅಲಾಟ್. ಎಲ್ಲರ ಮೇಲೂ ತುಂಬ ಪ್ರೀತಿ ಇದೆ ನನಗೆ. ತುಂಬ ಪ್ರೀತಿಯಾದ ಸೋಲು. ದಯವಿಟ್ಟು ಯಾರು ತಪ್ಪಾಗಿ ಅನ್ಕೊಂಡು ಏನೋ ನಮ್ಮಿಬ್ಬರನ್ನೂ ಇದು ಮಾಡೋಕ್ಕೆ ಹೋಗಬೇಡಿ. ಐ ಲವ್ ಆಲ್ ಆಫ್ ಯು ಆ್ಯಂಡ್ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಎವ್ರಿಬಡಿ. ಓಕೆ. ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರಾಜೇಶ್ ಅವರೇ. ನಾನು ಹಂಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆಪರ್ಚುನಿಟಿ ಇಲ್ಲ. ಥ್ಯಾಂಕ್ ಯು. ಯಾ